ಅಲ್ವಾ? ಮಾತಾಡ್ತೀನಿ. ವಾಕ್ಯ ಏನ್ ಹೇಳ್ತದೆ? ಆಕಾಶವು ನನ್ನ ಸಿಂಹಾಸನ, ಭೂಮಿ ನನ್ನ ಪಾದಪೀಠ. ಅದು ಮಾತ್ರವಲ್ಲದೆ ಏನಂತ ಹೇಳ್ತಾರೆ? ನೀವು ನನಗೆ ಇಂಥ ಮನೆಯನ್ನು ಕಟ್ಟಿಕೊಡುವಿರಿ, ನಾನು ನನ್ನ ವಿಶ್ರಾಂತಿಗೆ ತಕ್ಕ ಎಂತದ್ದು ಎಂಬ ಒಂದು ವಾಕ್ಯ. ಬಹಳ ಒಂದು ಒಳ್ಳೆ ವಾಕ್ಯ. ಯಾಕಂದ್ರೆ ಇದೇ ದೇವರ ಒಂದು ಮನಸ್ಸಿನಲ್ಲಿ ಇದ್ದಂತ ಒಂದು ಏನಂತ ನೋಡ್ಬೋದಂದ್ರೆ, ಆತನು ಇಡೀ ಯೋಜನೆಯನ್ನು ಬರೆದು ಸ್ವಾಮಿ ಈ ಒಂದು ವಾಕ್ಯವನ್ನು ಕೊಟ್ಟು, ಸ್ವಾಮಿ ಏನಾಡ್ತಾರೆ, ತನ್ನ ಪಾದಪೀಠವನ್ನು ಹೋಲಿಸಿ ಯಾವ ರೀತಿ ಈ ಲೋಕದಲ್ಲಿ ಆ ಒಂದು ವಾಕ್ಯವನ್ನು ನಮಗೆ ಬರೆದು ಕೊಟ್ಟು ಅದನ್ನು ಹೋಲಿಸುವುದಕ್ಕೆ ಆತನು ಏನ್ ಮಾಡಿದ್ದಾರೆ ಅಂದ್ರೆ ಅವರು ಇಷ್ಟಪಟ್ಟಿದ್ದಾರೆ. ಯಾಕಂದ್ರೆ ಏನೇ ತೋಟದಲ್ಲಿ ದೇವರ ಒಂದು ಪಾದಪೀಠ ಇತ್ತಂತ ನೋಡ್ಬೇಕಾದ್ರೆ ಖಂಡಿತ ಇತ್ತು. ಪಾಪ ಪ್ರವೇಶಿಸುವುದಕ್ಕೆ ಮುಂಚೆ ಸ್ವಾಮಿ ಏನ್ ಮಾಡ್ತಾ ಇದ್ರು? ಆದಾಮ್ ಜೊತೆಗೆ ಚರ್ಚೆ ನಡೆಸ್ತಾ ಇದ್ರು, ಮಾತನಾಡ್ತಾ ಇದ್ರು, ಬರ್ತಾ ಇದ್ರು, ಹೋಗ್ತಾ ಇದ್ರು. ಒಂದು ರಾಜ್ಯ ಅಲ್ಲಿ ಪ್ರಾರಂಭವಾಗಿತ್ತು. ನೋಡಿ, ಪಾಪ ಬಂದ ನಂತರ ಸ್ವಾಮಿ ಏನ್ ಮಾಡ್ಬಿಟ್ರು ಅಂದ್ರೆ ಅವರ ಒಂದು ಪಾದಪೀಠವನ್ನು ಏನ್ ಮಾಡ್ಬಿಟ್ರು, ಅಲ್ಲಿಂದ ತೆಗೆದುಕೊಟ್ರು. ಪಾಪವನ್ನು ಆಳ್ವಿಕೆ ಮಾಡಕ್ಕೆ ದೇವ್ರು ಏನ್ ಮಾಡ್ಬಿಟ್ರು? ಅನುಮತಿ ಕೊಟ್ಬಿಟ್ರು. ಈ ರೀತಿ ಮಾಡೋದ್ರಿಂದ ಕಳೆದ 6,000 ವರ್ಷ ಈ ಲೋಕದಲ್ಲಿ ಪಾಪ, ಅಳುವು, ಗೋಳಾಟ, ಸಮಸ್ಯೆಗಳು, ವ್ಯಾಧಿ, ಘೋರ ವ್ಯಾಧಿಗಳು, ಬರಗಳು ನೋಡ್ಬೇಕಾದ್ರೆ ಪ್ರಿಯರೇ, ಕೊನೆಗೆ ನೋಡ್ಬೇಕಾದ್ರೆ ಮರಣ ಟಿಲ್ಡೇಟ್ ಈಗಿನ ದಿನವರೆಗೂ ಅದು ಲೋಕದಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಇರೋದ್ರಿಂದ ಪ್ರಶ್ನೆ ಏನಂದ್ರೆ, ದೇವರು ಇದನ್ನೆಲ್ಲ ಅನುಮತಿಸುವಾಗ ತನ್ನ ಪಾದಪೀಠವನ್ನು ತೆಗೆದುಕೊಟ್ರ, ಅಥವಾ ಇನ್ನ ದೇವರು ತನ್ನ ಪಾದಪೀಠವನ್ನು ಈ ಭೂಮಿ ಮೇಲೆ ಇಟ್ಟಿದ್ದಾರ ಎಂಬ ಒಂದು ಪ್ರಶ್ನೆಯನ್ನು ನಾವು ಮನಸ್ಸಿನಲ್ಲಿ ಇಟ್ಕೋಬೇಕಾದ್ರೆ, ಈ ಲೋಕದ ಅಧಿಪತಿ ಯಾರಿದ್ದಾರೆ? ಸೈತಾನ. ಸೊ ಸೈತಾನ ಇರುವಾಗ ದೇವರು ತನ್ನ ಪಾದಪೀಠವನ್ನು ಈ ಭೂಮಿ ಮೇಲೆ ಇಟ್ಟಿದ್ದಾರ ಎಂಬ ಒಂದು ಪ್ರಶ್ನೆ ಕೇಳಿದ್ರೆ ನಿಮ್ಮ ಒಂದು ಉತ್ತರ ಏನಾಗಿದೆ? ಸೈತಾನನ್ನು ಅನುಮತಿಸಿರುವಾಗ ಸೈತಾನ ಈ ಲೋಕದ ಒಂದು ಅಧಿಪತಿ ಆಗಿರೋದ್ರಿಂದ ದೇವರು ತನ್ನ ಪಾದಪೀಠವನ್ನು ಇಟ್ಟಿದ್ದಾರ ಇಲ್ವಾ? ಇಟ್ಟಿದಾರಲ್ಲ. ಖಂಡಿತವಾಗ್ಲೂ ದೇವರು ತನ್ನ ಏನ್ ಮಾಡಿದ್ದಾರೆ? ತನ್ನ ಪಾದವನ್ನು ಇಟ್ಟಿದ್ದಾರೆ. ಯಾಕಂದ್ರೆ ಈ ಲೋಕದಲ್ಲೇ ನಮ್ಗೆ ದೇವರು ಏನ್ ಮಾಡಿದ್ದಾರೆ? ಕರೆದು ನಮ್ಗೆ ನಮ್ಮ ಮನ ನೇತ್ರಗಳನ್ನು ತೆರೆದು ನಮಗೆ ಆತ್ಮಿಕವಾದ ಆಹಾರ, ಸತ್ಯ ದೇವರು ಏನ್ ಮಾಡಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಸೊ ಆಗಿರೋದ್ರಿಂದ ನಮಗೆ ಹೇಗೆ ದೇವರು ಈ ಒಂದು ಆಳವಾದ ಒಂದು ಸತ್ಯ ನಮ್ಗೆ ಸಿಕ್ತು ಅಂತ ನೋಡ್ಬೇಕಾದ್ರೆ ಅದು ತುಂಬಾ ಆಶ್ಚರ್ಯಕರವಾದಂತಹ ಒಂದು ವಿಷಯ. ಹಾಗಾದ್ರೆ ಇದು ಒಂದು ವಿಷಯ ನಮ್ಗೆ ಏನು ಅರ್ಥ ಆಗುತ್ತೆ ಅಂದ್ರೆ, ದೇವರು ತನ್ನ ಪಾದವನ್ನು ಏನ್ ಮಾಡಿದ್ದಾರೆ? ಈ ಭೂಮಿ ಮೇಲೆ ಇಟ್ಟಿದ್ದಾರೆ. ಸೊ ಪಾದ ಅಂತ ನೋಡ್ಬೇಕಾದ್ರೆ ಅದಕ್ಕೆ ಏನ್ ವಿವರಣೆ ಅಂತ ನೋಡುವುದಾದ್ರೆ ಬೇರೆ, ಆತನ ಒಂದು ಏನಂತ ನೋಡ್ಬೇಕಾದ್ರೆ ದ ಡೊಮಿನಿಯನ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ದ ಡೊಮಿನಿಯನ್ ಏನಂತ ಹೇಳ್ತಾರೆ ಸಿಸ್ಟರ್? ಆಧಿಪತ್ಯ. ಆಧಿಪತ್ಯನ ಆಧಿಪತ್ಯ. ಬೇರೆ ರೀತಿಯಲ್ಲಿ ಹೇಳುವುದಾದ್ರೆ ಏನಂತ ನೋಡ್ಬೇಕು? ಆತನ ಪ್ರಭುತ್ವ ಅಂತ ಹೇಳ್ಬೋದು. ಆತನ ಪ್ರಬಲ್ಯ ಈ ಭೂಮಿಗೆ ಹಿಂದಿರುಗುವುದನ್ನು ಅದು ಸೂಚಿಸುತ್ತದೆ ಈ ಪಾದವನ್ನು ಮೇಲೆ ಇಡುವಾಗ. ಅದಕ್ಕೆ ನಮ್ಮ ರಕ್ಷಕರು ಯೇಸು ಸ್ವಾಮಿ ಏನಂತ ಹೇಳ್ಬಿಟ್ರು, ಆ ಪಾದವನ್ನು ಯಾರಾದ್ರೂ ನಾವು ಮಹಿಮೆ ಪಡಿಸಬೇಕು. ಆ ಪಾದಕ್ಕೆ ಬೇಕಾದಂತ ಘನತೆ, ಮಾನ, ಆ ಪಾದಕ್ಕೆ ಬೇಕಾದಂತ ಮರ್ಯಾದೆಯನ್ನು ಕೊಡಬೇಕು. ಅದಕ್ಕೆ ಯೇಸು ಸ್ವಾಮಿ ಬಗ್ಗೆ ಅಪೊಸ್ತಲ ಪೌಲರು ಹೇಳ್ತಾರಲ್ಲ, 1ನೇ ಕೊರಿಂಥ 15:25 ಹೇಳ್ತಾರೆ. ಏನಂತ ಹೇಳ್ತಂದ್ರೆ, ತಾನು ಎಲ್ಲಾ ವಿರೋಧಿಗಳನ್ನು ತನ್ನ ಪಾದಗಳ ಕೆಳಕ್ಕೆ ಹಾಕಿಕೊಳ್ಳುವ ತನಕ ಆ ರಾಜ್ಯವನ್ನು ಆಳುವುದು ಅವಶ್ಯ ಅಂತ ಹೇಳಲ್ಪಟ್ಟಿದೆ. ರಾಜ್ಯವನ್ನು ಆಳುವುದು ಅವಶ್ಯ ಅಂತ ಹೇಳಿದೆ. ಹಾಗಾದ್ರೆ ನಮ್ಮ ಯೇಸು ಕ್ರಿಸ್ತರು ಏನ್ ಮಾಡ್ತಾ ಇದಾರೆ? ಈಗ ಆಳ್ವಿಕೆಯನ್ನು ಏನ್ ಮಾಡಿದ್ದಾರೆ? ಪ್ರಾರಂಭ ಮಾಡಿದ್ದಾರೆ. ಏನಕ್ಕಾಗಿ ಅಂತ ನೋಡ್ಬೇಕಾದ್ರೆ ಆ ಪಾದವನ್ನು ಏನ್ ಮಾಡ್ಬೇಕು? ಮಹಿಮೆ ಪಡಿಸ್ಬೇಕು. ಅದಕ್ಕೆ
ಕೊಡ್ಬೇಕಾದಂತ ಘನತೆ ಅದು ಬಹಳ ಇಂಪಾರ್ಟೆಂಟ್. ದೇವರ ಒಂದು ಪಾದವನ್ನು ಹೇಗೆ ಮಹಿಮೆ ಪಡಿಸುವುದು ಎಂಬ ಒಂದು ವಿಷಯ ನಾವೇನ್ ಮಾಡೋಣ ಅಂದ್ರೆ ಈ ಪಾಠದಲ್ಲಿ ನಾವು ಕಲ್ತ್ಕೋಬಹುದು. ಬೇರೆ ಇದನ್ನ ನಾವು ಮನಸ್ಸಿನ ಇಟ್ಕೋಬೇಕಾದ್ರೆ ಇವತ್ತು ಒಂದು ದೊಡ್ಡ ಒಂದು ಪ್ರವಾದನೆ ಪುಸ್ತಕದಲ್ಲಿ ಇರುವಂತ ಜಕರಿಯ 14ನೇ ಅಧ್ಯಾಯವನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಇವತ್ತು ಅದರಲ್ಲಿ ಇರುವಂತ ವಿಶೇಷವಾದ ಕೆಲವೊಂದು ವಾಕ್ಯಗಳನ್ನು ನಾವು ಏನ್ ಮಾಡ್ತೀವಿ ಅಂದ್ರೆ ಧ್ಯಾನ ಮಾಡೋಣ. ಆಗಿರೋದ್ರಿಂದ ಪ್ರಿಯರೇ ಈ ಒಂದು ಪ್ರವಾದನೆ ಬಹಳ ಮುಖ್ಯ. ಯಾಕಂತ ನೋಡ್ಬೇಕಾದ್ರೆ ನಾವು ಜಕರಿಯ 14ನೇ ಅಧ್ಯಾಯವನ್ನು ನಾವು ಧ್ಯಾನ ಮಾಡೋದಾದ್ರೆ ಅದರಲ್ಲಿ ಮೊದಲನೇ ವಾಕ್ಯದಿಂದ ನಾವು ಓದಬೇಕಾದ್ರೆ ತುಂಬಾ ಇಷ್ಟ. ಜಕರಿಯ 14ನೇ ಅಧ್ಯಾಯದಲ್ಲಿ ಮೊದಲನೇದಿಂದ ಆಹಾ ಚೀಯೋನೆ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ. ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನಾನು ಸಕಲ ಜನಾಂಗಗಳನ್ನು ಯೆರೂಸಲೇಮಿಗೆ ವಿರುದ್ಧವಾಗಿ ಕೂಡಿಸುವೆನು. ಅವ ಪಟ್ಟಣವನ್ನು ಆಕ್ರಮಿಸಿಕೊಂಡು ಮನೆಗಳನ್ನು ಸೂರೆ ಮಾಡಿ ಹೆಂಗಸರನ್ನು ಕೆಡಿಸುವವು. ಪಟ್ಟಣದ ಅರೆವಾಸಿ ಜನರು ಸೆರೆಗೆ ಹೋಗುವರು, ಮಿಕ್ಕವರು ಪಟ್ಟಣದಲ್ಲೇ ಉಳಿಯುವರು. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಈ ಒಂದು ಪ್ರವಾದನೆ ವಾಕ್ಯ ನೋಡ್ಬೇಕಾದ್ರೆ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆ ಏನ್ ಮಾಡ್ತಾರಂತೆ, ಯಾರೊಂದಿಗೆ ಯುದ್ಧ ಮಾಡ್ತಾರಂತೆ, ಜನ. ಹಂಗಂದ್ರೆ ಈ ಒಂದು ವಾಕ್ಯದ ಪ್ರಕಾರ ಇದು ಯಾರಿಗೆ ನಾವು ಹೋಲಿಸಬಹುದು? ತಂದೆಯಾದ ದೇವರಿಗೆ ಹೋಲಿಸಬಹುದ ಅಥವಾ ನಮ್ಮ ಯೇಸು ಕ್ರಿಸ್ತರಿಗೆ ಹೋಲಿಸಬಹುದ? ಯಾಕಂದ್ರೆ ನಾವು ಇವತ್ತು ಪಾಠ ನೋಡ್ಬೇಕಾದ್ರೆ ತಂದೆಯಾದ ದೇವರು ಹೇಗೆ ತನ್ನ ಪಾದಗಳನ್ನು ಒಂದು ವಾಸಸ್ಥಳವಾಗಿ ಈ ಭೂಮಿ ಮೇಲೆ ಸ್ಥಾಪಿಸುತ್ತಿದ್ದಾರೆ ನೋಡಿ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಹಾಗೆ ಅಂತ ನೋಡ್ಬೇಕಾದ್ರೆ ಇದು ತಂದೆಯಾದ ಯೆಹೋವ ದೇವರ ಬಗ್ಗೆ ಬರೆಯಲ್ಪಟ್ಟಿರುವಂತ ಒಂದು ಪ್ರವಾದನೆ ವಾಕ್ಯ. ಹಂಗಂದ್ರೆ ಆತನ ಪಾದಗಳು ಈ ಭೂಮಿಗೆ ತಿರುಗುವುದನ್ನು ಅಲ್ಲಿ ತೋರಿಸ್ತಾ ಇರುವುದನ್ನು ನಾವು ನೋಡ್ಬೋದು ಪ್ರಿಯರೇ. ಹಾಗಾದ್ರೆ ಈ ಒಂದು ಪ್ರವಾದನೆ ವಾಕ್ಯದ ಪ್ರಕಾರ ದೇವರ ಒಂದು ರಾಜ್ಯ ಈ ಭೂಮಿ ಮೇಲೆ ಸ್ಥಾಪನೆ ಆಗುವುದನ್ನು ಈ ಪ್ರವಾದನೆ ವಾಕ್ಯ ನಮ್ಗೆ ಮುಂತಿಳಿಸ್ತಾರೆ ಪ್ರಿಯರೇ. ಹಾಗಾದ್ರೆ ದೇವರ ರಾಜ್ಯ ಈ ಭೂಮಿ ಮೇಲೆ ಸ್ಥಾಪನೆ ಆಗ್ಬೇಕಾದ್ರೆ ಇಲ್ಲಿ ಹಲವಾರು ಸಮಸ್ಯೆಗಳು ನಾವು ನೋಡಬಹುದು. ಯಾಕಂದ್ರೆ ಈ ಲೋಕದ ಅಧಿಪತಿ ಸೈತಾನನು ಅದರಲ್ಲಿ ದೇವರು ತನ್ನ ಪಾದವನ್ನು ಹೇಗೆ ಸ್ಥಾಪನೆ ಮಾಡ್ತಾರೆ ಪ್ರಿಯರ, ಅದ್ರ ಬಗ್ಗೆ ನೋಡ್ಬೇಕಾದ್ರೆ ಇದಕ್ ಮುಂಚೆ ದೇವರು ತನ್ನ ಪಾದವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು ಅಂತ ನೋಡ್ಬೇಕಾದ್ರೆ ನಾವು ಆಗ್ಲೇ ನೋಡಿದ್ದೀವಿ ಏದೇನ್ ತೋಟದಲ್ಲಿ. ಎರಡನೇದಾಗಿ ಎಲ್ಲಿ ದೇವರು ತನ್ನ ಪಾದವನ್ನು ಸ್ಥಾಪನೆ ಮಾಡಿದ್ರು? ದೇವದರ್ಶನ ಗುಡಾರದಲ್ಲಿ. ನಮ್ಗೆಲ್ಲ ಗೊತ್ತು ಶಕಿನ ಆ ಒಂದು ಮಹಿಮೆ ಆಕಾಶದಿಂದ ಒಂದು ಕಾಲಾಂತರ ಅದು ಇಳಿದು ಬಂತು. ಆ ಮಹಿಮೆ ನೇರವಾಗಿ ಅದು ಎಲ್ಲಿ ಹೋಗಿ ವಾಸ ಮಾಡ್ತು? ಮಹಾಪರ್ಶ ಸ್ಥಳದಲ್ಲಿ ದೇವರ ಒಂದು ಮಂಜುಷ ಪೆಟ್ಟಿ ಮೇಲೆ ಏನಾಯ್ತು? ಅದು ನೆಲಗೊಂಡಿತ್ತು. ದೇವರು ತನ್ನ ಒಂದು ಪಾದವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ರು. ಸ್ವಾಮಿ ಇಸ್ರೇಲ್ ಜನಗಳ ಮಧ್ಯದಲ್ಲಿ ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡ್ಬೇಕು, ನೀವು ನನಗೆ ಏನ್ ಮಾಡಿ ಒಂದು ಕೂಡಾರವನ್ನು ನೀವು ಕಟ್ಟ್ರಿ. ಬೇರೆ ಅದಾದ ನಂತರ ಎರಡನೇದು ನೋಡ್ಬೇಕಾದ್ರೆ ದೇವರು ತನ್ನ ಪಾದವನ್ನು ಎಲ್ಲಿ ಸ್ಥಾಪನೆ ಮಾಡಿದ್ರು? ಹೋಗ್ತಾ ಇಲ್ಲ. ಎಲ್ಲಿ ಸ್ಥಾಪನೆ ಮಾಡಿದ್ರು? ಸೊಲೊಮೋನ ಕಟ್ಟಿದ ದೇವಾಲಯ. ದೇವದರ್ಶನ ಗುಡಾರದಲ್ಲಿ ಇರುವಂತಹ ಮಂಜುಷ ಪಟ್ಟಿ ಎಲ್ಲಿಗೆ ತಗೊಂಡೋಗಿ ಇಟ್ಟಿದ್ರು? ಸೊಲೊಮೋನ ಕಟ್ಟಿದ ಆಲಯದಲ್ಲಿ ಇತ್ತು. ಅವರ ಒಂದು ಪಾದ ಎಲ್ಲಿತ್ತು ಅಂತ ನೋಡ್ಬೇಕಾದ್ರೆ ಅಲ್ಲಿ ಇತ್ತು. ದೇವರು ಇಸ್ರಾಯೇಲ್ ಜನಗಳ ಮಧ್ಯದಲ್ಲಿ ಏನ್ ಮಾಡ್ತಾ ಇದ್ರು? ವಾಸ ಮಾಡ್ತಾ ಇದ್ರು. ಅವರು ಅಲ್ಲಿರುವಂತ ಯಾಜಕರು, ಅಲ್ಲಿರುವಂತ ಇಸ್ರೇಲ್ ಜನಗಳು, ಭಕ್ತರು, ಪಿತೃಗಳು ಆ ಪಾದಕ್ಕೆ ಕೊಡ್ಬೇಕಾದಂತ ಆ ಮಹಿಮೆಯನ್ನು ಕೊಡ್ತಾ ಇದ್ರು. ಅದಾದ ನಂತರ ಎಲ್ಲಿ ತಿರ್ಗಾ ದೇವರು ತನ್ನ ಪಾದವನ್ನು ಇಟ್ರು? ಎಲ್ಲಿ ಆ ಪಾದಕ್ಕೆ ಮಹಿಮೆ ಸಿಕ್ತಂತ ನೋಡ್ಬೇಕಾದ್ರೆ ಏನ್ ಕೃತಿಯದು? ಎರಡನೇ ದೇವಾಲಯನ ಖಂಡಿತ ಇಲ್ಲ. ಎರಡನೇ ದೇವಾಲಯದಲ್ಲಿ ದೇವರ ಒಂದು ಮಹಿಮೆ ಇತ್ತ ಅಂತ ನೋಡ್ಬೇಕಾದ್ರೆ ಅಲ್ಲಿ ನಡೀತಿರುವಂತಹ ಸಮಸ್ಯೆಗಳು ನಮ್ಗೆ ಚೆನ್ನಾಗಿ ಗೊತ್ತು ಬೇರೆ.
ಅದಾದ ನಂತರ ಎಲ್ಲಿತ್ತಂತ ನೋಡ್ಬೇಕಾದ್ರೆ ಸಭೆ ಮಧ್ಯದಲ್ಲಿ. ಅದಕ್ಕೆ ವಾಕ್ಯ ಹೇಳ್ತದೆ, ಎಲ್ಲಿ ಇಬ್ಬರು ಮೂರು ಕೂಡಿ ನನ್ನ ಹೆಸರಿನಲ್ಲಿ ಕೂಡಿ ಬಂದಿರುತ್ತಾರ ಅವರ ಮಧ್ಯದಲ್ಲಿ ಏನ್ ಮಾಡ್ತಾ ಇದೀನಿ ನಾನು ಇರ್ತೀನಿ. ಈಗ ಅದನ್ನ ಪಾದ ಯಾರ ಮಧ್ಯದಲ್ಲಿ ಇದೆ ಅಂತ ನೋಡ್ಬೇಕಾದ್ರೆ ಸಾಂಕೇತಿಕವಾಗಿ ಎರಡು ಕಣ್ಣಿಗಳಿಂದ ನಾವು ನೋಡಕ್ಕಾಗಲ್ಲ, ಬಟ್ ಆತ್ಮಿಕವಾದ ಅರ್ಥದಲ್ಲಿ ನಮ್ಮ ಮನೆ ನೇತ್ರಗಳನ್ನ ದೇವ್ರು ಏನ್ ಮಾಡಿದ್ದಾರೆ, ತೆರೆದಿದ್ದಾರೆ. ನಮ್ಮ ಮಧ್ಯದಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಸೊ ಈಗ ಆತನ ಪಾದ ಎಲ್ಲಿ ಇದೆ ಅಂತ ನೋಡ್ಬೇಕಾದ್ರೆ ಈ ಭೂಮಿ ಮೇಲೆ ಇದೆ. ಬಟ್ ಇದನ್ನ ಯಾರು ಮಾತ್ರ ಈ ಲೋಕದಲ್ಲಿ ದೇವರು ತನ್ನ ಪಾದವನ್ನು ಇಟ್ಟಿದ್ದಾರೆ ಅಂದ್ಬಿಟ್ಟು ಯಾರು ತಿಳ್ಕೊಬೋದಂದ್ರೆ ಸತ್ಯವೇದ ವಿದ್ಯಾರ್ಥಿಗಳು ವಾಕ್ಯದ ಮುಖಾಂತರ. ಯಾಕಂದ್ರೆ ಲಿಟ್ರಲ್ ಆಗಿ ನೇರವಾದ ಅರ್ಥದಲ್ಲಿ ದೇವರು ಈ ಪಾದವನ್ನು ಭೂಮಿ ಮೇಲೆ ಇಟ್ಟಿದ್ದಾರೆ ಅಂದ್ಬಿಟ್ಟು ನಾವು ಆ ರೀತಿ ಯೋಚನೆ ಮಾಡಿ ಕಲ್ಪನೆ ಮಾಡಿ ಆ ರೀತಿಯಾದಂತ ಒಂದು ಅರ್ಥವನ್ನು ನಾವೇನ್ ಮಾಡಕ್ ಆಗಲ್ಲ, ಅಂದ್ರೆ ತೆಗೆದುಕೊಳ್ಳಕ್ಕೆ ಆಗಲ್ಲ. ಅದಕ್ಕೆ ಅಪೊಸ್ತಲ ಪೌಲರು ಬರೀತಾರೆ. ಏನಂತ ಹೇಳಿದ್ರೆ ಅಪೊಸ್ತಲ ಕೃತ್ಯ 7:49 ಏನಂತ ಹೇಳಿದ್ರೆ ಅಂದ್ರೆ ನೋಡ್ಬೇಕಾದ್ರೆ, ಆಕಾಶವು ನನಗೆ ಸಿಂಹಾಸನ, ಭೂಮಿಯು ನನಗೆ ಪಾದಗಳಿಗೆ ಪೀಠ, ನೀವು ನನಗೆ ಎಂತ ಮನೆಯನ್ನು ಕಟ್ಟಿಕೊಡುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ. ನೋಡಿ ಇದು ಅಪೊಸ್ತಲರ ಮುಖಾಂತರ ದೇವರು ಬರೆಸಿಕೊಟ್ಟಿರುವಂತ ಈ ಒಂದು ವಾಕ್ಯವನ್ನು ಇಟ್ಟು ನಾವು ಈ ಜಕರಿಯ 14ನೇ ಅಧ್ಯಾಯ ಎಂಬ ಒಂದು ಪ್ರವಾದನೆ ಪುಸ್ತಕ, ಇದರಲ್ಲಿ ಆ ಜಕರಿಯ ಪುಸ್ತಕದಲ್ಲಿ ನಾವು 14ನೇ ಅಧ್ಯಾಯ ನಾವು ನೋಡ್ಬೇಕಾದ್ರೆ ಬೇರೆ ಅಲ್ಲಿ ಪ್ರತಿಯೊಂದು ವಾಕ್ಯನ ಈಗಲೇ ನಾವು ಓದಕ್ಕೆ ಪ್ರಾರಂಭವಾಗಿದ್ದೀವಿ. ಬೇರೆ ಈ ಒಂದು ಪ್ರವಾದನೆಯಲ್ಲಿ ಸೇರಿಸಲ್ಪಟ್ಟಿರುವ ಇತರ ಅಂಶಗಳು, ಈ ಒಂದು ಪ್ರವಾದನೆಯಲ್ಲಿ ಇರುವಂತಹ ಪ್ರತಿಯೊಂದು ಅಂಶಗಳು ನಾವು ನೋಡ್ಬೇಕಾದ್ರೆ ನೀವು ಅದರಲ್ಲಿ 3ನೇ ವಚನದಿಂದ ಓದ್ಕೊಂಡ್ಬನ್ನಿ ಇಷ್ಟ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಆ ಜನಾಂಗ ಯಾರಂತ ನೋಡೋಣ ನಾವು. 4ನೇ ವಚನ. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆಯ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡುವಳಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡಂಗರವಾಗುವುದು. ಅವರ ಪಾದ ಯಾವ್ದ್ರ ಮೇಲೆ ಹೋಗಿ ನಿಂತಿತ್ತು ಅಂತ ನೋಡ್ಬೇಕಾದ್ರೆ ಯೆರೂಸಲೇಮ್ ಇರುವಂತ ಎಣ್ಣೆ ಮರದ ಗುಡ್ಡದ ಮೇಲೆ ಆತನ ಪಾದಗಳು ಹೋಗಿ ಅಲ್ಲಿ ನಿಂತಿತ್ತು. ಅದಾದ ನಂತರ ಏನಾಯ್ತು, ಆ ಗುಡ್ಡವು ಮೂಡಲಿಂದ ಪಡುವಳಿಗೆ ಉದ್ದಕ್ಕೂ ಸೀಳಿ ಹೋಯ್ತು ಅಂತ ನೋಡ್ಬೇಕಾದ್ರೆ ಅದು ಎರಡು ಭಾಗವಾಗಿ ಮಾರ್ಪಟ್ಟು ಏನಾಯ್ತು ಅಂತ ನೋಡ್ಬೇಕಾದ್ರೆ ಅದು ದೊಡ್ಡ ಮಧ್ಯದಲ್ಲಿ ನೋಡ್ಬೇಕಾದ್ರೆ ಒಂದು ದೊಡ್ಡ ಡೊಂಗುರವಾಯ್ತು. ದೊಡ್ಡ ಅಲ್ಲ, ದೊಡ್ಡ ಕಣಿವೆ ತರ ಅಲ್ಲಿ ಪ್ರಾರಂಭವಾಗ್ಬಿಡ್ತು. ಇದೇನಪ್ಪ ಪ್ರವಾದನೆ ವಾಕ್ಯದಲ್ಲಿ. ಅದಾದ್ಮೇಲೆ ಗುಡ್ಡದ ಅರ್ಧ ಭಾಗವು ಬಡಗಲಿಗೂ ಅರ್ಧ ಭಾಗವು ತೆಂಕಲಿಗೂ ಸರಿದುಕೊಳ್ಳುವುದು. ನೋಡ, ಗುಡ್ಡವು ಅರ್ಧ ಭಾಗ ಯಾಕಡೆ ಹೋಯ್ತು ಬೇರೆ, ಪಡವಲಿಗೂ ಆಮೇಲೆ ಈಸ್ಟ್ ವೆಸ್ಟ್ ಆಮೇಲೆ ನಾರ್ತ್ ಸೌತ್ ಎರಡು ಕಡೆ ಏನಾಯ್ತು ಅಂತ ನೋಡ್ಬೇಕಾದ್ರು. ಅದಾದ ನಂತರ ಒಂದೊಂದು ನಾವು ಓದ್ಕೊಂಡು ಬರ್ಬೇಕಾದ್ರೆ ನಮ್ಗೆ ಅದರಲ್ಲಿ ಇವತ್ತಿನ ಪಾಠದಲ್ಲಿ ಸುಮಾರು ಒಂದು 1-9 ವಾಕ್ಯನ ಓದ್ಬೇಕಾದ್ರೆ ಓದ್ಬಿಡಿ ಸಿಸ್ಟರ್. ಯಾಕಂದ್ರೆ ಆ ಡೊಂಗರವು ಆಚೆಲಿಗೆ ಮುಟ್ಟಿರುವುದು. ಯೆಹೂದದ ಅರಸನಾದ ಉಜ್ಜೀಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗುವಿರಿ. ಆಗ ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಆ ದಿನದಲ್ಲಿ ಬೆಳಕಿರದು, ಜ್ಯೋತಿಗಳು ಉಡುಗಿ ಹೋಗುವವು. ಇಂಥ ದಿನವೂ ಒಂದೇ. ಆ ದಿನದಲ್ಲಿ ಏನಿರಲ್ವಂತೆ, ಬೆಳಕಿರಲ್ಲ. ಆದ್ರೆ ವಾಕ್ಯ ಏನ್ ಹೇಳ್ತದೆ, ಆ ದಿನದಲ್ಲಿ ಬೆಳಕಿರೋದು. ನನ್ನ ದೇವರಾದ ಯೆಹೋವನು ಸಮಸ್ತ ದೇವದೂತ ಸಮೇತ ಬರುವನು. ಇಲ್ಲ ಆ ವಾಕ್ಯ ಒಂದಿಷ್ಟು. ಆ ದಿನದಲ್ಲಿ ಬೆಳಕಿರದು, ಜ್ಯೋತಿಗಳು ಉಡುಗಿ ಹೋಗುವು. ಅಂದ್ರೆ ಏನಾಗ್ತದೆ, ಬೆಳಕು ಇರಲ್ಲ ಅಂದ್ರೆ ನಂತರ ಜ್ಯೋತಿಗಳು ಅಂದರೆ ಹೆಚ್ಚಾದಂತ ಒಂದು ಕತ್ತಲೇನು ಇರೋದಿಲ್ಲ. ಸ್ವಲ್ಪ ಬೆಳಕು ಇರುತ್ತದೆ. ಸೊ ಆ ದಿನವು ಒಂದೇ ಅಂತ ಹೇಳಬೇಕು. ಆ ದಿನವು ಏನಂತ ನೋಡ್ಬೇಕಾದ್ರೆ ಅದು ಯೆಹೋವನ ದಿನವು. ನೀವು ಜಕರಿಯ 14ನೇ ಅಧ್ಯಾಯದಲ್ಲಿ ನೀವು ಓದ್ಬೇಕಾದ್ರೆ ಆ ದಿನ ಅಂತ ಪ್ರಾರಂಭ ಆಗ್ತದೆ. ಆ ದಿನದಲ್ಲಿ, ಯಾವ ದಿನದಲ್ಲಿ ಅಂತ ನೋಡ್ಬೇಕಾದ್ರೆ ದ ಡೇ ಆಫ್ ಯೆಹೋವನ ದಿನದಲ್ಲಿ. ಈಗ ಈ ಒಂದು ಪ್ರವಾದನೆ ವಾಕ್ಯದಲ್ಲಿರುವಂತ ಒಂದೊಂದು ಅಂಶಗಳು ನಾವ್ ಏನ್ ಮಾಡೋಣ ಧ್ಯಾನ ಮಾಡ್ಬೇಕಾದ್ರೆ ಅದರಲ್ಲಿ ಮೊದಲು ಕೊಡಲ್ಪಟ್ಟಿರುವಂತ ಒಂದು ವಿಷಯ ಏನಂತ ನೋಡ್ಬೇಕಾದ್ರೆ
ಆಲಿವ್ ಆಯಿಲ್, ಎಣ್ಣೆ ಮರಗಳ ಗುಡ್ಡಗಳು ಅಂತ ಕೊಡಲ್ಪಟ್ಟಿದ್ದಲ್ಲ. ಈಗ ಆ ಎಣ್ಣೆ ಮರಗಳ ಈ ಕಾಯಿ ಇದಲ್ಲ, ಈ ಕಾಯಿನ ಇಟ್ಕೊಂಡು ಏನ್ ಮಾಡ್ತಾರೆ ಆಗಿನ ಕಾಲದಲ್ಲಿ, ಪುರಾತನ ಕಾಲಗಳಲ್ಲಿ ಆ ಕಾಯಿಗಳನ್ನು ಕಲೆಕ್ಟ್ ಮಾಡಿ ಚೆನ್ನಾಗಿ ಜಜ್ಜಿ ಅದನ್ನ ಏನ್ ಮಾಡ್ತಾರೆ, ಅದನ್ನ ಹಿಂಡುವಾಗ ಅದರಿಂದ ಏನ್ ಸಿಗುತ್ತೆ, ಎಣ್ಣೆ ಸಿಗುತ್ತೆ. ಈ ಎಣ್ಣೆ ಇಟ್ಕೊಂಡು ಏನ್ ಮಾಡ್ತಾರೆ ಆಗಿನ ಕಾಲದಲ್ಲಿ, ಹಲವಾರು ಸುಮಾರು ಗಾಯ ಹೊಂದಿರೋರಿಗೆ ಏನ್ ಮಾಡ್ತಾರೆ, ಇದನ್ನ ಇಟ್ಟು ಒಂದು ಒಳ್ಳೆ ಮಲಾಮು ತಯಾರಿ ಮಾಡೋದಕ್ಕೆ ಇದು ಒಂದು ಮೂಲಭೂತವಾಗಿತ್ತು. ಯಾವುದು, ಈ ಆಲಿವ್ ಆಯಿಲ್. ಎರಡನೇದು ಇದು ಯಾವ್ದಕ್ಕೆಲ್ಲ ಉಪಯೋಗ ಆಗುತ್ತೆ ಅಂತ ನೋಡ್ಬೇಕಾದ್ರೆ, ಯಾಜಕರು ನಂತರ ರಾಜರುಗಳನ್ನ ಅವ್ರನ್ನ ಅಭಿಷೇಕ ಮಾಡೋದಕ್ಕೆ ಈ ಒಂದು ಆಲಿವ್ ಆಯಿಲ್ ಉಪಯುಕ್ತ ಇತ್ತು. ಅದಾದ ನಂತರ ನೋಡ್ಬೇಕಾದ್ರೆ ದೇವದರ್ಶನ ಗುಡಾರದಲ್ಲಿರುವಂತ ಪ್ರತಿಯೊಂದು ವಸ್ತುಗಳು, ದೀಪಸ್ತಂಭ, ಆಮೇಲೆ ಯಜ್ಞ ಧೂಪ ಸ್ತಂಭ ಇದೆ, ಆಮೇಲೆ ಮಂಚುಷ ಪೆಟ್ಟಿ ಇದೆ, ಆಮೇಲೆ ದೀಪಸ್ತಂಭ ಇದೆ, ಧೂಪ ಪೀಠ ಇದೆ, ದಗನ ಬಲಿ ಪೀಠ ಇದೆ. ಈ ಆಲಿವ್ ಆಯಿಲ್ ಯಾವ್ದನ್ನೆಲ್ಲ ಮುಟ್ಟುತ್ತೋ ಅದೆಲ್ಲ ಏನಾಗುತ್ತೆ, ಪರಿಶುದ್ಧವಾಗಿದೆ. ನಂತರ ನೋಡ್ಬೇಕಾದ್ರೆ ನೀವು ವಿಮೋಚನಾ ಕಾಂಡದಲ್ಲಿ 29ನೇ ಅಧ್ಯಾಯದಲ್ಲಿ 29-30ರಲ್ಲಿ ಕೊಡಲ್ಪಟ್ಟಿದೆ. ಈ ಎಣ್ಣೆ, ಈ ಆಲಿವ್ ಆಯಿಲ್ ಯಾವುದನ್ನೆಲ್ಲ ಮುಟ್ಟುತ್ತೋ ಅದೆಲ್ಲ ಪರಿಶುದ್ಧವೆಂದು ನೆನೆಸಲ್ಪಡುತ್ತದೆ. ಅದಕ್ಕೆ ಇಬ್ರಿಯ ಭಾಷೆಯಲ್ಲಿ ಅದಕ್ಕೆ ಏನು ಒಂದು ಪದ ಕೊಟ್ಟಿದ್ದಾರೆ ಬೇರೆ, ಶೀಮೆನ್ ಅಂದ್ರೆ ಅರ್ಥ ಏನ್ರಿ, ಎಣ್ಣೆ ಮರ. ಹಾಗಾದ್ರೆ ಈ ಆಲಿವ್ಗೆ, ಈ ಒಂದು ಆಲಿವ್ ಆಯಿಲ್ಗೆ ಏನ್ ಅರ್ಥ ಕೊಡಂತ ನೋಡುವುದಾದ್ರೆ, ಪರಿಶುದ್ಧ ಆತ್ಮಕ್ಕೆ ಇದನ್ನ ಹೋಲಿಸಬಹುದು, ಪವಿತ್ರ ಆತ್ಮಕ್ಕೆ ಹೋಲಿಸಬಹುದು. ಯಾವುದು, ಈ ಒಂದು ಆಲಿವ್ ಆಯಿಲ್. ನಂತರ ಈ ಆಲಿವ್ ಆಯಿಲ್ ಯಾವ ಅರ್ಥ ನಮಗೆ ಕೊಡುತ್ತಂದ್ರೆ, ಬೆಳಕು. ಮೂರನೇದು, ಈ ಆಲಿವ್ ಆಯಿಲ್ ಏನ್ ಅರ್ಥವನ್ನು ಕೊಡುತ್ತೆ ಅಂತ ನೋಡೋದಾದ್ರೆ, ಸಮಾಧಾನ, ಶಾಂತಿಗೆ ಅದು ಛಾಯೆಯಾಗಿದೆ. ನಂತರ ಈ ಆಲಿವ್ ಆಯಿಲ್ ಯಾವುದಕ್ಕೆ ಹೋಲಿಸಬಹುದು ಅಂತ ನೋಡ್ಬೇಕಾದ್ರೆ, ದೈವಿಕವಾದ ಆಶೀರ್ವಾದಕ್ಕೆ ಇದನ್ನ ನಾವು ಏನ್ ಮಾಡಬಹುದು, ಹೋಲಿಸಬಹುದು. ಈಗ ನೋಡಿ ಪ್ರಿಯರೇ, ಇಷ್ಟು ಅರ್ಥ ಸಿಗ್ಬಿಡುತ್ತು ಬರೀ ಆಲಿವ್ ಆಯಿಲ್ ಅಲ್ಲಿ. ಆಲಿವ್ ಆಯಿಲ್ ಪ್ರವಾದನೆ ವಾಕ್ಯದಲ್ಲಿ ಏನಂತ ಕೊಡಲ್ಪಟ್ಟಿದೆ, ಎಣ್ಣೆ ಮರದ ಗುಡ್ಡಗಳು. ಈಗ ಎಣ್ಣೆ ಮರದ ಬಗ್ಗೆ ಒಂದು ವಿವರಣೆ ಸಿಗ್ಬಿಡ್ತು. ಈಗ ಎಣ್ಣೆ ಮರದ ಗುಡ್ಡಗಳು ಅಂತ ನೋಡ್ಬೇಕಾದ್ರೆ, ಲಿಟರಲ್ ಆಗಿ ಈ ಆಲಿವ್ ಮೌಂಟೇನ್ ಏನಿದೆ, ಇಸ್ರೇಲ್ ದೇಶದಲ್ಲಿ ಇದೆ. ಈಗ ಆಲಿವ್ ಅಂದ್ರೆ ಏನೇನ್ ಅರ್ಥ ಕೊಡ್ತು ನಮ್ಗೆ, ಅಭಿಷೇಕಿಸುವುದಕ್ಕೆ, ಪವಿತ್ರ ಆತ್ಮಕ್ಕೆ, ಸಮಾಧಾನಕ್ಕೆ, ಶಾಂತಿಗೆ, ನಂತರ ಆಶೀರ್ವಾದಕ್ಕೆ, ಇಷ್ಟಕ್ಕೆ ಅದು ಏನ್ ಮಾಡ್ಬೋದು, ಅದನ್ನ ಹೋಲಿಸಬಹುದು. ಈಗ ಆಲಿವ್ ಬೆಟ್ಟ ಅಂದ್ರೆ ಏನ್ರಿ, ಆಲಿವ್ ಮರಗಳ ಒಂದು ಗುಡ್ಡ ಅಂದ್ರೆ ಎಲ್ಲ ಆಶೀರ್ವಾದ ಬರುತ್ತೆ, ಸಮಾಧಾನ ಬರುತ್ತೆ, ಸಂತೋಷ ಬರುತ್ತೆ, ಶಾಂತಿ ಬರುತ್ತೆ, ನೆಮ್ಮದಿ ಬರುತ್ತೆ. ಇಡೀ ಲೋಕದ ಕಾಯಿಲೆಗಳನ್ನು ವಾಸಿ ಮಾಡುವುದಕ್ಕೆ ಯಾವ್ದು ಬರುತ್ತೆ, ಆಲಿವ್ ಆಯಿಲ್ ಬರುತ್ತೆ. ಇದೇ ಪ್ರವಾದನೆ ವಾಕ್ಯದಲ್ಲಿ ಇರುವಂತ ಒಂದು ಪದ. ಅದಕ್ಕೆ ಆತ್ಮಿಕವಾದ ಅರ್ಥ ನಾವು ತಗೋಬೇಕಾದ್ರೆ, ದೇವರು ತನ್ನ ಪಾದ ಎಲ್ಲಿರ್ತಾರಂತೆ, ಎಣ್ಣೆ ಮರಗಳ ಗುಡ್ಡದ ಮೇಲೆ. ಈಗ ಎಣ್ಣೆ ಮರದ ಗುಡ್ಡ ಅಂತ ನೋಡ್ಬೇಕಾದ್ರೆ ಇಂಗ್ಲಿಷ್ ಅಲ್ಲಿ ಅದಕ್ಕೆ ಮೌಂಟೇನ್ ಅಂತ ಹೇಳ್ತಾರೆ. ಗುಡ್ಡ ಅಂತ ನೋಡ್ಬೇಕಾದ್ರೆ ಮಲೆ, ಗುಡ್ಡ ಅಂತ ಹೇಳಿ. ಇದಕ್ಕೆ ಸತ್ಯವೇದದಲ್ಲಿ ಮೌಂಟೇನ್ ಅಂತ ಎಲ್ಲೆಲ್ಲಿ ಬರುತ್ತೋ ಅದಕ್ಕೆಲ್ಲ ಏನು ಅರ್ಥ ಸಿಗುತ್ತೆ ನಮ್ಗೆ ಸತ್ಯವೇದದಲ್ಲಿ ಅಂತ ನೋಡ್ಬೇಕಾದ್ರೆ, ರಾಜ್ಯ. ಸೊ ಈಗ ರಾಜ್ಯ ಅಂತ ನಮ್ಗೆ ಅರ್ಥ ಸಿಗುತ್ತೆ. ಎಣ್ಣೆ ಮರದ ಗುಡ್ಡ ಅಂದ್ರೆ ಅರ್ಥ ಹೇಳ್ತೀರಿ, ಎಣ್ಣೆ ಮರದ ಗುಡ್ಡ ಅಂದ್ರೆ ಯೆಹೋವನು ತನ್ನ ಪಾದಗಳನ್ನು ಈ ಎಣ್ಣೆ ಮರದ ಗುಡ್ಡದ ಮೇಲೆ ಇಡುವಾಗ ಆ ಒಂದು ರಾಜ್ಯ, ದೇವರ ರಾಜ್ಯದಲ್ಲಿ ಏನ್ ಸಿಗುತ್ತೆ ಮುಂದೆ, ದೈವಿಕವಾದಂತ ದಯೆ, ಸಮಾಧಾನ, ಆಶೀರ್ವಾದ, ದೇವರ ಒಂದು ಆಜ್ಞೆ ಏನ್ ಬರುತ್ತೆ, ಈ ಭೂಮಿಗೆ ಬರುತ್ತೆ. ನಮಗೆ ಸಿಗುವಂತಹ ಮುಖ್ಯವಾದ ಒಂದು ವಿಷಯಗಳಲ್ಲಿ ಕೊಡಲ್ಪಟ್ಟಿದೆ. ಹಾಗಾದ್ರೆ ಇನ್ನು ಮುಂದೆ ಈ ರಾಜ್ಯ ಬೆಳಕಿನ ರಾಜ್ಯವಾಗಿರುತ್ತೆ. ಈ ಒಂದು ರಾಜ್ಯದಲ್ಲಿ ಎಲ್ರಿಗೂ ಒಳ್ಳೆ ದೇವರ ಬಗ್ಗೆ ಇರುವಂತ ತಿಳುವಳಿಕೆ ಸಿಗುತ್ತೆ. ಭೂಮಿಯ ಒಂದು ತಿಳುವಳಿಕೆ ಅಲ್ಲ, ದೇವರದ ಬಗ್ಗೆ ಸಿಗುತ್ತೆ. ಇನ್ ಮುಂದೆ ಬರುವಂತ ಒಂದೊಂದು ವಿಷಯವಾಗಿ ಅದು ಇರುವುದರಿಂದ ಬೇರೆ ಈ ಒಂದು ಪ್ರವಾದನೆ ವಾಕ್ಯದಲ್ಲಿ ಇರುವಂತ ವಿಷಯವನ್ನು ನಾವು ಧ್ಯಾನ ಮಾಡುವಾಗ, ಇವತ್ತು ದೇವ್ರು ನಮ್ಗೆ ಹೇಳಿರುವಂತ ವಾಕ್ಯ ಏನಂದ್ರೆ, ನೀವೆಲ್ಲ ಬೆಳಕಿನ ಮಕ್ಕಳು ಅಂತ ಹೇಳ್ತಾರೆ.
ಇದು ಯಾರಿಗೆ ಮಾತ್ರ ಹೋಲಿಸಬಹುದು ಅಂದ್ರೆ ಸಭೆಗೆ ಮಾತ್ರ. ಇಡೀ ಲೋಕಕ್ಕೆ ಅಂತ ನೋಡ್ಬೇಕಾದ್ರೆ ಇಲ್ಲ. ಇಡೀ ಲೋಕದಲ್ಲಿರುವಂತ ಜನಗಳು ಅವರು ಬೆಳಕಿನ ಮಕ್ಕಳಾಗಿ ಅವ್ರು ಮಾರ್ಪಡ್ಬೇಕಂದ್ರೆ ಅದು ಮುಂದೆ ಬರುವಂತ ಕಾಲದಲ್ಲಿ ಅದು ಆಗುತ್ತೆ. ಎಲ್ರೂ ತಿಳ್ಕೊತಾರೆ, ಅವ್ರಿಗೆ ಬೆಳಕು ಸಿಕ್ಬಿಡುತ್ತೆ. ಸೊ ಅದಕ್ ಮುಂಚೆ ದೇವ್ರು ಏನ್ ಮಾಡಿದ್ದಾರೆ, ಈ ಒಂದು ಕತ್ತಲೆ ಯುಗದಲ್ಲಿ ನಮ್ಮನ್ನ ಆರಿಸಿಕೊಂಡು ನಮ್ಮನ್ನ ಹೇಗೆ ಮಾರ್ಪಡಿಸಿದ್ದಾರೆ ಅಂದ್ರೆ ಬೆಳಕಿನ ಮಕ್ಕಳು. ಈಗ ಬೆಳಕಿನ ಮಕ್ಕಳು ನಾವು ಈ ಪ್ರವಾದನೆಯನ್ನು ಆತ್ಮಿಕವಾದ ರೀತಿಯಲ್ಲಿ ನಾವು ಹೋಗಿ ಏನ್ ಮಾಡ್ಬೇಕು, ತಿಳ್ಕೋಬೇಕು. ನೋಡಿ, ಅವರ ಪಾದಗಳನ್ನು ಇಟ್ಟಿದ ತಕ್ಷಣ ಅದು ಎಷ್ಟು 2 ಭಾಗವಾಗಿ ಮಾರ್ಪಡ್ತು. ಹಂಗಂದ್ರೆ ಯೆಹೋವನ ಪಾದ ಅಲ್ಲಿ ಇಟ್ಟಿದ ತಕ್ಷಣ ಏನಾಯ್ತು ಪ್ರಿಯರೇ, 2 ಭಾಗವಾಗಿ ಅಲ್ಲಿ ಮಾರ್ಪಡ್ತು. ಸೊ ಯಾವಾಗ ಅಂತ ನೋಡ್ಬೇಕಾದ್ರೆ ದ ಡೇ ಆಫ್ ಯೆಹೋವಾ ಅಂತ ಕೊಡಲ್ಪಟ್ಟಿದೆ. ನೋಡಿ, ಅದರಲ್ಲಿ 1ನೇ ಅಂದ್ರೆ ಜಕರ್ಯ 14ನೇ ಅಧ್ಯಾಯ 1ನೇ ವಾಕ್ಯ ಎಷ್ಟು? ಆಹಾ ಚೀಯೋನೇ, ಯೆಹೋವನು ನೇಮಿಸಿದ ದಿನವು ಬರುತ್ತಿದೆ, ಸೂರೆಯಾದ ನಿನ್ನ ಆಸ್ತಿಯು ಆಗ ನಿನ್ನ ಮಧ್ಯದಲ್ಲಿ ಹಂಚಿಕೆಯಾಗುವುದು. ನೋಡಿದ್ರೆ ಆ ದಿನದಲ್ಲಿ ದ ಡೇ ಆಫ್ ಯೆಹೋವಾ ದೈವಿಕವಾದಂತ ಒಂದು ಆದೇಶದ ಪ್ರಕಾರ ಈ ರಾಜ್ಯಗಳ 2 ಭಾಗಗಳನ್ನು ಸೂಚಿಸುತ್ತೇವೆ. ಹಂಗಂದ್ರೆ ಈ 2 ಭಾಗ ಯಾವುದಕ್ಕೆ ನಾವು ಉಳಿಸಬಹುದು? ಕಾಲಿಟ್ಟಿದ ತಕ್ಷಣ ಈ ಒಂದು ಬೆಟ್ಟ, ಈ ಒಂದು ಮೌಂಟೇನ್ 2 ಭಾಗವಾಗಿ ಆಯ್ತು. ಅಂದ್ರೆ ಈ 2 ಭಾಗ ಆತ್ಮಿಕವಾದ ಅರ್ಥದಲ್ಲಿ ನಾವ್ ಇದಕ್ಕೆ ಏನ್ ವಿವರಣೆ ಕೊಡ್ಬೋದು? ಇದು ಬೆಟ್ಟ, ಇದು ರಾಜ್ಯನೇ, ಇದು ರಾಜ್ಯ. ಬಟ್ ಅವ್ರು ಕಾಲಿಟ್ಟಿದ ತಕ್ಷಣ ಇದು 2 ಭಾಗವಾಗಿ ಮಾರ್ಪಡ್ತು. ಹಂಗಂದ್ರೆ ಈ 2 ರಾಜ್ಯಕ್ಕೆ ಆತ್ಮಿಕವಾದ ಅರ್ಥದಲ್ಲಿ ನಾವ್ ಏನ್ ವಿವರಣೆ ಕೊಡ್ಬೋದು ಪ್ರಿಯರೇ? ಅವ್ರ ಪರಲೋಕದ ರಾಜ್ಯ, ಭೂಲೋಕದ ರಾಜ್ಯ ರೀ, 2 ರಾಜ್ಯ. ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. 2 ಆಶೀರ್ವಾದ, ಒಂದು ಪರಲೋಕದ ಒಂದು ರಕ್ಷಣೆ, ಇನ್ನೊಂದು ಭೂಲೋಕದ ರಕ್ಷಣೆ. ಅಂದ್ರೆ ಪರಲೋಕದ ರಕ್ಷಣೆ ಯಾರು ಸ್ವತಂತ್ರ ಪಡಿಸ್ಕೋತಾರೆ? ಸಭೆ. ಭೂಲೋಕದ ಒಂದು ರಕ್ಷಣೆ ಪಿತೃಗಳ ಮುಖಾಂತರ ಇಸ್ರಾಯೇಲ್ ಮತ್ತೆ ಇಡೀ ಇದನ್ನ ನಾವು ತಿಳ್ಕೊಂಡ್ರೆ ಈ 2 ರಾಜ್ಯಗಳದ್ದು ಆತನ ಪಾದ ಇಟ್ಟಿದ ತಕ್ಷಣ ಈ ಭೂಮಿ 2 ಭಾಗವಾಗಿ ಮಾರ್ಪಟ್ಟಿದ್ದು, 2 ಆಶೀರ್ವಾದವನ್ನು ಇದೆಲ್ಲ ನೋಡ್ಬೇಕಾದ್ರೆ ಬೇರೆ ನಮ್ಗೆ ಅರ್ಥವಾಗುತ್ತೆ. ಹಾಗಾದ್ರೆ ಒಂದು ವಿಷಯ ನಾವು ತಿಳ್ಕೊಬೇಕು, ಈ 2 ರಾಜ್ಯಗಳಲ್ಲೂ ಆತನ ಪಾದ ಇಡುವುದಕ್ಕೆ ಮುಂಚೆ ಒಂದು, ನಂತರ ಇಡೀ ಮಾನವ ಜನಾಂಗ ದೇವರ ಆಶೀರ್ವಾದದ ಒಂದು ಚಾನಲ್ ಆಗಿ ಆತನ ಒಂದು ಆಶೀರ್ವಾದದ ಒಂದು ಸಂಪರ್ಕವಾಗಿ ಮಾರ್ಪಡುವುದಕ್ಕೆ ಮುಂಚೆ ಈ 2 ರಾಜ್ಯಗಳಲ್ಲೂ ಬೇರೆ ಕಳೆದ ಕಾಲಗಳಲ್ಲಿ ಪೂರ್ತಿ ನೋಡ್ಬೇಕಾದ್ರೆ ಈಗ ಲೋಕದ ಒಂದು ಕತ್ತಲೆ ಇದ್ರೂ ಕೂಡ ಒಂದು ಬೆಳಕಿತ್ತು. ಈ ಒಂದು ಪ್ರವಾದನೆ ಪ್ರಕಾರ ಕತ್ತಲೆ ಇದ್ರೂ ಕೂಡ ಕಳೆದ 6000 ವರ್ಷಗಳಲ್ಲಿ ಈ ಪ್ರವಾದನೆ ಎಲ್ಲ ಬರೆಯುವುದಕ್ಕೆ ಮುಂಚೆ, ಈ ಪ್ರವಾದನೆ ನೆರವೇರೋದಕ್ಕೆ ಮುಂಚೆ, ಈ ಪ್ರವಾದನೆ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದ್ರು ಕೂಡ ಒಂದು ಬೆಳಕಿತ್ತು. ಅದು ಏನಂದ್ರೆ ಬೆಳಕಂತ ಏನ್ ಬೆಳಕಂತ ನೀವು ಹೇಳ್ಬೋದಾ? ಒಂದು ಪರಲೋಕದ ರಾಜ್ಯ, ಇನ್ನೊಂದು ಭೂಲೋಕದ ರಾಜ್ಯ ಅಂತ ಹೇಳ್ಬಿಟ್ರಿ. ಆದ್ರೆ ಈ ಕತ್ತಲೆಯಲ್ಲೂ ಕೂಡ ಒಂದು ಬೆಳಕಿತ್ತು. ಆ ಬೆಳಕು ಏನಂತ ನೋಡ್ಬೇಕಾದ್ರೆ ಇದು ಹೇಗೆ ನಾವು ಪರಲೋಕದ ಒಂದು ರಾಜ್ಯ, ಭೂಲೋಕದ ರಾಜ್ಯ ಅಂತ ಹೇಳ್ತೀವೋ, ಇದಕ್ಕೆ ಮೂಲಭೂತವಾಗಿ ಇದ್ದಂತ ಒಂದು ಬೆಳಕು ಏನಂತ ನೋಡ್ಬೇಕಾದ್ರೆ ಇಲ್ಲ, ಯೇಸು ಕ್ರಿಸ್ತನೇ ಎಲ್ಲದಕ್ಕೂ ಅವ್ರು ಬಂದಾರೆ, ಕೊನೆಗೆ ಅಲ್ಲಿ ಅವ್ರ ಹತ್ರನೇ ಹೋಗ್ಬೇಕು. ಬಟ್ ನಮ್ಗೆ ತಿಳ್ಕೊಳ್ಳುವ ರೀತಿಯಲ್ಲಿ ಒಂದು ವಿವರಣೆ ಏನಂತ ನೋಡೋದಾದ್ರೆ ಹಳೆ ಒಡಂಬಡಿಕೆ, ಆಗಿನ ಕಾಲದಿಂದ ಕತ್ತಲೆಯಲ್ಲಿ ಈ ಗ್ರಂಥದ ಸುರುಳು ಇತ್ತು, ದೇವರ ವಾಕ್ಯ ಇತ್ತು. ಆ ಬೆಳಕು ಯಾರಿಗೂ ಕಾಣಲಿಲ್ಲ. ಪಿತೃಗಳು ಬರೆದ್ರು, 2 ಆಶೀರ್ವಾದ ಬರುತ್ತೆ, ಒಂದು ಪರಲೋಕದ ಆಶೀರ್ವಾದ, ಇನ್ನೊಂದು ಭೂಲೋಕದ ಆಶೀರ್ವಾದ. ಇದಾದ ನಂತರ ಸುಮಾರು ಯೇಸು ಸ್ವಾಮಿ ಬಂದ ಮೇಲೆನೆ ನಮ್ಗೆ ಗೊತ್ತಾಯ್ತು, ಹೌದು ಕತ್ತಲೆಯಲ್ಲಿ ಕೂಡ ಈ ಒಂದು ಬೆಳಕು ಇತ್ತು. ಈಗ 2 ರಾಜ್ಯಕ್ಕೂ ಯಾವ್ದನ್ನ ಹೋಲಿಸ್ಬೋದು? 2 ಪುಸ್ತಕಕ್ಕೂ ನಾವ್ ಏನ್ ಮಾಡ್ಬೋದು? ಹೋಲಿಸಬಹುದು. ಇನ್ನೊಂದು ವಿಷಯ ಬೇರೆ, ಈ ಜಕರ್ಯ ಪುಸ್ತಕ ಬರೆಯುವಾಗ ಈ ಹಳೆ ಉಡಂಬಡಿಕೆ ಮತ್ತೆ 2 ಉಡಂಬಡಿಕೆ ಇದೆಲ್ಲ, ಈ 2 ಉಡಂಬಡಿಕೆಯು ಇನ್ನೊಂದು ಅರ್ಥದಲ್ಲಿ ನಾವೇನಂತ ಹೇಳ್ಬೋದು, ಇದು 2 ದೇವರ ಸಾಕ್ಷಿಗಳು ಅಂತ ಹೇಳ್ಬೋದು. ಜಕರ್ಯನಿಗೆ ಸ್ವಾಮಿ ಈ ಒಂದು ದರ್ಶನವನ್ನು ತೋರಿಸುವಾಗ ಜಕರ್ಯನ ಹತ್ರ ಕೇಳಿದ್ರು,
ಇದು ಏನಪ್ಪಾ ಇದು ಎರಡು ಸಾಕ್ಷಿಗಳಂತ ಕೇಳುವಾಗ ಜಕರ್ಯ ಏನ ಉತ್ತರ ಕೊಟ್ರು ಗೊತ್ತಾ ಪ್ರಿಯರೇ? ಆ ಎರಡು ಎಣ್ಣೆ ಮರಗಳ ಬಗ್ಗೆ ತೋರಿಸಿ, ಒಂದು ದರ್ಶನವನ್ನು ತೋರಿಸಿ, ಈ ಎರಡು ಎಣ್ಣೆ ಮರಗಳು ಏನಂತ ಕೇಳುವಾಗ ಜಕರ್ಯಗೆ ಗೊತ್ತಿತ್ತಂತ ನೋಡ್ಬೇಕಾದ್ರೆ ಇಲ್ಲ, ಗೊತ್ತಿರ್ಲಿಲ್ಲ. ಆಗ ಸ್ವಾಮಿನ ಅದಕ್ಕೆ ಆದಂತ ವಿವರಣೆ ಕೊಡ್ತಾರೆ. ನೀವು ಅದೇ ಜಕರ್ಯ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ 4ನೇ ಅಧ್ಯಾಯ 3, 11, 12 ಹತ್ರ ಕೇಳ್ತಾರೆ. ಬೇಕಾದ್ರೆ ಓದ್ಬಿಡಿ. ಜಕರ್ಯ 4ನೇ ಅಧ್ಯಾಯ 3ನೇ ವಚನ. ಅದರ ಮೇಲ್ಗಡೆ ಎಣ್ಣೆಯ ಪಾತ್ರೆ ಇದೆ. ಹಾ, ಆ ಪಾತ್ರೆಯ ಬಲಗಡೆಯಲ್ಲಿ ಒಂದು ಎಣ್ಣೆಯ ಮರ, ಹಾ, ಎಡಗಡೆಯಲ್ಲಿ ಒಂದು ಎಣ್ಣೆಯ ಮರ, ಹ್ಮ್. ಅಂತೂ 2 ಮರಗಳು ಅದರ ಪಕ್ಕಗಳಲ್ಲಿವೆ. ಆಗ್ಲೇ ಹೇಳಿದ ಎಣ್ಣೆ ಮರ ಅಂದ್ರೆ ಏನಂತ ನೋಡ್ಬೇಕಾದ್ರೆ ದೇವರ ರಾಜ್ಯ ಒಂದು ಎಡಗೈಯಲ್ಲಿ, ಅದು 2 ಭಾಗವಾಗಿ ಅದು ಆಯ್ತು. ಆತನ ಪಾದಾಗೆ ಎಲ್ಲಿದೆ? ಎಣ್ಣೆ ಮರದ ಮೇಲೆ, ಗುಡ್ಡದ ಮೇಲೆ ನಿಂತಿದೆ. ಈಗ ಇದನ್ನ ಹಾಗೆ ಮನಸ್ಸಿನಲ್ಲಿ ಇಟ್ಕೊಂಡು ಜಕರ್ಯ ನಾವು 4ನೇ ಅಧ್ಯಾಯಕ್ಕೆ ಬರುವಾಗ ಇದೇ ಒಂದು ಅಂಶವನ್ನು ಎಣ್ಣೆ ಮರಗಳ ಬಗ್ಗೆ ವಿಷಯ ಜಕರ್ಯ ಹತ್ರ ಹೇಳ್ಬಿಟ್ಟು ಓದಿ ಸಿಸ್ಟರ್. ಪುನಃ ನಾನು ಪ್ರಸ್ತಾಪವೆತ್ತಿ ವಿವರಿಸುತ್ತಾ ದೇವದೂತನನ್ನು, ಸ್ವಾಮಿ, ಇವು ಏನು ಎಂದು ಕೇಳಿದಕ್ಕೆ ಆ ದೇವದೂತನು, ಇವು ಏನೆಂದು ನಿನಗೆ ತಿಳಿಯದಿಲ್ಲವೋ ಎಂಬುದಾಗಿ ನನ್ನನ್ನು ಪ್ರಶ್ನೆ ಮಾಡಲು, ಇಲ್ಲ ಸ್ವಾಮಿ ಎಂದು ಹರಿಕೆ ಮಾಡಿದೆನು. ಆಗ ಅವನು ನನಗೆ ಪ್ರತ್ಯುತ್ತರವಾಗಿ ಹೀಗೆ ಹೇಳಿದನು, ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ನನ್ನ ಆತ್ಮದಿಂದಲೇ ಎಂಬುದು ಸೇನಾಧೀಶ್ವರನಾದ ಯೆಹೋವನ ನುಡಿ ಎಂಬ ಮಾತನ್ನು ಯೆಹೋವನು ಜೆರುಬ್ಬಾಬೆಲನಿಗೆ ದಯಪಾಲಿಸಿದ್ದಾನೆ. ಇದನ್ನು ಕೇಳಿ ನಾನು ದೇವದೂತನನ್ನು, ದೀಪಸ್ತಂಭದ ಎಡಬಲದಲ್ಲಿರುವ ಈ ಎಣ್ಣೆ ಮರಗಳು ಏನು ಎಂದು ಪ್ರಶ್ನೆ ಮಾಡಿ ಮತ್ತೆ ಅವನನ್ನು, ತಮ್ಮೊಳಗಿಂದ ಚಿನ್ನದಂತ ಎಣ್ಣೆಯನ್ನು ಪಾತ್ರೆಯಲ್ಲಿ ತುಂಬಿಸುವ 2 ಬಂಗಾರದ ನಾಳಗಳಿದೆಯಲ್ಲ, ಆ ನಾಳಗಳ ಬಾಯಿಗೆ ಸೇರಿರುವ 2 ಎಣ್ಣೆ ಕಾಯಿ ಗುತ್ತಿಗಳು ಏನು ಎಂದು ವಿಚಾರಿಸಿದಕ್ಕೆ ಅವನು, ಇವು ಏನೆಂದು ನಿನಗೆ ತಿಳಿಯುವುದಿಲ್ಲವೋ ಎಂಬುದಾಗಿ ನನ್ನನ್ನು ಕೇಳಲು, ಇಲ್ಲ ಸ್ವಾಮಿ ಎಂದು ಹರಿಕೆ ಮಾಡಿದೆನು. ಅದಕ್ಕೆ ಅವನು, ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರು, ಎಣ್ಣೆಯ ಬುಗ್ಗೆಗಳು ಆದ 2 ಪುರುಷರು ಎಂದು ಹೇಳಿದನು. ಏನ್ ವಿವರಣೆ ಕೊಡಲ್ಪಟ್ಟಿದ್ರೆ, ಇವು ಸರ್ವ ಭೂಲೋಕದೊಡನೆಯ ಸನ್ನಿಧಿ ಸೇವಕರು, ಎಣ್ಣೆಯ ಬುಗ್ಗೆಗಳು ಆದ 2 ಪುರುಷರು. ಎಣ್ಣೆಯ ಬುಗ್ಗೆಗಳು ಅದು 2 ಪುರುಷರು. ಯಾರಂತ ನೋಡ್ಬೇಕಾದ್ರೆ ಇಬ್ರು ಪುರುಷರು ಯಾರು? 2 ಪುರುಷರು ಯಾರು? ಇವು ಸರ್ವ ಭೂಲೋಕದೊಡೆಯನ ಸನ್ನಿಧಿ ಸೇವಕರು, ಇವರೇ ಸೇವಕರಂತೆ. ಮತ್ತೆ 2 ಪುರುಷರು ಇಲ್ಲ ಇಲ್ಲ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಟಿಲ್ ಡೇಟ್ ಇವತ್ತಿನವರೆಗೂ ಅದು ಬೆಳಕನ್ನು ಕೊಡ್ತಾ ಇದೆ. ಅದೇ ಇವತ್ತಿನವರೆಗೂ ದೇವರ ರಾಜ್ಯವನ್ನು ನಮ್ಗೆ ತಿಳಿಸುವಂತ ಒಂದು ವಾಕ್ಯಗಳು. ಇವತ್ತಿನವರೆಗೂ ಅದು ಈ ಕತ್ತಲೆಯಲ್ಲಿ ಬೆಳಕನ್ನು ಕೊಡುತ್ತೆ, ನಮ್ಗೆ ತಿಳುವಳಿಕೆಯನ್ನು ಕೊಡುತ್ತೆ, ನಮ್ಗೆ ಸಂತೋಷವನ್ನು ಕೊಡುತ್ತೆ, ಸಮಾಧಾನವನ್ನು ಕೊಡುತ್ತೆ. ಯಾರಂತ ನೋಡ್ಬೇಕಾದ್ರೆ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ. 2 ಪುರುಷರಂತ ನೋಡ್ಬೇಕಾದ್ರೆ ನಾವು ನೇರವಾದ ಅರ್ಥದಲ್ಲಿ ನಾವು ಹೋಗಿ ಅರ್ಥ ಮಾಡ್ಕೊಳ್ಳುವಂತ ಅರ್ಥ ಆಗುವುದಿಲ್ಲ. ಯಾಕಂದ್ರೆ ಸತ್ಯವೇದ ಆತ್ಮಿಕವಾದ ಒಂದು ವಿಚಾರದಲ್ಲೇ ನಾವು ಹೋಗಿ ತಿಳ್ಕೋಬೇಕು. ಇದನ್ನ ನಾವು ಇನ್ನೂ ಸ್ಪಷ್ಟವಾಗಿ ತಿಳ್ಕೋಬೇಕಾದ್ರೆ ಪ್ರಕಟಣೆ 1ನೇ ಅಧ್ಯಾಯದಲ್ಲಿ ಪ್ರಕಟಣೆ 1ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ ಇದೆ ನೋಡಿ. 1:20 ಅಲ್ಲಿ ಅದು ಒಂದು ಪ್ರವಾದನೆ ವಾಕ್ಯ. ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗುಡಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. 7 ನಕ್ಷತ್ರಗಳು, ದೀಪಸ್ತಂಭಗಳು, ಆ 7 ದೀಪಸ್ತಂಭಗಳು ಅಂದರೆ ಆ 7 ಸಭೆಗಳು. 7 ಸಭೆಗಳು. 7 ಸಭೆಗಳಂದ್ರೆ ಯಾವ ಬೇರೆ? ವಿಶ್ವಾಸಿಗಳು, ಭಕ್ತರು, ಈ ಸಭೆಯಲ್ಲಿರುವಂತ ಪ್ರತಿಯೊಂದು ವಿಶ್ವಾಸ. ಇದು 7 ನಕ್ಷತ್ರಗಳು, 7 ದೀಪಸ್ತಂಭಗಳು, 7 ಸಭೆಯನ್ನು ಸೂಚಿಸುವಂತದ್ದು. ಇದು ಯಾರಂತ ನೋಡ್ಬೇಕಾದ್ರೆ ಸಭೆಯಲ್ಲಿರುವಂತ ಪರಿಶುದ್ಧ ಭಕ್ತರುಗಳನ್ನು ಸೂಚಿಸುವಂತ ಒಂದು ವಾಕ್ಯ. ಇವರು ಯಾರಂತ ಕೇಳ್ಬೇಕಾದ್ರೆ ಅಲ್ಲಿ ವಾಕ್ಯ ಒಂದಿಷ್ಟು ಪ್ರಕಟಣೆ 7 ನನ್ನ ಬಲಗೈಯಲ್ಲಿ ನೀನು ಕಂಡ 7 ನಕ್ಷತ್ರಗಳ ಮತ್ತು 7 ಚಿನ್ನದ ದೀಪಸ್ತಂಭಗಳ ಗುಡಾರ್ಥವನ್ನು ವಿವರಿಸುತ್ತೇನೆ. ಆ 7 ನಕ್ಷತ್ರಗಳು ಅಂದರೆ ಆ 7 ಸಭೆಗಳ ದೂತರು. ಆ 7 ದೀಪಸ್ತಂಭಗಳು ಅಂದರೆ 7 ಸಭೆಗಳು. 7 ಸಭೆಗಳು. ಅದರಲ್ಲಿ ಪ್ರಕಟಣೆ 11ನೇ ಅಧ್ಯಾಯ 4ನೇ ವಚನ ಒಂದಿಷ್ಟು.
11ನೇ ಅಧ್ಯಾಯ 4ನೇ ವಚನ. ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಹಾ 2 ಎಣ್ಣೆಯ ಮರಗಳು, ಹಾ 2 ದೀಪಸ್ತಂಭಗಳು ಇವರೇ. ಏನಂತ ಕೊಡಲ್ಪಟ್ಟಿದೆ? ಭೂಲೋಕದ ಒಡೆಯನ ಮುಂದೆ ನಿಂತಿರುವ ಆ 2 ಎಣ್ಣೆ ಮರಗಳು, 2 ದೀಪಸ್ತಂಭಗಳು ಇವರೇ. ಯಾರು ಇವರೇ? ಹೊಸ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಹಳೆ ಒಡಂಬಡಿಕೆ. ಇದು ನಮ್ಗೆ ಒಂದು ಸ್ಪಷ್ಟವಾದ ವಿವರಣೆ ಇಲ್ಲಿ ನಮ್ಗೆ ಸಿಕ್ಕಿದೆ. ಪರಿ ಇವರು ದೇವರ ಮಾತುಗಳು, ದೇವರ ಪವಿತ್ರಾತ್ಮ ತುಂಬಿದೆ ಪ್ರತಿಯೊಂದು ಗ್ರಂಥದಲ್ಲಿರುವಂತ ಅಕ್ಷರದಲ್ಲಿ. ದೇವರಿಂದ ಅಭಿಷೇಕಿಸಲ್ಪಟ್ಟಿರುವವರು, ಆ ವಾಕ್ಯಕ್ಕೆ ಸಮಾಧಾನ ಇದೆ, ಆ ವಾಕ್ಯಕ್ಕೆ ಸಂತೋಷ ಇದೆ, ಆ ವಾಕ್ಯಕ್ಕೆ ಜೀವ ಇದೆ. ಈ ವಾಕ್ಯ ಯಾವಾಗ್ಲೂ ನಮ್ಗೆ ಸಾಕ್ಷಿಯನ್ನು ಕೊಡುವಂತ. ಹಂಗಂದ್ರೆ ನಾವು ಕನ್ಕ್ಲೂಷನ್ ಏನ್ ಬರೋದು ಅಂದ್ರೆ, ಹೇಗೆ ನಮ್ಮ ಸತ್ಯವೇದ ಸಂಪೂರ್ಣತೆಯನ್ನು ಹೊಂದಿದೆಯೋ ಪ್ರತಿಯೊಬ್ಬರ ಕೈಯಲ್ಲಿದೆ, ಅದು ಪರಿಪೂರ್ಣತೆಯನ್ನು ಹೊಂದಿದೆ. ಹಾಗಾದ್ರೆ ಪ್ರಿಯರೇ ನೋಡಿ, ಈಗ ಆ ಒಂದು ಎಣ್ಣೆ ಮರದ ಬೆಟ್ಟದ ಬಗ್ಗೆ ನಾವು ನೋಡ್ಬೇಕಾದ್ರೆ ಅವೆರಡು ದೇವರ ರಾಜ್ಯದ 2 ಭಾಗಗಳಂತ ನಾವೇನ್ ಮಾಡಿದೀವಿ, ನೋಡಿದೀವಿ. ಅದಕ್ಕೆ ಇನ್ನೊಂದು ಅರ್ಥ ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ ಅಂತ ನಾವು ನೋಡಿದ್ದೀವಿ. ಅದೇ ರೀತಿ ಇದಕ್ಕೆ ಇನ್ನೊಂದು ವಿವರಣೆ ಏನಂತ ನೋಡುವುದಾದ್ರೆ, ಒಂದು ಪರಲೋಕದ ಆಶೀರ್ವಾದ, ಇನ್ನೊಂದು ಭೂಲೋಕ ಆಶೀರ್ವಾದ. ಪರಲೋಕ ಆಶೀರ್ವಾದ ಪಡ್ಕೊಳ್ಳೋರು ಯಾರು? ಸಭೆ. ಭೂಲೋಕದ ಆಶೀರ್ವಾದ ಪಡ್ಕೊಳ್ಳೋರು ಯಾರಂತ ನೋಡ್ಬೇಕಾದ್ರೆ ಪಿತೃಗಳ ಮುಖಾಂತರ. ಈಗ ಪಿತೃಗಳು ಪರಿಪೂರ್ಣತೆಯನ್ನು ಹೊಂದಿದ್ದಾರೆ. ಪಿತೃಗಳು ಪರಿಪೂರ್ಣತೆಯನ್ನು ಹೊಂದಿದ್ದಾರೆ. ಅವರಿಗೆ ಪುನರುತ್ಥಾನ ಹೊಂದಿದ ಮೇಲೆ ಅವರಿಗೆ ನಂತರ ಪಾಠ ಗೀಟಲ್ಲ ಅಲ್ಲ, ಅವರ ವಿಶ್ವಾಸದಲ್ಲಿ ಒಳ್ಳೆ ಶ್ರೇಷ್ಠ ಹೋರಾಟವನ್ನು ಓಡಿ ಆ ಪರಿಪೂರ್ಣತೆಯನ್ನು ಹೊಂದಿದ್ದಾರೆ. ಅವರಿಗೆ ಪರಲೋಕ ಆಶೀರ್ವಾದ ಇಲ್ಲ. ಅವ್ರು ಎಲ್ಲಿ ಮುಂದೆ ವಾಸ ಮಾಡ್ತಾರೆ? ಭೂಲೋಕದಲ್ಲಿ. ಇನ್ನೊಬ್ರು ಒಂದು ಪರಿಪೂರ್ಣವನ್ನು ಹೊಂದುತ್ತಾರ? ಪರಲೋಕ ಆಶೀರ್ವಾದವನ್ನು ಪಡ್ಕೊಳ್ಳೋರು ಸಭೆ. ಹಾಗಾದ್ರೆ ಇದು ಇನ್ನೊಂದು ಅರ್ಥ ಏನ್ ಸಿಗುತ್ತೆ ಅಂತ ನೋಡ್ಬೇಕಾದ್ರೆ, 2 ರಾಜ್ಯಗಳಂತ ನೋಡ್ಬೇಕಾದ್ರೆ, ಹೇಗೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ 2 ಪರಿಶುದ್ಧವಾಗಿದೆಯೋ, ಪರಿಪೂರ್ಣತೆ ಹೊಂದಿದೆಯೋ, ಅದೇ ರೀತಿ ಪರಿಪೂರ್ಣತೆಯನ್ನು ಹೊಂದಿಕೊಳ್ಳೋರು ಯಾರಂತ ನೋಡ್ಬೇಕಾದ್ರೆ ಸಭೆ ಮತ್ತೆ 2 ಅರ್ಥ ನಮ್ಗೆ ಇರ್ಬೋದು. ಈಗ ಅರ್ಥ ಆಯ್ತಾ? ಇವರು ಪರಿಪೂರ್ಣತೆಯನ್ನು ಹೊಂದ್ತಾರೆ. ಅದಕ್ಕೆ ಅಪೊಸ್ತಲ ಪೌಲರು 2ನೇ ಕೊರಿಂಥ 3:3 ಒಂದು ವಾಕ್ಯ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಪೊಸ್ತಲ ಪೌಲರು ಬರೆಯುವಾಗ 2ನೇ ಕೊರಿಂಥ 3ನೇ ಅಧ್ಯಾಯ 3ನೇ ವಚನದಲ್ಲಿ ಓದಿ. ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು. ಸಭೆಗಳ ಬಗ್ಗೆ ನೋಡ್ಬೇಕಾದ್ರೆ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರೆಂಬುದು ಪ್ರತ್ಯಕ್ಷವಾಗಿ. ಯಾರು ಪತ್ರವಾಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಸಭೆ, ಪಿತೃಗಳು. ಅವ್ರೇನು ಆಗಿದ್ದಾರೆ ಅಂತ ನೋಡ್ಬೇಕಾದ್ರೆ ಪಿತೃಗಳು ಮುಂಚೆ ಏನಾಗಿದ್ದಾರೆ? ಇವತ್ತು ಪ್ರತಿಯೊಂದು ವಿಷಯಕ್ಕೂ ನಾವು ಯಾರನ್ನ ನೋಡ್ತೀವಿ? ಪ್ರತಿಯೊಂದು ವಿಷಯಕ್ಕೂ ಪಿತೃಗಳು ಪಟ್ಟಂತ ಕಷ್ಟ, ಅವರಲ್ಲಿ ಇದ್ದಂತ ವಿಶ್ವಾಸ, ಕಾಣದೇ ಇರುವಂತ ವಿಶ್ವಾಸ, ನಾವು ಒಂದೊಂದು ವಿಷಯಕ್ಕೂ ಪಿತೃಗಳನ್ನು ನೋಡ್ತೀವಿ. ನಂತರ ಯಾರೀಗ ಮಾರ್ಪಡ್ತಾರ ಅಂತ ನೋಡ್ಬೇಕಾದ್ರೆ ಸಭೆ. ಅದಕ್ಕೆ ಪೌಲರು ಬರೆಯುವಾಗ ಕ್ರಿಸ್ತನು ನಮ್ಮ ಕೈಯಿಂದ ಬರೆಸಿಕೊಟ್ಟ ಪತ್ರವಾಗಿದ್ದೀರಾ ನೀವು. ಹಾಗಾದ್ರೆ ಪ್ರಿಯರೇ ನೋಡಿ, ಈಗ ಆ 2 ಬೆಟ್ಟದ ಬಗ್ಗೆ ನಾವು ನೋಡ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಅರ್ಥ ನೋಡಿ, ಒಂದೇ ಒಂದು ವಾಕ್ಯದಲ್ಲಿ ನಮಗೆ ಆತ್ಮಿಕವಾದ ಇಷ್ಟು ಅರ್ಥ ನಮಗೆ ಸಿಕ್ಬಿಡ್ತು. ಒಂದು ಪರಲೋಕದ ಆಶೀರ್ವಾದ, ಇನ್ನೊಂದು ಭೂಲೋಕದ ಆಶೀರ್ವಾದ. ಇವರು ಒಂದು ರಾಜ್ಯ, ಇವರು ಒಂದು ರಾಜ್ಯ ಎಂಬ ಒಂದು ವಿಷಯ. ಇವರು ಪರಿಪೂರ್ಣತೆಯನ್ನು ಹೊಂದ್ತಾರೆ, ಇವರು ಪರಿಪೂರ್ಣತೆಯನ್ನು ಹೊಂದ್ತಾರೆ. ಇದು ಹಳೆ ಒಡಂಬಡಿಕೆಗೂ ಹೋಲಿಸಬಹುದು, ಹೊಸ ಒಡಂಬಡಿಕೆಗೂ. ಎಷ್ಟು ವಿಷಯಗಳು ನಮ್ಗೆ ಸಿಕ್ಕಿದ ಮೇಲೆ ಇದು ಯಾವಾಗ ಸಂಭವಿಸಿ ನೋಡ್ಬೇಕು? ಆತನ ಪಾದವನ್ನು ಈ ಭೂಮಿ ಮೇಲೆ ಇಡುವಾಗ. ಸೊ ಈ ಒಂದು ಪ್ರವಾದನೆ ಪ್ರಕಾರ ಪ್ರಿಯರೇ, ಇನ್ನೂ ಒಂದು ಇದು 2 ಈ ಒಂದು ಬೆಟ್ಟ 2 ಭಾಗ ಮಾರ್ಪಡಬೇಕಾದ್ರೆ ಸಾಧಾರಣವಾಗಿ ಪಾದ ಇಕ್ಕಿದ ತಕ್ಷಣ ಅದು 2 ಭಾಗವಾಗಿ ಮಾರ್ಪಡುತ್ತೆ ಅಂತ ನೋಡ್ಬೇಕಾದ್ರೆ ಇಲ್ಲ. ಆತನ ಪಾದ ಇಡಬೇಕಾದ್ರೆ, ಆ ಎಣ್ಣೆ ಮರದ ಗುಡ್ಡದ ಮೇಲೆ ಪಾದ ಇಡಬೇಕಾದ್ರೆ ಕಾಲು ಇಟ್ಟಿದ ತಕ್ಷಣ 2 ಭಾಗವಾಗಿ ಮಾರ್ಪಡುತ್ತ ಅಂತ ನೋಡೋದಾದ್ರೆ ಇಲ್ಲ. ಹಾಗಾದ್ರೆ ಏನೋ ಒಂದು ವಿಷಯ ಸಂಭವಿಸ್ಬೇಕು, ಸಂಭವಿಸಿದ ಮೇಲೆ ಅದು 2 ಭಾಗವಾಗಿ ಮಾರ್ಪಡುತ್ತೆ. ಹಾಗಾದ್ರೆ ಏನ್ ಸಂಭವಿಸಿದ್ರೆ ಮಾತ್ರ ಈ ರೀತಿ ಆಗ್ಬೋದು? ಇಲ್ಲ.
ಭೂಕಂಪ, ಒಂದು ಭೂಕಂಪ ಬಂದ್ರೆ ಮಾತ್ರ ಈ ಒಂದು ಬೆಟ್ಟ ಏನಾಗುತ್ತೆ, ಎರಡು ಭಾಗವಾಗಿ ಮಾರ್ಪಡುತ್ತೆ. ಹಾಗಾದ್ರೆ ಭೂಕಂಪ ಏನನ್ನು ಸೂಚಿಸ್ತದೆ ನಮ್ಗೆ ಆತ್ಮಿಕವಾದ ಅರ್ಥದಲ್ಲಿ? ಯುದ್ಧಗಳು. 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 ದೇವರ ರಾಜ್ಯ ಈ ಭೂಮಿ ಮೇಲೆ ಸ್ಥಾಪನೆ ಆಗ್ಬೇಕಾದ್ರೆ ಯುದ್ಧಗಳು ಪ್ರಾರಂಭವಾಗಬೇಕು. ಅನೇಕ ವಿಧವಾದ ಸಮಸ್ಯೆಗಳು ಈ ಲೋಕದಲ್ಲಿ ನಡೀಬೇಕು. ಯಾಕಂದ್ರೆ ಪ್ರಿಯರೇ, ಈ ಒಂದು ಪ್ರವಾದನೆ ಪ್ರಕಾರ ಮತ್ತೊಂದು ನೋವಿನ ಒಂದು ವೇದನೆ ಅಲೆ ಇಸ್ರೇಲ್ ಮಕ್ಕಳನ್ನ ಅದು ಹೋಗ್ಬೇಕು. ಕಾರಣ ಜಕರ್ಯ 14ನೇ ಅಧ್ಯಾಯದಲ್ಲಿ ನಾವು ಓದ್ಬೇಕಾದ್ರೆ ಸ್ವಾಮಿ ಹೊರಟು ಯಾರೊಂದಿಗೆ ಯುದ್ಧ ಮಾಡ್ತಾರಂತೆ? ಯಾವ ಜನಾಂಗ ಅದು? ನೀವು ವಾಕ್ಯ ಓದಿಷ್ಟ. ಆಗ ಯೆಹೋವನು ಹೊರಟು ಯುದ್ಧ ದಿನದಲ್ಲಿ ಹೇಗೋ ಹಾಗೆಯೇ ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಆ ಜನಾಂಗಗಳಿಗೆ ಪ್ರತಿಭಟಿಸುವನು. ಯೆರೂಸಲೇಮಿಗೆ ಮೂಡಲಲ್ಲಿ ಎದುರಾಗಿರುವ ಎಣ್ಣೆ ಮರಗಳ ಗುಡ್ಡದ ಮೇಲೆ ಆತನ ಪಾದಗಳು ನಿಂತಿರಲು ಆ ಗುಡ್ಡವು ಮೂಡಲಿಂದ ಪಡುವಲಿಗೆ ಉದ್ದಕ್ಕೂ ಸೀಳಿ ಹೋಗಿ ಮಧ್ಯದಲ್ಲಿ ದೊಡ್ಡ ಡಂಗರವಾಗುವುದು. ನೋಡಿ, ಈ ಒಂದು ವಾಕ್ಯ ಸ್ವಾಮಿ ಆ ಜನಾಂಗಗಳನ್ನ ಏನ್ ಮಾಡ್ತಾರೆ, ಯುದ್ಧ ಮಾಡ್ತಾರೆ ಅಂದ್ರೆ ಆ ಜನಾಂಗಗಳನ್ನ ಯಾವ ರೀತಿ ಸ್ವಾಮಿ ತಯಾರಿ ಮಾಡ್ತಾರೆ, ಯಾವ ಜನಾಂಗಕ್ಕೆ ವಿರುದ್ಧವಾಗಿ ಈ ಜನಾಂಗಗಳನ್ನು ಸ್ವಾಮಿ ಕಳಿಸ್ತಾರೆ. ಒಂದು ದೊಡ್ಡ ಒಂದು ಯುದ್ಧ ಇನ್ ಮುಂದೆ ಈ ಲೋಕದಲ್ಲಿ ನಡೆಯುತ್ತೆ ಎಂಬುದನ್ನು ಈ ಪ್ರವಾದನೆ ವಾಕ್ಯದಲ್ಲಿ ನನಗೆ ತಿಳಿಸಲ್ಪಟ್ಟಿದೆ ಪ್ರಿಯರೇ. ಹಾಗಾದ್ರೆ ಪ್ರಿಯರೇ, ಪ್ರಕಾರ ಅದೇ ಜೆರೆಮೀಯ 37ರಲ್ಲಿ ಹೇಳಲ್ಪಟ್ಟಿದೆ. ಆ ಒಂದು ದಿನದ ಬಗ್ಗೆ ನೋಡ್ಬೇಕಾದ್ರೆ ಅದು ಯಾಕೋಬನಿಗೆ ಅದು ಇಕ್ಕಟ್ಟು ಕಾಲ ಅಂತ ಕೊಡಲ್ಪಟ್ಟಿದೆ. ಏನಂತ ನೋಡೋದಾದ್ರೆ ಅದು ಯಾಕೋಬನಿಗೆ ಇಕ್ಕಟ್ಟು ಕಾಲ. ಜಕರ್ಯ 14:1 ಆ ದಿನ ಯೆಹೋವನ ದಿನ ಅಂತ ಕೊಟ್ಟಿದೆ. ಆದ್ರೆ ಅದೇ ಜೆರೆಮೀಯ ಬಂದು ನೋಡ್ಬೇಕಾದ್ರೆ ಯಾಕೋಬನಿಗೆ ಇಕ್ಕಟ್ಟು ಕಾಲ. ಇವಾಗ ನಡೀತಾ ಇರುವಂತ ಸಮಸ್ಯೆಗಳನ್ನು ನೋಡ್ಬೇಕಾದ್ರೆ, ಇಸ್ರೇಲ್ ಮಧ್ಯದಲ್ಲಿ ನಡೆಯುತ್ತಿರುವಂತ ಸಮಸ್ಯೆಗಳು ನೋಡ್ಬೇಕಾದ್ರೆ, ಈ ಒಂದು ಜನಾಂಗಗಳನ್ನು ಕಳಿಸೋದು ಯಾರು? ಈ ಗಾಜಾ ಎಂಬ ಒಂದು ಜನಾಂಗ, ಲೆಬನಾನ್ ಎಂಬ ಒಂದು ಜನಾಂಗ, ಆ ದೇಶದವರು, ಸಿರಿಯಾ ದೇಶದವರು, ಆಮೇಲೆ ಹೌತೀಸ್ ದೇಶದವರು, ಇರಾನ್ ದೇಶದವ್ರನ್ನು ಕಳಿಸೋದು ಯಾರು? ಯಾರ ವಿರುದ್ಧವಾಗಿ ಸ್ವಾಮಿ ಕಳಿಸ್ತಾರೆ? ಇಸ್ರೇಲ್ ವಿರುದ್ಧವಾಗಿ ಕಳಿಸ್ತಾರೆ. ಹಾಗಾದ್ರೆ ಇಷ್ಟು ಸಮಸ್ಯೆಗಳು ನಡೆಯುವಾಗ ಆಟೋಮೆಟಿಕ್ ಒಂದು ದೊಡ್ಡ ಒಂದು ಹಳ್ಳ, ದೊಡ್ಡ ಒಂದು ಕಣಿವೆ ಅಲ್ಲಿ ಪ್ರಾರಂಭವಾಗುತ್ತೆ. ಸಮಸ್ಯೆ ಉಂಟಾಗುತ್ತೆ ಅಲ್ಲಿ ಇಡೀ ಲೋಕದಲ್ಲಿ. ಬೇರೆ ಈ ಪ್ರವಾದನೆಗಳನ್ನು ನಾವು ನೋಡಬೇಕಾದ್ರೆ ಬೇರೆ ಇವತ್ತಿನವರೆಗೂ ಇಸ್ರೇಲ್ಗೆ ಒಂದು ಸಮಾಧಾನ ಇಲ್ಲ. ಅವರಿಗೆ ಒಂದು ಬೌಂಡ್ರಿ ಇದೆ, ಆದ್ರೆ ಅವರಿಗೆ ಒಂದು ಸೆಕ್ಯೂರಿಟಿ ಇಲ್ಲ. ಬೇರೆ ಇವತ್ತಿನವರೆಗೂ ಅವರಿಗೆ ಯಾವುದೇ ವಿಧವಾದ ಒಂದು ಸಂತೋಷ, ಸಮಾಧಾನ ಇಲ್ಲ. ಇಷ್ಟು ಟೆಕ್ನಾಲಜಿ ಇಸ್ರೇಲ್ ದೇಶದಲ್ಲಿ ಇದೆ. ಇವತ್ತಿನವರೆಗೂ ಅವರು ಯಾರನ್ನು ನಂಬಿ ಅವರು ಬದುಕ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅವರಲ್ಲಿ ಇರುವಂತ ಒಂದು ಟೆಕ್ನಾಲಜಿ, ಅವರಲ್ಲಿ ಇರುವಂತ ಒಂದು ತಂತ್ರಜ್ಞಾನ, ಅವರು ಏನನ್ನೆಲ್ಲ ಕಂಡುಹಿಡಿದಿದ್ದಾರೋ ಅದನ್ನ ಇಟ್ಕೊಂಡು ಇವತ್ತು ಅವರು ಇಸ್ರೇಲ್ ಜನಗಳು ಯುದ್ಧ ಮಾಡಿ ಅವರ ನಿವಾಸಿಗಳನ್ನು ಏನ್ ಮಾಡ್ತಾ ಇದ್ದಾರೆ, ಕಾಪಾಡ್ತಾ ಇದ್ದಾರೆ. ನೋಡಿ, ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಅವರು ಹಮಾಸ್ ಜೊತೆಗೆ ಯುದ್ಧ ಮಾಡುವಾಗ ಎಲ್ಲ ಐತೆ ಇಸ್ರೇಲ್ ಎಲ್ಲಿದೆ ಬೇರೆ? ಇಲ್ಲಿದೆ, ಅಲ್ಲಿದೆ, ಇಲ್ಲಿದೆ, ಸಣ್ಣದಾಗಿದೆ, ಕಾಣಿಸಲ್ಲ. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇವರು ಹಮಾಸ್ ಅನ್ನು ಏನ್ ಮಾಡಿದ್ರು? ಸರ್ವನಾಶ ಮಾಡ್ಬಿಟ್ರು. ಸೊ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಇಸ್ರಾಯೇಲ್ಗೆ ವಿರುದ್ಧವಾಗಿ ಎಷ್ಟು ಜನ ವೋಟ್ ಹಾಕಿದ್ದಾರೆ? 124 ದೇಶದವ್ರು ಏನ್ ಮಾಡಿದ್ದಾರೆ? ವೋಟ್ ಹಾಕಿದ್ದಾರೆ. ಅವ್ರಿಗೆ ಇಸ್ರೇಲ್ ಪರವಾಗಿ ಎಷ್ಟು ಜನ ವೋಟ್ ಹಾಕಿದ್ದಾರೆ? ಬರೀ 14 ಜನ ಅಷ್ಟೇ. ಹಾಗಾದ್ರೆ ನೋಡಿ, ಈಗ ಇಷ್ಟು ಸಮಸ್ಯೆಗಳು ಇಸ್ರೇಲ್ ಮಧ್ಯದಲ್ಲಿ ಇದೆ ಬೇರೆ. ಹಾಗಿರೋದ್ರಿಂದ ಈ ಒಂದು ಪ್ರವಾದನೆ ನಾವು ನೋಡ್ಬೇಕಾದ್ರೆ ನೀವು ಅದೇ ಎಜೆಕಿಯೇಲ್ 38ನೇ ಅಧ್ಯಾಯದಲ್ಲಿ ಬಹಳ ಚೆನ್ನಾಗಿ ಕೊಡಲ್ಪಟ್ಟಿದೆ. ಎಜೆಕಿಯೇಲ್ ನೋಡಿ, ಇಲ್ಲಿ ಕೊಡಲ್ಪಟ್ಟಿದೆ ಯಾಕೋಬನಿಗೆ ಇಕ್ಕಟ್ಟ ಕಾಲ. ಎಜೆಕಿಯೇಲ್ 38ನೇ ಅಧ್ಯಾಯ 11ರಿಂದ 11, 13, 15, 16. ನೀನು ಆಹಾ, ನಾನು ಪೌಳಿಗೋಡೆ ಇಲ್ಲದೆ ಹಳ್ಳಿ ಪಳ್ಳಿಗಳು ತುಂಬಿದ ದೇಶವನ್ನು ನುಗ್ಗಿ ಅಗುಳಿ ಬಾಗಿಲುಗಳು ಗೋಡೆಗಳಿಲ್ಲದೆ ನೆಮ್ಮದಿಯಿಂದ ನಿರ್ಭಯವಾಗಿರುವವರ ಮೇಲೆ ಬೀಳುವೆನು ಅಂದುಕೊಂಡು ಸೂರ್ಯದೇದು ಕೊಳ್ಳೆ ಹೊಡೆಯಬೇಕೆಂತಲೂ ನಿರ್ಜನವಾಗಿದ್ದು ಜನಭರಿತವಾದ ಪ್ರದೇಶಗಳ ಮೇಲೆ ಕೈ ಮಾಡಬೇಕೆಂತಲೂ ಜನಾಂಗಗಳಿಂದ ಒಟ್ಟುಗೂಡಿ ದನ ಮೊದಲಾದ ಸೊತ್ತನ್ನು ಸಂಗ್ರಹಿಸಿಕೊಂಡು ಲೋಕದ ನಟ್ಟ ನಡುವೆ ವಾಸಿಸುವವರನ್ನು
ಹತಿಸಬೇಕೆಂತ ನೀವು ಕುತಂತ್ರವನ್ನು ಕಲ್ಪಿಸಿ ಶೆಬಾದವರು, ದೇದಾರಿನವರು, ತಾಶೀಸಿನ ವರ್ತಕರು, ಅದರ ಸಿಂಹಪ್ರಾಯರೆಲ್ಲರೂ ನಿನ್ನನ್ನು ನೋಡಿ, ನೀನು ಸೂರೆ ಮಾಡಲಿಕ್ಕೆ ಬಂದಿಯೋ, ಕೊಳ್ಳೆ ಹೊಡೆದು ಬೆಳ್ಳಿ ಬಂಗಾರವನ್ನು ದೋಚಿಕೊಂಡು ದನ ಮುಂತಾದ ಸೊತ್ತನ್ನು ಅಪಹರಿಸಿ ಅಪಾರವಾದ ಆಸ್ತಿಯನ್ನು ಸುಲಿದು ಕೊಂಡು ಹೋಗಲು ನಿನ್ನ ತಂಡವನ್ನು ಕೂಡಿಸಿಕೊಂಡು ಬಂದಿದ್ದೀಯಾ ಎಂದು ಕೇಳುವರು. ಈ ಎಜೆಕಿಯೇಲ್ ಪ್ರವಾದನೆ ಪುಸ್ತಕದಲ್ಲಿ 38ನೇ ಅಧ್ಯಾಯದಲ್ಲಿ 11, 13, 15, 16 ಓದಬೇಕಾದ್ರೆ ಸ್ವಾಮಿ ಯಾರನ್ನ ಈ ಯುದ್ಧಕ್ಕೆ ಬರಮಾಡ್ತಾರೆ? ಗೋಗನನ್ನು ಬರಮಾಡ್ತಾರೆ. ಗೋಗನನ್ನು ಅದು ನೀವು 15, 16 ಓದಿಷ್ಟ. ಹೀಗಿರಲು ನರಪುತ್ರನೇ, ನೀನು ಗೋಗನಿಗೆ ಈ ದೈವೋಕ್ತಿಯನ್ನು ನುಡಿ. ನೋಡಿ, ಯಾರಿಗೆ ಹೇಳ್ತಾರೆ? ಗೋಗನಿಗೆ ದೈವೋಕ್ತಿಯನ್ನು ನುಡಿ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಜನರಾದ ಇಸ್ರಾಯೇಲ್ಯರು ನೆಮ್ಮದಿಯಾಗಿ ವಾಸಿಸುವ ಕಾಲದಲ್ಲಿ ಆ ನೆಮ್ಮದಿಯು ನಿನಗೆ ಗೊತ್ತಾಗುವುದಲ್ಲವೇ? ನೀನು ನಿನ್ನ ಸ್ಥಳವನ್ನು ಬಿಟ್ಟು ಅಶ್ವಬಲದ ಮಹಾ ಸೈನ್ಯವಾಗಿ ಗುಂಪು ಕೂಡಿದ ಬಹುಜನಾಂಗಗಳೊಡನೆ ಉತ್ತರ ದಿಕ್ಕಿನ ಕಟ್ಟಕಡೆಯಿಂದ ಬಂದು ನನ್ನ ಜನರಾದ ಇಸ್ರಾಯೇಲ್ಯರ ಮೇಲೆ ಬಿದ್ದು. ನೋಡಿ ಏನಂತ ಹೇಳ್ತಾರೆ ಸ್ವಾಮಿ, ಅದೇ ಯಾಕೋಬನಿಗೆ ಇಕ್ಕಟ್ಟು ಕಾಲ ಅಂದ್ಬಿಟ್ಟು ಯೆರೆಮೀಯ 37. ಯಾರ ವಿರುದ್ಧವಾಗಿ ಯುದ್ಧ ನಡೀತದೆ ಮುಂದೆ? ಇಸ್ರಾಯೇಲ್ಗೆ ವಿರುದ್ಧವಾಗಿ. ಬಟ್ ಈಗ ಇಸ್ರಾಯೇಲ್ ವಿರುದ್ಧವಾಗಿ ನಡೆಯುವಂತ ಯುದ್ಧ ಈ ಗೋಗು ಹೋಗಿ ಯುದ್ಧ ಮಾಡ್ತಾರ ಅಂತ ನೋಡ್ಬೇಕಾದ್ರೆ ಇಲ್ಲ. ಗೋಗ್ ಯಾರು ಇರ್ತಾರೆ? ರಷ್ಯಾ ಅವರ ಒಂದು ನಾಯಕತ್ವದಲ್ಲಿ ಹೋಗಿ ಯುದ್ಧ ಮಾಡ್ತಾರ ಅಂತ ನೋಡ್ಬೇಕಾದ್ರೆ ಅದು ಆಲ್ಮೋಸ್ಟ್ ಆ ಒಂದು ಲೈನ್ ಅಲ್ಲೇ ಬರ್ತದೆ. ಆದ್ರೂ ಕೂಡ ಇನ್ನ ಒಂದು ಸಂಪೂರ್ಣವಾದ ಬಲದಿಂದ ರಷ್ಯಾ ಯುದ್ಧಕ್ಕೆ ಬಂದಿಲ್ಲ. ಈಗ ನಡೀತಿರುವಂತ ಯುದ್ಧ ಅಂತ ನೋಡ್ಬೇಕಾದ್ರೆ ಆಗ್ಲೇ ಪ್ರಾರಂಭವಾಗಿದೆ. ಪ್ರಿಯರೇ, ಸ್ವಾಮಿ ಯಾರನ್ನ ಕಳಿಸ್ತಾರೆ? ನೀವು ಯಾರ ಜೊತೆಗೆ ಹೋಗಿ ಯುದ್ಧ ಮಾಡಿ? ಇಸ್ರಾಯೇಲ್ ಜೊತೆಗೆ ಹೋಗಿ ಯುದ್ಧ ಮಾಡಿ ಅವ್ರ ನೆಮ್ಮದಿಯಿಂದ ಇರುವಾಗ ಅಂತ ನೋಡ್ಬೇಕಾದ್ರೆ ಅವ್ರು ನೆಮ್ಮದಿಯಾಗಿದ್ರು. ಬಟ್ ಈಗ ಈ 3 ವರ್ಷ ಕಳೆದ 3 ವರ್ಷದಿಂದ ಯಾವುದೇ ವಿಧವಾದ ನೆಮ್ಮದಿ ಇಲ್ಲದೆ ಅವರು ಇಷ್ಟು ಸಮಸ್ಯೆಗಳಿಗೆ ಒಳಗಾಗಿದ್ದಾರೆ. ಹಾಗಿರೋದ್ರಿಂದ ಬೇರೆ ನೀವು ಅದರಲ್ಲಿ ನೀವು 19ನೇ ವಾಕ್ಯ ಓದಿಷ್ಟ 38, 19. ನಾನು ರೋಷವಿಷ್ಟನಾಗಿ ಕೋಪದಿಂದ ಉರಿಯುತ್ತಾ ಹೀಗೆ ನುಡಿದಿದ್ದೇನೆ, ಆಹಾ, ಆ ದಿನದಲ್ಲಿ ಇಸ್ರಾಯೇಲ್ ದೇಶದೊಳಗೆ ಅದ್ಭುತ ಕಂಪನವಾಗುವುದು ಖಂಡಿತ. ಅದರಲ್ಲಿ 38, 16. ನನ್ನ ಜನರಾದ ಇಸ್ರಾಯೇಲರ ಮೇಲೆ ಬಿದ್ದು ಕಾರ್ಮುಗಿಲಿನ ಉಪಾದಿಯಲ್ಲಿ ದೇಶವನ್ನು ಮುಚ್ಚಿಬಿಡುವಿ. ಗೋಗನೇ, ಜನಾಂಗಗಳ ಕಣ್ಣೆದರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು. ವಾಕ್ಯ ನೋಡಿ ಬೇರೆ, ಗೋಗನೇ, ಜನಾಂಗಗಳ ಕಣ್ಣೆದುರಿಗೆ ನಿನ್ನ ನಾಶನದಿಂದ ನನ್ನ ಗೌರವವನ್ನು ಕಾಪಾಡಿಕೊಂಡು. ನನ್ನ ಗೌರವವನ್ನು ಕಾಪಾಡಿಕೊಂಡು ನಾನೇ ಯೆಹೋವನೆಂದು ಜನಾಂಗಗಳಿಗೆ ಗೋಚರವಾಗುವಂತೆ ನಾನು ನಿನ್ನನ್ನು ಕಾಲಾನುಕಾಲಕ್ಕೆ ನನ್ನ ದೇಶದ ಮೇಲೆ ಬಿಡು ಮಾಡಿದೆ. ಎಂತ ಒಂದು ವಾಕ್ಯ ಸ್ವಾಮಿ ಕಳಿಸ್ತಾರೆ. ಈ ಗೋಗನ್ನು ಕಳಿಸ್ತಾರೆ. ಬೇರೆ ಏನಕ್ಕಾಗಿ ಕಳಿಸ್ತಾರೆ? ನಾನೇ ಈಗ ನಾನೇ ಯೆಹೋವ ದೇವರು. ಯಾರು ತಿಳ್ಕೊಬೇಕೀಗ? ಫಸ್ಟ್ ಯಾರು ತಿಳ್ಕೋಬೇಕು? ಇಸ್ರೇಲ್ ತಿಳ್ಕೋಬೇಕಂದ್ರೆ ಈ ಯುದ್ಧ ಪ್ರಾರಂಭವಾಗಬೇಕು. ಇಸ್ರೇಲ್ ನಂತರ ಯಾರು ತಿಳ್ಕೊತಾರೆ ಯೆಹೋವ ದೇವ್ರ ಬಗ್ಗೆ? ಸಕಲ ಜನಾಂಗಗಳು ತಿಳ್ಕೋಬೇಕು. ಇದಕ್ ಮುಂಚೆ ಈ ರೀತಿಯಾದ ಸಂಭವ ಎಲ್ಲಾದ್ರೂ ನಡೆದಿದ್ಯಾ ಅಂತ ನೋಡ್ಬೇಕಾದ್ರೆ ವಿಮೋಚನೆ ಕಾಂಡ 9:16 ನಡೆದಿದೆ. ಇಸ್ರೇಲ್ ಜನಗಳನ್ನು ಸ್ವಾಮಿ ಐಗುಪ್ತ ದೇಶದಿಂದ ಬಿಡುಗಡೆ ಮಾಡುವಾಗ ಏನಂತ ಹೇಳ್ತಾ ಇದೆ ವಾಕ್ಯ? 9:16 ಅಷ್ಟೇ. ವಿಮೋಚನೆ ಕಾಂಡ 9:16. ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದೆನು. ಏನ್ ವಾಕ್ಯ ಹೇಳ್ತದೆ ಅಂದ್ರೆ, ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಿಪಡಿಸಬೇಕು ಎಂಬ ಒಂದು ಉದ್ದೇಶದಿಂದ ನಿನ್ನನ್ನು ಸಾಯಿಸದೆ ಉಳಿಸಿದೆ. ಯಾರನ್ನು ದೇವರು ಸಾಯಿಸಲಿಲ್ಲ ಅಂತ? ಫರೋಹನನ್ನು ದೇವನು ಸಾಯಿಸದೆ ಲೋಕದ ಕಟ್ಟಕಡೆಯಲ್ಲಿ ಇರುವ ಎಲ್ಲರೂ ಈತನೇ ಯೆಹೋವ ದೇವರ ತಿಳ್ಕೊಳ್ಳಕ್ಕೆ ಯಾರ ದೇವರು ಉಳಿಸ್ತಾರಂತೆ? ಫರೋಹನನ್ನು ಉಳಿಸ್ತಾರಂತೆ. ಅದೇ ರೀತಿ ಈಗ ಅಟ್ ಪ್ರೆಸೆಂಟ್ ದೇವರು ಯಾರನ್ನ ಉಳಿಸ್ತಾ ಇದಾರಂತೆ? ಇಲ್ಲ. ಈ ಯುದ್ಧ ಮಾಡಕ್ಕೆ ಇಡೀ ಲೋಕ ಇಸ್ರೇಲ್ ಯೆಹೋವ ದೇವರನ್ನ ತಿಳ್ಕೊಬೇಕಂದ್ರೆ ಒಬ್ಬ ವ್ಯಕ್ತಿಯನ್ನ ದೇವರು ಉಳಿಸಿದ್ದಾರೆ.
ಸೈತಾನಲ್ಲ. ನೋಡಿ ವಾಕ್ಯ ಓದಿ, ಅದೇ ಎಜೆಕಿಯೇಲ್ 38ನೇ ಅಧ್ಯಾಯ 17-18. 38, 17, 18 ಓದಿ ಸರ್. ಸ್ವಾಮಿ ಹೇಳ್ತಾರೆ ಒಬ್ಬನನ್ನಂತ ಹೇಳಿದ್ದಾರೆ. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನನ್ನ ಸೇವಕರಾದ ಇಸ್ರಾಯೇಲಿನ ಪ್ರವಾದಿಗಳು ಪುರಾತನ ಕಾಲದಲ್ಲಿ ಬಹು ವರ್ಷ ಪ್ರವಾದಿಸುತ್ತಾ ನಾನು ಒಬ್ಬನನ್ನು ಇಸ್ರಾಯೇಲ್ಯರ ಮೇಲೆ ಬೀಳ ಮಾಡುವೆನು. ಹೇಳ್ತಾರೆ, ನಾನು ಒಬ್ಬನನ್ನು ಇಸ್ರಾಯೇಲರ ಮೇಲೆ ಬೀಳ ಮಾಡುವೆನು ಎಂದು ಮುಂತಿಳಿಸಿದ್ದರಷ್ಟೇ. ನಾನು ಅವರ ಮೂಲಕ ಮುಂತಿಳಿಸಿದವನು ನೀನೇ ಅಲ್ಲವೇ? ಯಾರದು? ರಷ್ಯಾ ಅಂತ ನಾವು ತಗೋಬೇಕಾದ್ರೆ ನಮ್ಗೆ ಯಾರ ಗೊತ್ತಾಗಿದೆ. ಇನ್ನ 20 ವರ್ಷ ಅವನೇ ಆಯಪ್ಪನೇ ಪ್ರೆಸಿಡೆಂಟ್ ಪುಟಿನ್. ಒಬ್ಬನನ್ನು ದೇವರು ಫಿಕ್ಸ್ ಮಾಡ್ಬಿಟ್ಟಿದ್ದಾರೆ. ನಮ್ಗೆ ಪ್ರವಾದನೆ ವಾಕ್ಯದಲ್ಲಿ ಸ್ವಾಮಿ ಸ್ಪಷ್ಟವಾಗಿ ಇಲ್ಲಿ ಕೊಟ್ಟಿದ್ದಾರೆ. ಇನ್ನ 20 ವರ್ಷ ಅಂತ ನೋಡ್ಬೇಕು. ಈಗ ಆಗ್ಲೇ ಯುದ್ಧ ಎಲ್ಲಾ ಕಡೆ ಹರಡಿದೆ. ಇನ್ನು ಮುಂದೆ ಬೇಗ ಆಗುತ್ತೆ. ಇಡೀ ಲೋಕದಲ್ಲಿ ಕಟ್ಟಡ ಎಲ್ಲಾ ಕಡೆನೂ ಸಮಸ್ಯೆಗಳು ಹೆಚ್ಚಾಗಿದೆ. ಪ್ರತಿ ದೇಶದಲ್ಲಿರುವಂತಹ ಒಂದು ಶೇರ್ ಮಾರ್ಕೆಟ್ ಅಂದ್ರೆ ಬಂಡವಾಳ ಹಾಕೋರು, ಇನ್ವೆಸ್ಟ್ ಮಾಡುವವರು ಎಲ್ಲ ಅವರು ಇನ್ವೆಸ್ಟ್ ಮಾಡಕ್ಕೆ ಅವ್ರಿಗೆ ಇಷ್ಟ ಇಲ್ಲ. ಕಾರಣ ಲಾಸ್ ಏರಿಯಾ ಹಾಕೋದ್ರ ಕೆಳಗೆ ಹೋಗ್ತಾನೆ ಇದೆ. ಪ್ರತಿ ದಿವಸ ನೀವು ನ್ಯೂಸ್ಗಳನ್ನು ಓದ್ರಿ, ಆ ನ್ಯೂಸ್ ಅಲ್ಲಿ ಇರುವಂತ ವಿಷಯಗಳನ್ನು ತಗೊಂಡು ಬಂದು ಪ್ರವಾದ ವಾಕ್ಯಕ್ಕೆ ಮ್ಯಾಚ್ ಮಾಡಿ. ಆ ರೀತಿ ಮ್ಯಾಚ್ ಮಾಡುವಾಗ ಪ್ರವಾದನೆ ನಮ್ಗೆ ಉತ್ತರ ಕೊಡುತ್ತೆ. ಆ ರೀತಿ ಉತ್ತರ ಕೊಡುವಾಗ ನಮ್ಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಸತ್ಯವೇದ ವಿದ್ಯಾರ್ಥಿಗಳಾಗಿರುವಂತ ನಮಗೆ ಒಂದು ಎಚ್ಚರಿಕೆಯನ್ನು ಕೊಡುತ್ತೆ. ಸ್ವಾಮಿ ಹೇಳ್ತಾರೆ, ಗೋಗನ ಬಗ್ಗೆ ಹೇಳ್ಬೇಕಾದ್ರೆ ಅದು ನೀನೇ ಅಲ್ಲವೇ? ಏನಂತ ಹೇಳ್ತಾರೆ? ದುಷ್ಟ ಸೇನೆ ಅಂತ ಹೇಳ್ತಾರೆ. ಯಾರು ಒಂದು ದೊಡ್ಡ ದುಷ್ಟ ಸೇನೆಯನ್ನು ಯಾರು ವಿರೋಧವಾಗಿ ಕರ್ಕೊಂಡು ಬರ್ತಾರಂತ ಈ ಒಂದು ಗೋಗು ಇಸ್ರಾಯೇಲ್. ಕಾರಣ ಏನಂತ ನೋಡ್ಬೇಕಾದ್ರೆ, ಸ್ವಾಮಿ ಇಸ್ರಾಯೇಲ್ರ ಒಂದು ಮನೆ ನೇತ್ರವನ್ನು ತೆರಿಬೇಕಾದ್ರೆ ಈ ಯುದ್ಧ ಮಡಿಬೇಕು. ಇವತ್ತಿನವರೆಗೂ ಅವರು ಕಣ್ಣು ಕುರುಡಾಗಿದೆ, ಮಂಡು ಜನರಾಗಿದ್ದಾರೆ. ಇವತ್ತಿನವರೆಗೂ ಇಸ್ರಾಯೇಲ್ ಜನರು ಒಗ್ಗದೆ ಕುತ್ತುಗಿರಳ ಜನರಾಗಿದ್ದಾರೆ. ಇವತ್ತಿನವರೆಗೂ ಟಿಲ್ ಡೇಟ್ ಇಸ್ರಾಯೇಲ್ರು ದೇವರ ಬಗ್ಗೆ, ದೇವರ ಒಂದು ತಿಳುವಳಿಕೆ ಬಗ್ಗೆ ಅವರಿಗೆ ಇನ್ನ ಅರ್ಥ ಆಗಲಿಲ್ಲ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಆತನ ಪಾದವನ್ನು ಇಟ್ಟಿದ್ದಾರೆ ನೋಡಿ. ಈಗ ಪಾದಕ್ಕಾದಂತ ಒಂದು ವಿವರಣೆ ಪ್ರಿಯರೇ, ಯೆಹೋವನ ದಿವಸ ಅಂತ ಬರ್ಬೇಕಾದ್ರೆ ಆತನ ದಿವಸದಲ್ಲಿ ಆ ಪಾದವನ್ನು ಇಟ್ಟಿದ್ದಾರೆ. ಆ ಒಂದು ದಿವಸ ಅಂತ ನೋಡ್ಬೇಕಾದ್ರೆ ಹಲವಾರು ಯೆಹೋವನ ದಿವಸ ಅಂತ ನೋಡ್ಬೇಕಾದ್ರೆ ಅದು ಮುಯಿ ದಿವಸ ಅಲ್ಲ ಅಂತಾನು ಏನ್ ಮಾಡ್ತಾರೆ, ಮಾತನಾಡ್ತಾರೆ. ನಮಗೆ ಆ ರೀತಿಯಾದಂತ ಒಂದು ಯೋಚನೆ ಮಾಡುವಂತ ಒಂದು ವಿವರಣೆಗಳನ್ನು ಕೊಡ್ತಾರೆ. ಕೆಲವೊಂದು ಕನ್ಫ್ಯೂಷನ್ ಏರ್ಪಡಿಸುತ್ತಾರೆ. ಯೆಹೋವನ ದಿವಸ ಅಂತ ನೋಡ್ಬೇಕಾದ್ರೆ ಅದು ಮೊಯ್ಯು ತೀರಿಸುವ ದಿವಸ ಅದೇ ಯೆಹೋವನ ದಿವಸ. ನಂತರನೇ ಆ ಒಂದು ಎಣ್ಣೆ ಮರದ ಒಂದು ಅರ್ಥಗಳನ್ನು ಅರ್ಪಿಸಿರುತ್ತೆ. ಆಶೀರ್ವಾದ, ಗಾಯ ಹೊಂದಿರೋರಿಗೆ ನೋಯನ್ನು ವಾಸಿಪಡಿಸುವುದಕ್ಕೆ, ಮಲಾಂಗನ್ನು ಹಚ್ಚೋದು, ಆಮೇಲೆ ಅದು ನಮ್ಮನ್ನು ಪರಿಶುದ್ಧಪಡಿಸುವುದು, ಆಮೇಲೆ ನಮ್ಗೆ ಅಭಿಷೇಕಪಡಿಸುತ್ತಲ್ಲ, ಅದಾದ ಒಂದೊಂದು ನಡೆಯುವಂತ ಒಂದು ವಿಷಯ. ಆ ಪ್ರಸಂಗ ಈಗ ನೋಡಿ ಜೋಯಲ್ 2:2 ನೀವು ಯೆಹೋವನ ದಿವಸ ಅಂತ ಪ್ರವಾದನೆ ಪುಸ್ತಕದಲ್ಲಿ, ಪ್ರವಾದನೆ ಗ್ರಂಥಗಳಲ್ಲಿ ಬಂದ್ರೆ ಅದಕ್ಕೆ ಏನು ವಿವರಣೆ ಕೊಡ್ಬೋದು ಅಂತ ನೋಡ್ಬೇಕಾದ್ರೆ ಜೋಯಲ್ 2:2 ಕೊಡಲ್ಪಟ್ಟಿದೆ ನೋಡಿ. ಅದು ಕರ್ತನಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಏನಂತ ಕೊಡಲ್ಪಟ್ಟಿದೆ? ಜೋಯಲ್ 2:2, ಜಪನ್ಯ 1:5. ಇವೆರಡು ವಾಕ್ಯ ನೀವು ತಗೋಬೇಕಾದ್ರೆ ಆ ದಿನವು ರೌದ್ರುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲ ದಿನ. ಕಾರ್ಮುಗಿಲ ಕಗ್ಗತ್ತಲಿನ ದಿನ. ಆ ದಿನದಲ್ಲಿ ನೋಡ್ಬೇಕಾದ್ರೆ ಅದು ಆಳುಪಾಳು ಮಾಡುವ ದಿನ. ಸೊ ಯೆಹೋವನ ದಿವಸ ಅಂತ ನೋಡ್ಬೇಕಾದ್ರೆ ಎಷ್ಟು ವಿವರಣೆ ನಮಗೆ ಅಲ್ಲಿ ಕೊಡಲ್ಪಟ್ಟಿದೆ. ನೀವೀಗೆ ಜಕರ್ಯ ಬಂದ್ಬಿಡಿ, 14ನೇ ಅಧ್ಯಾಯ 6ನೇ ವಾಕ್ಯ ಓದಿಷ್ಟೇ. ಜಕರ್ಯ 14ನೇ ಅಧ್ಯಾಯ 6ನೇ ವಾಕ್ಯ. ಈಗ ನಮಗೆ ಆ ಒಂದು ಪ್ರವಾದನೆಯ ಒಂದು ಅರ್ಥ ಸ್ಪಷ್ಟವಾಗಿ ಸಿಕ್ಬಿಡುತ್ತೆ ನೋಡಿ ಪ್ರಿಯರೇ. ಆ ದಿನದಲ್ಲಿ ಬೆಳಕಿರದು. ನೋಡಿ ಅಂದ್ರೆ ಯೆಹೋವನ ದಿವಸ, ಅದು ಕಗ್ಗತ್ತಲಿನ ದಿವಸ, ಅದು ಕಾರ್ಮುಗಿಲು ಇರುವಂತ ದಿವಸ, ಅದು ಆಳು ಪಾಳು ಮಾಡುವಂತ ಒಂದು ದಿವಸ.
ಆ ದಿವಸದ ಬಗ್ಗೆ ನೋಡ್ಬೇಕಾದ್ರೆ ಆ ದಿವಸದಲ್ಲಿ ಬೆಳಕಿದ್ರು ಬೆಳಕಿರೋದು ಜ್ಯೋತಿಗಳು ಹುಡುಗಿ ಹೋಗುವವು. ನೋಡಿ, ಜ್ಯೋತಿಗಳು ಹುಡುಗಿ ಹೋಗುವವು ಇಂಥ ದಿನವೂ ಬರುತ್ತದೆ. ಅಂದ್ರೆ ಏನ್ ಅರ್ಥ ಕೊಡಲ್ಪಟ್ಟಿದೆ ಅಂದ್ರೆ, ಅಲ್ಲಿ ಬೆಳಕು ಇರುತ್ತೆ, ಅಷ್ಟು ಕ್ಲಿಯರ್ ಆಗಿ ಇರೋದಿಲ್ಲ, ಕತ್ತಲೇನೋ ಅಷ್ಟು ಒಂದು ಥಿಕ್ ಡಾರ್ಕ್ನೆಸ್ ಇರುವುದಿಲ್ಲ ಅಂತ ಹೇಳ್ತಾರೆ. ದ ಲೈಟ್ ಶಲ್ ನಾಟ್ ಬಿ ಕ್ಲಿಯರ್ ನಾರ್ ಡಾರ್ಕ್. ಅದು 1000 ವರ್ಷ ಆ ದಿವಸ. ಬಟ್ ಜಕರಿಯಲ್ಲಿ ರೆಕಾರ್ಡ್ ಮಾಡಿರುವಾಗ ಆ ದಿನದಲ್ಲಿ ಬೆಳಕೇ ಇರುವುದಿಲ್ಲ, ಪ್ರಕಾಶ ಮಂದವಾಗಿರ್ತದೆ. ಬೆಳಕಿರೋದಿಲ್ಲ, ಬಟ್ ಪ್ರಕಾಶ ಹೆಂಗಿರ್ತದೆ? ಮಂದವಾಗಿರುವಂತ ಒಂದು ಬೆಳಕೆ ನನ್ಗೆ ಸಿಕ್ಕಿರೋದು ಈ ಒಂದು ಕತ್ತಲೆ ಯುಗದಲ್ಲಿ. ಎಂಟಿಯರ್ ಲೋಕದಲ್ಲಿ ಕತ್ತಲೆ, ಅದರಲ್ಲಿ ಸ್ವಲ್ಪ ಬೆಳಕು, ಅದು ಮಂದವಾದಂತ ಬೆಳಕು. ಆ ಮಂದವಾದಂತ ಬೆಳಕಿರುವ ದಿವಸ ಯೆಹೋವನ ದಿವಸ, ದ ಡೇ ಆಫ್ ಜೆಹೋವಾ, ದ ಡೇ ಆಫ್ ಜೆಹೋವಾ. ಬೇರೆ ಆ ಒಂದು ಎಣ್ಣೆ ಮರದ ಬಟ್ಟೆಯ ಮೇಲೆ ಆತನ ಪಾದಗಳಲ್ಲಿ ಇಟ್ಟಿರುವಾಗ ಒಂದ್ ದೊಡ್ಡ ಭೂಕಂಪ ಅಂತ ನೋಡ್ಬೇಕಾದ್ರೆ ಅದು ಯುದ್ಧ. ಅದು ನಡುವಾಗ ಇವೆಲ್ಲ ಒಂದು ನಡೆಯುವಂತ ಒಂದೊಂದು ಸಂಭವಗಳು ಎರಡು ಭಾಗವಾಗಿ ಮಾಡುತ್ತೆ ದೇವರ ರಾಜ್ಯ. 2 ಭಾಗ, ಒಂದು ಪರಲೋಕಾಶೀರ್ವಾದ, ಇನ್ನೊಂದು ಭೂಲೋಕಾಶೀರ್ವಾದ. ಇದು ನೆರವೇರ್ತಾನೆ ಇದೆ ಪ್ರಿಯರೇ ನಮ್ಮ ಮಧ್ಯದಲ್ಲಿ. ಇಲ್ಲೇ ಇಸ್ರೇಲ್ ಜನಗಳು ಹೇಗಿದ್ದಾರೆ, ಇದ್ರೂ ಕೂಡ ಇವೆಲ್ಲವೂ ನೆರವೇರುವಂತ ಒಂದು ಕಾಲದಲ್ಲಿ ಬೇರೆ ನಾವು ಬದುಕ್ತಾ ಇದ್ವಿ. ಯೇಸು ಕ್ರಿಸ್ತನ ಮೊದಲನೇ ಬರುವಾಗ ದೇವರ ರಾಜ್ಯ ಆತನ ಹೆಗಲ ಮೇಲೆ ಸ್ವಾಮಿ ಇಟ್ರು. ಇಡೀ ಇಸ್ರೇಲ್ ಮಕ್ಕಳ ಮಧ್ಯದಲ್ಲಿ ಒಂದು ಸಣ್ಣ ಬೆಳಕಾಗಿ ಅವ್ರು ಬಂದ್ರು. ಆ ಬೆಳಕನ್ನು ಏನ್ ಮಾಡ್ಬಿಟ್ರು? ಅವರು ಸ್ವೀಕಾರ ಮಾಡ್ಲಿಲ್ಲ. ಆ ಬೆಳಕನ್ನು ಏನ್ ಮಾಡ್ಬಿಟ್ರು? ವಿರೋಧಿಸ್ಬಿಟ್ರು. ಅವ್ರನ್ನ ಅಂಗೀಕರಿಸ್ಕೊಂಡಿಲ್ಲ. ಅವನ್ನ ಶಿಲುಬೆಗೆ ಹಾಕ್ಬಿಟ್ರು. ಅದಕ್ಕೆ ಸ್ವಾಮಿ ಹೇಳ್ತಾರೆ ನೋಡಿ, ಇನ್ನೊಂದು ವಾಕ್ಯ ಓದ್ಬೇಕಾದ್ರೆ ಐಸಾಯ 13ನೇ ಅಧ್ಯಾಯ 6ನೇ ವಚನ ಓದಿ ಸರ್. ಐಸಾಯ 13:6. ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ನೋಡಿ ಹೇಳ್ತಾರೆ ನೋಡಿ, ಯೆಹೋವನ ದಿನವು ಸಮೀಪವಾಯಿತು, ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಆ ದಿವಸದ ಬಗ್ಗೆ ನೋಡ್ಬೇಕಾದ್ರೆ ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು, ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಹೇಗ್ ಬರ್ತಂತೆ ಆ ದಿನ ನಾಶರೂಪವಾಗಿ. ಅದರಲ್ಲಿ 9ನೇ ವಚನ ಓದಿಷ್ಟ. ಯೆಹೋವನ ದಿನವು ಬರುತ್ತಿದೆ. ನೋಡಿ ಹೇಳ್ತಾರೆ ನೋಡಿ, ಯೆಹೋವನ ದಿನವು ಬರುತ್ತದೆ, ಅದು ಭೂಮಿಯನ್ನು ಹಾಳು ಮಾಡಿ. ಭೂಮಿಯನ್ನು ಏನ್ ಮಾಡುತ್ತಂತೆ? ಹಾಳು ಮಾಡುತ್ತೆ. ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನು ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. 1000 ವರ್ಷ ಎಂಬುದು ಅದು ಹೇಗಿರ್ತದೆ? ಕೊನೆಯಲ್ಲಿ ಆಶೀರ್ವಾದ ಸಿಗುತ್ತೆ. ಬಟ್ ಇಲ್ಲಿ ನೋಡ್ಬೇಕಾದ್ರೆ ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಕೋಪೋದ್ರೇಕದಿಂದಲೂ ತೀಕ್ಷ್ಣ ದೋಷದಿಂದಲೂ ಅದು ಕ್ರೂರವಾಗಿ ಇರ್ತದೆ. ಇಷ್ಟು ಸಮಸ್ಯೆಗಳು ಮುಂದೆ ಹೆಚ್ಚಾಗುತ್ತೆ ಹೊರತು ಸಮಸ್ಯೆಗಳು ಕಡಿಮೆ ಆಗೋದಿಲ್ಲ. ಬೇರೆ ನಾವು ಬಾಳ್ತಾ ಇರುವಂತ 2 ಕಣ್ಣುಗಳಿಂದ ನಾವು ನೋಡ್ತಾ ಇದ್ದೀವಿ. ಸೊ ಇರೋದ್ರಿಂದ ನೋಡಿ, ಅದೇ ಜಪನಿಯ 1:14 ಓದಿ. ಆ ಒಂದು ದಿವಸದ ಬಗ್ಗೆ ನಾವು ನೋಡ್ಬೇಕಾದ್ರೆ ಜಪನಿಯ 1ನೇ ಅಧ್ಯಾಯ 14ನೇ ವಚನ. ಯೆಹೋವನ ಮಹಾದಿನವು ಹತ್ತಿರವಾಯಿತು. ನೋಡಿ ಪ್ರಿಯರೇ, ಇಲ್ಲಿ ಏನಂತ ಕೊಡಲ್ಪಟ್ಟಿದೆ? ಹತ್ತಿರವಾಯ್ತಂತ ಇದೆ. ಯೆಹೋವನ ಮಹಾ ದಿನವು ಹತ್ತಿರವಾಯಿತು, ಸಮೀಪಿಸಿತ್ತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ. ಏನಂತ ಕೊಡಲ್ಪಟ್ಟಿದೆ? ನೀವು ದಯವಿಟ್ಟು ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ನೋಡಿ ವಾಕ್ಯ ಹೆಂಗ್ ಬಂತು? ಆ ದಿನವು ಹತ್ರವಾಯ್ತು ಅಂತ ಹೇಳ್ತಾರೆ, ನಂತರ ವಾಕ್ಯ ಹೇಳ್ತದೆ ಸಮೀಪವಾಯ್ತು ಅಂತ ಹೇಳ್ತಾರೆ, ಬಹು ತ್ವರೆಯಾಗಿ ಬರುತ್ತದೆ ಅಂತ ಹೇಳ್ತಾರೆ. ನೀ ಕಿವಿಗೊಡಿರಿ ಅಂತ ಹೇಳಿ ವಾಕ್ಯ ಹೇಳ್ತದೆ ಯೆಹೋವನ ದಿನವೇ ಬಂದ್ಬಿಡ್ತು. ನಮ್ಮ ಮಧ್ಯದಲ್ಲಿದೆ. ಆತನು 2 ಪಾದಗಳನ್ನು ತಗೊಂಡು ಬಂದು ಎಣ್ಣೆ ಮರದ ಗುಡ್ಡದ ಮೇಲೆ, ಈ ಭೂಮಿ ಮೇಲೆ ದೇವರು ಇಟ್ಬಿಟ್ರು. ಆ ದಿನವೂ ಬಂದಿತ್ತು. ಅದಾದ ನಂತರ ಅಷ್ಟೇ ಈಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ವಾಕ್ಯ ಹೇಗೆ ಹೇಳ್ತದೆ ನೋಡಿ, ಈಗೋ ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡ್ತಾ ಇದ್ದಾನೆ. ಸೈತಾನನ ಲೋಕದಲ್ಲಿ ಆತನು ಅಧಿಪತಿ ಇರುವಾಗ ಆತನೇ ಶೂರನು. ಇಲ್ಲಿ ಆ ದಿನವೂ ಬಂತು, ಅದು ಹತ್ತಿರವಾಯ್ತು, ಸಮೀಪಿಸಿತ್ತು.
ಕಿವಿಗೊಡ್ರಿ, ಆ ದಿನವೂ ಬಂದಿತ್ತು, ಅಲ್ಲಿ ಒಬ್ಬ ಶೂರನು ಅಂತ ನೋಡ್ಬೇಕಾದ್ರೆ ಸೈತಾನನಿಂದ ತಡ್ಕೊಳಕ್ ಆಗ್ತಾ ಇಲ್ಲ. ಇಷ್ಟು ಸಮಸ್ಯೆಗಳಿಗೆ ಕಾರಣ ಸೈತಾನನು ಅಲ್ಲ. ಇಷ್ಟು ಸಮಸ್ಯೆಗಳ ಕಾರಣ ಸೈತಾನನು ಅಲ್ಲ. ದೇವರು ತನ್ನ ರಾಜ್ಯವನ್ನು ಇಲ್ಲಿ ಪ್ರಾರಂಭಿಸಬೇಕಾದ್ರೆ ಇವನ್ನೆಲ್ಲ ಮಾಡೋದು ದೇವರು. ಸರ್ವ ಲೋಕವನ್ನು ಸರಿಪಡಿಸುವ ಒಂದು ಕಾರ್ಯ, ಅದು ದೇವರ ಒಂದು ಕಾರ್ಯ. ಅದು ಯೇಸು ಕ್ರಿಸ್ತನ ಹೆಗಲ ಮೇಲೆ ದೇವರು ಇಟ್ಟಿದ್ದಾರೆ. ಆತನ ಆ ಪಾದಕ್ಕೆ ಮಹಿಮೆಯನ್ನು ಸೇರಿಸಬೇಕಾದ್ರೆ ಇದೇ ಈ ಎಷ್ಟು ವಿಷಯಗಳೇ ಆತನ ಪಾದಕ್ಕೆ ಮಹಿಮೆಯನ್ನು ಸೇರಿಸೋದು. ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡ್ತಾನಂದ್ರೆ ಇದು ಯಾರಂದ್ರೆ ಸೈತಾನನು. ಜಸ್ಟ್ ಇಮ್ಯಾಜಿನ್ ಮಾಡಿ, ಇಷ್ಟು ಸಮಸ್ಯೆಗಳ ಮಧ್ಯದಲ್ಲಿ ದೇವರು ಇಸ್ರಾಯೇಲ್ಗೆ ವಿರುದ್ಧವಾಗಿ ಅಷ್ಟು ಲೋಕದಲ್ಲಿ ಜನಗಳನ್ನು ಕಳಿಸಿದ್ರು ಕೂಡ ಸ್ವಾಮಿ ಯಾರ ಪರವಾಗಿ ನಿಂತಿರ್ತಾರೆ? ಅದೇ ದೇವರ ಒಂದು ಯೋಜನೆ. ಇಸ್ರಾಯೇಲ್ಗೆ ಸುತ್ತಲೂ ಎಲ್ಲಾ ಜನಗಳನ್ನು ಕಳಿಸ್ತಾರೆ. ಆದ್ರೂ ದೇವ್ರು ಯಾರಿಗೆ ಸಹಾಯ ಮಾಡ್ತಾರೆ ಅಂದ್ರೆ ಇಷ್ಟು ಜನಗಳನ್ನು ಕಳಿಸುವಾಗ ಇವ್ರು ಎಷ್ಟು ಶಕ್ತಿ ಇರ್ತದೆ ಅಂತ ನೋಡ್ಬೇಕಾದ್ರೆ ಅವ್ರಿಗೂ ಅಷ್ಟೇ ಶಕ್ತಿ ಇರ್ತದೆ. ಹೋರಾಡ್ಬೇಕಲ್ಲ ಸ್ವಾಮಿ, ಇಸ್ರೇಲ್ ಪರವಾಗಿ ಹೋರಾಡ. ಈ ಯುದ್ಧ ಹೇಗ್ ನಡಿಬೋದು? ಈ ಯುದ್ಧ ಹೇಗ್ ನಡಿಬೋದು? ಈ ಮೂರನೇ ಮಹಾ ಯುದ್ಧದ ಬಗ್ಗೆ ಹಲವಾರು ವಿಷಯಗಳು ನಾವು ಕೇಳ್ಪಟ್ಟಿದ್ದೀವಿ. ಆದ್ರೆ ಈ ಮೂರನೇ ಮಹಾಯುದ್ಧ ಹೇಗಿರ್ತದೆ, ಹೇಗ್ ನಡೀತದೆ? ಇಡೀ ಲೋಕದಲ್ಲಿ ಇರುವಂತ ಎಲ್ಲರ ಕೈಯಲ್ಲೂ ಎಲ್ಲಾ ಮೆಸೇಜ್ ಇದೆ. ಎಲ್ಲಾ ವಿಧವಾದ ಒಂದು ಟೆಕ್ನಾಲಜಿ ಹೊಂದಿರುವಂತ ಒಂದು ಆರ್ಮ್ಸ್ ಅಂಡ್ ಆಮ್ಯುನಿಷನ್ಸ್ ಇದೆ, ಡ್ರೋನ್ಸ್ಗಳಿದೆ. ಈಗೆಲ್ಲ ಸಿಪಾಯಿಗಳು ಸೈನಿಕರನ್ನ ಕಳಿಸಿ ಹೊಡಿಬೇಕಂತ ಇಲ್ಲ. ಒಂದು ಡ್ರೋನ್ ನ ಕಳಿಸ್ತಾರೆ, ಆ ಡ್ರೋನ್ ಅಲ್ಲಿ ಒಂದು ಬಾಂಬ್ ನ ಫಿಕ್ಸ್ ಮಾಡ್ತಾರೆ. ಸ್ಯಾಟಲೈಟ್ ಮುಖಾಂತರ ಆ ಜಾಗವನ್ನು ನೋಡ್ತಾರೆ. ಆ ಜಾಗವನ್ನು ಇಲ್ಲಿಂದ ಏನ್ ಮಾಡ್ತಾರೆ, ಇಂಟರ್ನೆಟ್ ನಲ್ಲಿ ಆನ್ ಮಾಡ್ತಾರೆ. ಕರೆಕ್ಟ್ ಆಗಿ ಒಂದು ಬಾಂಬ್ ಬೀಳುತ್ತೆ. ಬೇರೆ ನೋಡಿ, ಟೆಕ್ನಾಲಜಿ ಹೆಚ್ಚಾಗ್ಬೇಕು. ಹಾಗಾದ್ರೆ ಯುದ್ಧ ಹೇಗಿರ್ತದೆ ಇನ್ನು ಮುಂದೆ? ಬೇರೆ ಸ್ವಾಮಿ ತನ್ನ ಪಾದವನ್ನು ಇಡುವಾಗ ಅದು ಮೂಡಲಿಂದ ಪಡುವಳಿವರೆಗೆ ಏನಾಯ್ತು? ಎರಡು ಭಾಗವಾಗಿ ಸಿಡಿ ಹೋಯ್ತು ಅಂತ ನೋಡ್ಬೇಕಾದ್ರೆ ಅದು ಎರಡು ರಾಜ್ಯ ಮಾರ್ಪಡುತ್ತೆ. ಒಂದ್ ಕಡೆ ಸಭೆ ತಲ್ಪಡ್ತಾರೆ, ಇನ್ನೊಂದ್ ಕಡೆ ಯಾರು ಬರ್ಬೇಕು? ಪಿತೃಗಳ ಪುನರುತ್ಥಾನ ಫಸ್ಟ್ ಇಲ್ಲಿ ಪ್ರಾರಂಭವಾಗಲೇಬೇಕು. ಇವತ್ತು ಯಾವಾಗ ಸಂಭವಿಸಬಹುದು ಪಿತೃಗಳ ಪುನರುತ್ಥಾನ? ಸಭೆ ಕಂಪ್ಲೀಟ್ ಆದ ಮೇಲೆ. ಬಟ್ ಅದು ಓಕೆ, ಅದು ನಮ್ಗೆ ಗೊತ್ತಿರುವಂತ ವಿಚಾರ. ಬಟ್ ಯಾವಾಗ ಇವರು ಪುನರುತ್ಥಾನವನ್ನು ಹೋಗ್ತಾರೆ? ಬೇರೆ ನೋಡಿ, ಪ್ರಕಟಣೆ 16ನೇ ಅಧ್ಯಾಯ 18ನೇ ವಚನ ಓದಿ. ಎರಡು ಭಾಗವಾಗಿ ಆ ಒಂದು ಬೆಟ್ಟ ಎರಡು ಭಾಗವಾಗಿ ಅದು ಸೀಳಿಕೊಂಡು ಹೋಗುವಾಗ ಆ ಭೂಕಂಪದ ಬಗ್ಗೆ ಮಾತನಾಡ್ತಾರೆ. ಪ್ರಕಟಣೆ 16:18. ಆಗ ಮಿಂಚುಗಳು, ವಾಣಿಗಳು, ಗುಡುಗುಗಳು ಉಂಟಾದವು. ಇದಲ್ಲದೆ ಮಹಾ ಭೂಕಂಪವಾಯಿತು. ಮನುಷ್ಯರು ಭೂಮಿಯ ಮೇಲೆ ಇದ್ದಂದಿನಿಂದ ಅಂತ ದೊಡ್ಡ ಭೂಕಂಪವಾಗಲಿಲ್ಲ. ಮಹಾಪಟ್ಟಣವು 3 ಭಾಗವಾಯಿತು. ಜನಾಂಗಗಳ ಪಟ್ಟಣಗಳು ಬಿದ್ದವು. ಇದಲ್ಲದೆ ದೇವರು ದೊಡ್ಡ ಬಾಬೇಲನ್ನು ಜ್ಞಾಪಿಸಿಕೊಂಡು ತನ್ನ ಉಗ್ರ ಕೋಪವೆಂಬ ದ್ರಾಕ್ಷಾರಸದ ಪಾತ್ರೆಯನ್ನು ಅವಳಿಗೆ ಕುಡಿಯಲು ಕೊಟ್ಟನು. ಮನುಷ್ಯನ ಭೂಮಿ ಮೇಲೆ ಇದ್ದಂದಿನಿಂದ ಅಂತ ದೊಡ್ಡ ಎಷ್ಟು ಸಮಸ್ಯೆಗಳು ಬರುತ್ತಂತ ಹೇಳ್ಬಿಟ್ಟು ಇನ್ ಮುಂದೆ ನಾವು ಬಹಳ ಹುಷಾರಾಗಿರ್ಬೇಕು. ಸಮಸ್ಯೆಗಳು ಹೆಚ್ಚಾಗಿರ್ತದೆ, ಕ್ರೂರವಾಗಿರ್ತದೆ. ಖಂಡಿತ ದೇವರೇ ನಮ್ಗೆ ಶಕ್ತಿ ಕೊಡ್ಬೇಕು. ಇಂಥ ಒಂದು ಸಮಯದಲ್ಲಿ ಇಷ್ಟು ಸಮಸ್ಯೆಗಳು ಬಂದಾಗ ಈ ಒಂದು ಕರಿಮೀತನ್ನು ಬಿಟ್ಟು ಬಿಡಬಾರ್ದು. ಖಂಡಿತ ದೇವರು ನಮ್ಗೆ ಸಹಾಯ ಮಾಡ್ತಾರೆ. ನೀವು ತಾಳಿಕೊಳ್ಳುವ ಶೋಧನೆಯನ್ನು ಕೊಟ್ಟು ಶೋಧನೆಯಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏನ್ ಮಾಡ್ತೀವಿ? ಸಿದ್ಧಪಡಿಸ್ತಾರೆ. ಫಸ್ಟ್ ನಾವು ಕರೆದದ್ದನ್ನು, ನಾವು ಆದುಕೊಂಡದನ್ನು ನಾವು ದೃಢಪಡಿಸ್ಕೋಬೇಕಂದ್ರೆ ಇಷ್ಟು ಸಮಸ್ಯೆಗಳಲ್ಲಿ ನಮ್ಮ ಒಂದು ಶ್ರೇಷ್ಠ ಹೋರಾಟ ನಮ್ಮಲ್ಲಿ ಇರಬೇಕು, ಬಹಳ ಮುಖ್ಯ. ಇದು ಬಹಳ ಕ್ರೂರವಾಗಿರುತ್ತದೆ. ಯಾಕಂದ್ರೆ ಯುದ್ಧ ನಡೆಸ್ತಾ ಇರುವುದು ನಾವು ಆಗಲೇ ಜಕರ್ಯ 14:3 ಓದಿದ್ದೀವಿ. ಏನಂತ? ಕರ್ತನೆ ಹೊರಟು ಯುದ್ಧ ದಿನದಲ್ಲಿ ಏನ್ ಮಾಡ್ತಾರೆ? ಹೇಗೆಯೋ ಹಾಗೆಯೇ ಆ ಜನಾಂಗಗಳಿಗೆ ಏನ್ ಮಾಡ್ತಾರೆ? ಪ್ರತಿಭಟಿಸುತ್ತಾರೆ. ಅದಕ್ಕೆ ಇದ್ರ ಬಗ್ಗೆ ಸಹೋದರರು ಬರೆಯುವಾಗ ಈ ಒಂದು 3ನೇ ಮಹಾಯುದ್ಧವನ್ನು ನಡೆಸ್ತಾ ಇರುವುದು ದೇವರು ಅದು ಯಾವ ರೀತಿ ಅಂತ ನೋಡ್ಬೇಕಾದ್ರೆ ಐಸಾಯ 28:21 ಹೇಳ್ತಾರೆ. ಏನಂತ ಹೇಳ್ತಾರಂದ್ರೆ, ಯೆಹೋವನು ಈಗ ಅಪರೂಪವಾದಂತ ಕ್ರಿಯೆ, ಅಪರೂಪವಾದ ತನ್ನ ಕೆಲಸ
ನಡೆಸಬೇಕೆಂತಲೂ ಅಪರೂಪವಾದ ತನ್ನ ಕಾರ್ಯ ಅಂತ ಹೇಳ್ತಾರೆ. ಇದು ಆತನ ಕೆಲಸ ಅಂತೆ. ಇದು ಆತನ ಕೆಲಸ ಅಂತೆ. ಎರಡನೇದು ಆತನ ಕ್ರಿಯೆ ಅಂತೆ. ಇದು ದೇವರು ತನ್ನ ಕೆಲಸ, ತನ್ನ ಕ್ರಿಯೆ, ಇದು ಎರಡು ಅಪರೂಪವಾದದ್ದು. ನಾವು ಯಾವ್ದು ತಿಳ್ಕೊತೀರ ಅದಕ್ಕಿಂತಲ್ಲ, ಈ ಪ್ರವಾದನೆಯನ್ನು ನಾವು ನೋಡಿದ್ರೆ ತಿಳ್ಕೊಬಹುದು ದೇವರ ಒಂದು ಅಪರೂಪವಾದ ಕ್ರಿಯೆ, ಅಪರೂಪವಾದ ಒಂದು ಕಾರ್ಯ ಅಂತ ನಾವು ತಿಳ್ಕೊಬಹುದು. ದೇವರು ಈ ಇಡೀ ದೇಶಗಳ ಮೇಲೆ, ಈ ಎಲ್ಲಾ ದೇಶಗಳಂದ್ರೆ ಇದೆಲ್ಲ ರಾಜ್ಯಗಳೇ, ಈ ಎಲ್ಲಾ ರಾಜ್ಯ ದೇಶಗಳ ಮೇಲೆ ದೇವರು ಹೇಗೆ ಕೋಪಗೊಳ್ಳುತ್ತಾರೆ ಅಂತ ನೋಡ್ಬೇಕಂದ್ರೆ ಪ್ರಕಟಣೆ 6ನೇ ಅಧ್ಯಾಯ 17ನೇ ವಚನದಲ್ಲಿ ಕೊಡಲ್ಪಟ್ಟಿದೆ ನೋಡಿ. ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ. ನೋಡಿ ಬೇರೆ, ಅವರ ಕೋಪವು ಕಾಣಿಸುವ ಮಹಾದಿನ ಬಂದದೆ, ಬಂದ್ಬಿಡ್ತು ಪ್ರಿಯರೇ. ಅದರ ಮುಂದೆ ನಿಲ್ಲುವುದಕ್ಕೆ ಯಾರು ಶಕ್ತರು ಎಂದು, ಅದರ ಮುಂದೆ ನಿಲ್ಲುವುದಕ್ಕೆ ಯಾರಿಗಾರು ಶಕ್ತಿ ಇದೆ ಅಂತ ನೋಡ್ಬೇಕಾದ್ರೆ, ಶಕ್ತಿ ಇದೆ ಯಾರು ಮುಂದೆ ನಿಂತ್ಕೊಳ್ಳೋದಕ್ಕೆ? ಹಾಗಾದ್ರೆ ಈ 3ನೇ ಮಹಾಯುದ್ಧ ಹೇಗೆ ನಡೀಕೊಂಡು ಪ್ರತಿಯೊಂದು ಹೇಳ್ತೀವಿ. ಉದಾಹರಣೆಗೆ ನಾವು ಪ್ರತಿಯೊಂದು ವಿಷಯನ ತಿಳ್ಕೋಬೇಕಾದ್ರೆ ಸತ್ಯವೇದದೊಳಗೆ ನಾವು ಹೋಗಿ ಹುಡುಕ್ಬೇಕು. ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವಂತಹ ಪ್ರತಿಯೊಂದು ನಮಗೆ ಬೋಧಕವಾಗಿಯೋ ಪಾಠವಾಗಿಯೋ ಬುದ್ಧಿಪಾಠವಾಗಿಯೋ ಬರೆಯಲ್ಪಟ್ಟಿದೆ. ಈಗ ಹಳೆ ಒಡಂಬಡಿಕೆಯಲ್ಲಿ ನಡೆದಿರುವಂತಹ ಸಂಭವಗಳನ್ನ ನಾವು ತಗೊಂಡ್ರೆ 3ನೇ ಮಹಾಯುದ್ಧ ಈಗೇನೇ ನಡೀಬಹುದು ಎಂಬ ಒಂದು ನಿರ್ಧಾರಕ್ಕೆ ನಾವು ಬರ್ಬೋದು. ನಾನು ಆಗ ಹೇಳಿದೆ, ಸ್ವಾಮಿ ಇಡೀ ಲೋಕದಲ್ಲಿರುವವರುಗಳನ್ನ ಇಸ್ರೇಲ್ ದೇಶಕ್ಕೆ ವಿರುದ್ಧವಾಗಿ ಯುದ್ಧಕ್ಕೆ ಕಳಿಸುವಾಗ ಇಸ್ರೇಲ್ಗೆ ಸಪೋರ್ಟ್ ಯಾರು ಬರೋದು? ತಂದೆಯಾದ ಯೆಹೋವ ದೇವರು. ಈಗ ಹಳೆ ಉಡಂಬಡಿಕೆಯಲ್ಲಿ ನಡೆದಿರುವಂತ ಪ್ರತಿಯೊಂದು ಸಮಸ್ಯೆಗಳು ನೋಡ್ಬೇಕಾದ್ರೆ ಬೇರೆ, ಈಗ ಯೆಹೋಶುವನ ಕಾಲದಲ್ಲಿ ಒಂದು ಸಂಭವ ನಡೀತದೆ. ಇವು ಯೆಹೋಶುವ 10ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ನೀವು ನೋಡ್ಬೇಕಾದ್ರೆ ಅಮೋರಿಯರು ಯುದ್ಧಕ್ಕೆ ಬಂದ್ಬಿಟ್ರು. ಅಂತ ಸಂದರ್ಭದಲ್ಲಿ ಯೆಹೋಶುವನು ಏನ್ ಮಾಡ್ತಾರೆ? ಗಿಬ್ಯೋನ್ ಒಂದು ತಗ್ಗಿನಲ್ಲಿ ಅವರ ಒಂದು ಸೈನಿಕರನ್ನ ನಿಲ್ಲಿಸಿರ್ತಾರೆ. ಅಮೋರಿಯರು ಯುದ್ಧಕ್ಕೂ ಬಂದ್ಬಿಟ್ರು. ಆಗ ಗಿದಿಯೋನನು ಯೆಹೋಶುವನು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡಿ ಏನಂತ ಕೇಳ್ತಾರೆ? ಸೂರ್ಯನೇ ನೀನೇನ್ ಮಾಡು, ನೀನು ಗಿಬ್ಯೋನಿನಲ್ಲಿ ಏನ್ ಮಾಡ್ಬೇಕು? ಇರ್ಬೇಕು. ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿ ನಿಂತ್ಕೋಬೇಕು. ಅಂದ್ರೆ ಅಯ್ಯಾಲೋನ್ ಎಂಬ ತಗ್ಗಿದೆ, ಅಲ್ಲಿ ಚಂದ್ರನ ನಿಂತ್ಕೋಬೇಕು. ನೀನ್ ಇಲ್ಲಿ ಬರ್ಬೇಡ. ಸೂರ್ಯನ್ ಏನ್ ಮಾಡು, ನಾವು ಯುದ್ಧ ಮಾಡಿ ಗೆಲ್ಲುವ ತನಕ ನಿನ್ಗೆ ಇಲ್ಲೇ ನಿಂತಿರು. ಈಗ ಯೆಹೋಶುವನು ಮಾಡಿದಂತ ಈ ಒಂದು ಪ್ರಾರ್ಥನೆ ದೇವರು ಕೇಳಿದ್ರು. ಅದೇ ರೀತಿ ಯುದ್ಧ ಮಾಡಿದ್ರ ಇಸ್ರೇಲ್ ಮಕ್ಕಳ ಅಂತ ನೋಡ್ಬೇಕಾದ್ರೆ ಇಸ್ರೇಲ್ ಯುದ್ಧ ಮಾಡಿದ್ರು. ಅಷ್ಟಮಲ್ಲಿ ಇಸ್ರೇಲ್ ಮಕ್ಕಳಿಗೆ ಯುದ್ಧ ಮಾಡಕ್ಕೆ ಬರುತ್ತಾ? ಇಲ್ಲ. ಪ್ರತಿಯೊಂದು ಯುದ್ಧದಲ್ಲೂ ದೇವರೇ ಏನ್ ಮಾಡಿದ್ದಾರೆ? ಯುದ್ಧ ಮಾಡಿದ್ದಾರೆ. ಈ 3ನೇ ಮಹಾಯುದ್ಧದಲ್ಲೂ ಇಸ್ರೇಲ್ ಹತ್ರ ಏನೇ ತಂತ್ರಜ್ಞಾನ ಇದ್ರೂ ಕೂಡ ಅವರಿಂದ ಜಯ ಹೊಂದಕ್ಕೆ ಅವಕಾಶನೇ ಇಲ್ಲ. ಹಾಗಾದ್ರೆ ದೇವರೇ ಯುದ್ಧ ಮಾಡ್ಬೇಕಂದ್ರೆ 3ನೇ ಮಹಾಯುದ್ಧ ಯಾವ ರೀತಿ ಇರಬಹುದು? ಈಗ ನೋಡಿ ಬೇರೆ, ಆ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ. ಆ ವಾಕ್ಯದಲ್ಲಿ ಯೆಹೋಶುವ 10:12 ಓದಿ ಸಿಸ್ಟರ್. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಾಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲ್ಯರ ಸಮಕ್ಷದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲ್ಯರು ತಮ್ಮ ಶತ್ರುಗಳಿಗೆ ಮುಯಿ ತೀರಿಸುವವರೆಗೆ ಸೂರ್ಯ ಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಶಾರ್ ಗ್ರಂಥದಲ್ಲಿ ಬರೆದದೆ ಅಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶದ ಮಧ್ಯದಲ್ಲಿಯೇ ನಿಂತನು. ಯೆಹೋವನು ಈ ಪ್ರಕಾರವು ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲರಿಗೋಸ್ಕರ ಯುದ್ಧ ಮಾಡುತ್ತಾ ಇದ್ದನು. ಯೆಹೋಶುವನು ಇಸ್ರಾಯೇಲರ ಸಹಿತವಾಗಿ ಗಿಲ್ಗಾಲಿನ ಪಾಳ್ಯಕ್ಕೆ ಹಿಂದಿರುಗಿದನು. ಏನಂತ ನೋಡ್ಬೇಕಾದ್ರೆ ಇಲ್ಲ ಆ ವಾಕ್ಯ ಎಲ್ಲಿ ಬಿಟ್ಟಿಂದ ಗೊತ್ತಿಲ್ಲ. ಅದು ಒಂದು ಯುದ್ಧ ಅವ್ರಿಗೆ ಯುದ್ಧದಲ್ಲಿ ಯಾರು ಯುದ್ಧ ಮಾಡಿದ್ರು ಅಂತ ಅಲ್ಲಿ ಕೊಡಲ್ಪಟ್ಟಿದೆ. ಯೆಹೋವನು ತಾನೇ ಇಸ್ರಾಯೇಲ್ ಜೊತೆಗೆ ಏನ್ ಮಾಡಿದ್ರು? ಯುದ್ಧ ಮಾಡಿದ್ರು. ಇದು ಒಂದು ಉದಾಹರಣೆ. ಎರಡನೇ ಒಂದು ಉದಾಹರಣೆ ಏನಂತ ನೋಡೋದಾದ್ರೆ
ಇದು ಒಂದು ಯೋಶುವದ ಒಂದು ಉದಾಹರಣೆ. ಎರಡನೇ ಒಂದು ಉದಾಹರಣೆ ಎಲ್ಲಿ ಬರೆಯಲ್ಪಟ್ಟಿದೆ ಅಂದ್ರೆ ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಈ ಯಾವಾಗ ಇಸ್ರೇಲ್ ಜನಗಳು ದೇವರ ಆಜ್ಞೆಗೆ ವಿರುದ್ಧವಾಗಿ ಹೋಗುವಾಗ ಸ್ವಾಮಿ ಏನ್ ಮಾಡ್ರು, ಇಸ್ರೇಲ್ ಜನಗಳ ಮೇಲೆ ಕೋಪಗೊಂಡು ಆ ಇಸ್ರೇಲ್ ಜನಗಳನ್ನ ಅನ್ಯ ಜನರಿಗೆ ಒಪ್ಪಿಸ್ತಾ ಇದ್ದಾರೆ. ಆ ರೀತಿ ಇಸ್ರೇಲ್ರು ದೇವ್ರ ವಿರುದ್ಧವಾಗಿ ಹೋಗುವಾಗ ಸ್ವಾಮಿ ಏನ್ ಮಾಡ್ಬಿಟ್ರು, ಕಾನಾನ್ಯ ರಾಜನಾದಂತ ಯಾಬಿನ ಕೈಗೆ ಒಪ್ಪಿಸ್ಬಿಟ್ರು ಇಸ್ರೇಲ್ ಜನಗಳನ್ನು. ಆ ಯಾಬಿನು ಸುಮಾರು 40 ವರ್ಷ ಇಸ್ರೇಲ್ ಜನಗಳನ್ನು ಆಳ್ವಿಕೆ ಮಾಡ್ತಾ ಇದ್ದ. ಆ 40 ವರ್ಷ ಅವರು ದಾಸತ್ವದಲ್ಲಿ ಇಟ್ಕೊಂಡು ಗುಲಾಮರಾಗಿದ್ರು. ಸುಮಾರು ನೋಡ್ಬೇಕಾದ್ರೆ ಆ ಕಾನಾನ್ಯ ರಾಜನಾದ ಒಂದು ಸೇನಾಧಿಪತಿ ಹೆಸರು ನೋಡ್ಬೇಕಾದ್ರೆ ಅವನ ಹೆಸರು ನೋಡ್ಬೇಕಾದ್ರೆ ಸಿಸೇರನು. ನಮ್ಗೆಲ್ಲ ಗೊತ್ತು, ಈ ಒಂದು ಕತೆ ಗೊತ್ತು. ಸಿಸೇರನು ಸುಮಾರು 900 ರಥಗಳು, ಕಬ್ಬಿನ ರಥಗಳು ಇಟ್ಕೊಂಡು ಅವನ್ನ ಆಳ್ವಿಕೆ ಮಾಡ್ದ. ಅವರಿಂದ ತಡೆಯಕ್ಕಾಗಿ ತಿರ್ಗಾ ಅವರ ದೇವರ ಹತ್ರ ಬೇಡ್ಕೊಳ್ಳುವಾಗ ಅವಾಗ ಒಬ್ಬ ಪ್ರವಾದಿ ಇದ್ರು, ಡೆಬೋರಳ ಎಂಬ ಒಂದು ಹೆಂಗಸು ಪ್ರವಾದಿ ಇದ್ರು. ಅವರು ಹೋಗಿ ಆ 12 ಕುಲದಲ್ಲಿ ಇದ್ದಂತ ನಫ್ತಾಲಿನು ಮತ್ತೆ ಜೆಬುಲೂನು 2 ಕುಲದವರನ್ನು ಕರೀತಾರೆ. ಸುಮಾರು 10,000 ಜನರು ಕರ್ಕೊಂಡು ಬಂದು ಯುದ್ಧಕ್ಕೆ ಹೋಗೋಣ, ಖಂಡಿತ ಜಯ ಕೊಡ್ತಾರೆ, ನಾವು ಕಾನಾನ್ಯ ರಾಜನನ್ನು ಏನ್ ಮಾಡ್ಬೋದು, ಗೆಲ್ಲಬಹುದು ಅಂತ ಹೇಳಿ ದೆಬೋರಳ ಹೇಳ್ತಾಳೆ ಅವ್ರಿಗೆ, ಯಾರಿಗೆ, ಆ 2 ಕುಲದವರಿಗೆ, ಬನ್ನಿ ನಾವು ಹೋಗಿ ಇಸ್ರೇಲ್ಗೆ ಒಂದು ಬಿಡುಗಡೆಯನ್ನ, ಇಸ್ರೇಲ್ ಏನ್ ಮಾಡೋಣ, ನಾವು ರಕ್ಷಿಸೋಣ ಅಂತ. ಆದ್ರೆ ಒಂದು ಮಾತು ಇಲ್ಲಿ ದೆಬೋರ ಹೇಳ್ತಾರೆ, ನೀವು ಏನೇ ಯುದ್ಧಕ್ಕೆ ಬರ್ಬೋದು, ಆದರೆ ನೀವು ಜಡ್ಜಸ್ ನ್ಯಾಯಸ್ಥಾಪಕರು 4:9 4ನೇ ಅಧ್ಯಾಯ 9ನೇ ವಚನ. ಅನ್ನನು ಆಕೆಯು, ನಾನು ಹೇಗೂ ನಿನ್ನ ಸಂಗಡ ಬರುವೆನು, ಆದರೆ ಈ ಯುದ್ಧ ಪ್ರಯಾಣದಲ್ಲಿ ಉಂಟಾಗುವ ಮಾನವು ನಿನಗಲ್ಲ. ಏನಂತ ಹೇಳ್ತಾರೆ, ಈ ಯುದ್ಧದ ಪ್ರಯಾಣದಲ್ಲಿ ಉಂಟಾಗುವ ಮಾನ ಅಂದ್ರೆ ಜಯ ಸಿಗ್ಬೋದು, ಘನತೆ ಮರ್ಯಾದೆ ನಿಂದಲ್ಲ. ಅದ್ಯಾರ್ದು? ಕಾರಣ ಯುದ್ಧವನ್ನು ನಡೆಸ್ತಾ ಇರೋದು ಯಾರು? ಯೆಹೋವನು. ಕೊನೆಗೆ ಪ್ರಿಯರೇ, ಸ್ವಾಮಿ ಇಸ್ರೇಲ್ ಜೊತೆಗೆ ಹೆಂಗ್ ಯುದ್ಧ ಮಾಡಿದ್ರಂದ್ರೆ, ಅದೇ ನ್ಯಾಯಸ್ಥಾಪಕರು 5:20 ನ್ಯಾಯಸ್ಥಾಪಕರು 5:20. ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು, ನೋಡಿ, ನಕ್ಷತ್ರಗಳು ಆಕಾಶ ಪಥದಲ್ಲಿದ್ದು ಸೀಸೆರನೊಡನೆ ಯುದ್ಧ ಮಾಡಿತ್ತು. ನಕ್ಷತ್ರಗಳು ಬಂದು ಯುದ್ಧ ಮಾಡ್ತಾರೆ. ಬೇರೆ ಜಸ್ಟ್ ಇಮ್ಯಾಜಿನ್ ಮಾಡಿ, ಈ 3ನೇ ಮಹಾಯುದ್ಧ ಕೂಡ ಹಾಗೇನೆ. ಖಂಡಿತ ಇದು ಮಾನವ ಶಕ್ತಿಯ ಒಂದು ಯುದ್ಧವಾಗಿರೋದಕ್ಕೆ ಅವಕಾಶ ಇಲ್ಲ. ಬಟ್ ಈ ದೇವ್ರು ಯಾವ ರೀತಿ ಈ 3ನೇ ಮಹಾಯುದ್ಧ ನಡೆಸ್ತಾರೆ ಅಂದ್ಬಿಟ್ಟು ನಾವು ಏನ್ ಮಾಡಕ್ಕಾಗಲ್ಲ, ತಿಳ್ಕೊಳ್ಳೋದು ಬಹಳ ಕಷ್ಟ. ಬಟ್ ಪ್ರವಾದನೆ ವಾಕ್ಯಗಳನ್ನು ನೋಡ್ಬೇಕಾದ್ರೆ ಒಂದು ವಿಷಯ ನಾವು ತಿಳ್ಕೊಬಹುದು, ಅದು ದೇವರೇ ನಡೆಸ್ತಾರೆ. ಅದು ಯಾವ ರೀತಿ ಯಾವ ಮುಖಾಂತರ ನಡೆಸ್ತಾರೆ ಎಂಬುದನ್ನು ನಾವು ಗೊತ್ತಾಗ್ತದೆ. ಯಾಕಂದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಇಸ್ರೇಲ್ ಜನಗಳಿಗೆ ಅನ್ಯ ಜಾತಿಗಳು ರಾಜ್ಯಗಳು ಯುದ್ಧ ಬರುವಾಗ ಇಸ್ರೇಲ್ ಜನಗಳು ಏನ್ ಮಾಡ್ತಾರೆ, ಯುದ್ಧಕ್ಕೆ ಹೋಗ್ತಾರೆ. ಬಟ್ ಅವರ ಒಂದು ಸಮಸ್ಯೆಗಳು ಹೆಚ್ಚಾಗಿರುವಾಗ ಅವರಿಂದ ಇನ್ ಮುಂದೆ ಏನು ಮಾಡಕ್ ಆಗಲ್ಲ. ಆ ಒಂದು ಅವಕಾಶ ದೇವರ ಒಂದು ಅವಕಾಶವಾಗಿ ಮಾರ್ಪಡುತ್ತೆ. ಅವಾಗ ಸ್ವಾಮಿ ಇಸ್ರೇಲ್ ಪರವಾಗಿ ಹೋಗಿ ಯುದ್ಧ ನಡೆಸ್ತಾರೆ. ಅದೇ ರೀತಿ ಈಗ ಇಸ್ರೇಲ್ ಜನರು ಮಾಡ್ಬೋದು, ಯುದ್ಧ ನಡೀಬಹುದು, ಲೆಬನನ್ ಮೇಲೆ ಹಾಕ್ಬೋದು, ರಾಕೆಟ್ಗಳ ಮುಖಾಂತರ ಎಲ್ಲ ಮಾಡ್ತಾರೆ. ಇಡೀ ಲೋಕಕ್ಕೆ ಅಂದ್ರೆ ಇಸ್ರೇಲ್ ಅಂದ್ರೆ ಭಯ. ಪ್ರತಿಯೊಂದು ದೇಶದಲ್ಲಿ, ಈ ಸಿರಿಯಾ ತಗೊಳ್ಳಿ, ಸುತ್ತಲಿರುವಂತ ಈಜಿಪ್ಟ್ ತಗೊಳ್ಳಿ, ಈ ಕಡೆ ಲೆಬನನ್ ತಗೊಳ್ಳಿ, ಈ ಕಡೆ ಇರುವ ಒಂದು ಈಜಿಪ್ಟ್ ತಗೊಳ್ಳಿ, ಈ ಕಡೆ ಇರುವಂತ ಸಿರಿಯಾ ತಗೊಳ್ಳಿ, ಆ ಕಡೆ ಸೌದಿ ಅರೇಬಿಯಾ ಇರ್ಲಿ, ಈ ಕಡೆ ಇರಾನ್, ತೆಹರಾನ್, ಬ್ಯಾಗ್ರಾನ್, ಸುತ್ತಲೂ ಇದೆ ಪ್ರಿಯರೇ. ಎಲ್ರಿಗೂ ಇಸ್ರೇಲ್ ಅಂದ್ರೆ ಭಯ. ಏನಾದ್ರೂ ಹಾಕಿದ್ರೆ ಅವರು ಒಂದು ಬಾಂಬ್ ಹಾಕ್ತಾರೆ, ಇಸ್ರೇಲ್ 10-20 ಬಾಂಬ್ಗಳು ಹಾಕಿ ಅವ್ರನ್ನ ನಾಶನ ಮಾಡ್ತಾರೆ. ಭಯ ಇದೆ. ಬಟ್ ಈ ಭಯ ಎಷ್ಟರ ಮಟ್ಟಿಗೆ ಇರುತ್ತೆ ನೋಡಿ, ಎಷ್ಟರ ಮಟ್ಟಿಗೆ ಇಸ್ರೇಲ್ ಮೇಲೆ ಭಯ ಇದೆ, ಅಷ್ಟೇ ಹೆಮ್ಮೆ ಇಸ್ರೇಲ್ ಮೇಲೆ ಕೂತ್ಕೊಂಡಿದೆ. ನಮ್ ತರ ಯಾರಿಲ್ಲ. ನಮ್ಮ ಮಂಡ್ಯ ಸಹಿಸಿದೆ ಇಸ್ರೇಲ್ ಅಷ್ಟೇ. ಬಟ್ ಅವ್ರನ್ನ ನೋಡಿ ಇಡೀ ಲೋಕ ಎದುರ್ಕೊಳ್ತಾರೆ. ಇಸ್ರೇಲ್ ಪರವಾಗಿ ಯಾವ ಲೋಕದಲ್ಲಿ ಯಾವ ವ್ಯಕ್ತಿ ಏನ್ ಮಾಡ್ತಾನೋ ಅವ್ರನ್ನ ಹೋಗಿ ಸಾಯಿಸಾಕ್ತಾರೆ. ಇದೆಲ್ಲ ಏನ್ ಕಂಡಿಡ್ತಾರೆ ಗೊತ್ತಾಗ್ತಾ ಇಲ್ಲ. ಒಂದು ವಿಧವಾದ ಒಂದು ಟೆಕ್ನಾಲಜಿ ದೇವರು ಅಷ್ಟು ಜ್ಞಾನ ಕೊಟ್ಟಿದ್ದಾರೆ. ಬಟ್ ಆದರೆ ಕೊನೆಗೆ ಅವ್ರ ಕೈಯಿಂದ ಯುದ್ಧವನ್ನು ಗೆಲ್ಲುವುದಕ್ಕಾಗಲ್ಲ. ಸ್ವಾಮಿ ಪರವಾರಣೆ ಇಟ್ಟು ನಾನೇ ಯೆಹೋವ ದೇವರನ್ನ ತಿಳ್ಕೊಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆಗಳನ್ನ ನೀನು ಸಂಭವಿಸ್ತು. ಅದೇ ರೀತಿ ಈಗಲೂ ಅಷ್ಟೇ ಒಬ್ಬನನ್ನೇ ಇಟ್ಟು, ಗೋಗನನ್ನೇ ಇಟ್ಟು, ಈ ರಷ್ಯನ್ ಪ್ರೆಸಿಡೆಂಟ್ ಪುಟಿನನ್ನು ಇಟ್ಟು
ದೇವರು ಇನ್ ಮುಂದೆ ಎಂತಹ ಒಂದು ಯುದ್ಧವನ್ನು, ಮೂರನೇ ಮಹಾ ಯುದ್ಧವನ್ನು ನಡೆಸ್ತಾರೆ ನೋಡಿ. ಹೇಳ್ತಾರೆ ನೋಡಿ, ವಾಕ್ಯ ಓದನ ಆ ಬೇರೆ ಅದರಲ್ಲಿ ಎಜೆಕಿಯೇಲ್ 38ನೇ ಅಧ್ಯಾಯ. ಎಜೆಕಿಯೇಲ್ 38ನೇ ಅಧ್ಯಾಯ. ಎಸೆಕಿಯೇಲ್ 38, 21, 22, 23. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಹಾ. ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೋಗರ್ನವರನ್ನು ಸಂಹರಿಸಲಿ ಎಂದು ಅಪ್ಪಣೆ ಕೊಡುವೆನು. ಸೊ ಏನಂತ ಹೇಳಿ ಕೊಡಲ್ಪಟ್ಟಿದೆ ಅಂದ್ರೆ, ಈ ಯುದ್ಧ ಇಸ್ರಾಯೇಲ್ಗೆ ವಿರುದ್ಧವಾಗಿ ದೇವರು ಅವ್ರಿಗೆ ಪರ್ಮಿಟ್ ಮಾಡ್ತಾರೆ. ಸುತ್ತಲಿರುವಂತ ದೇಶಗಳಿಗೆ ಖಡ್ಗವು ನನ್ನ ಪರ್ವತಗಳೆಲ್ಲ ಗೋಗನವರನ್ನು ಸಂಹರಿಸಲಿ ಎಂದು ಅಪ್ಪಣೆ ಕೊಡುವೆನು. ಗೋಗನವರನ್ನು ಸಂಹರಿಸಲಿ ಎಂದು ಅವ್ರಿಗೆ ಅಪ್ಪಣೆ ಕೊಟ್ಟಿದ್ದಾರೆ. ಒಬ್ಬರಿಂದೊಬ್ಬರು ಹತರಾಗುವರು. ನಾನು ಗೋಗನ ಸಂಗಡ ವ್ಯಾಜ್ಯವಾಡುತ್ತಾ ಅವನನ್ನು ವ್ಯಾಧಿಗೂ ವಧೆಗೂ ಗುರಿ ಮಾಡಿ. ನೋಡಿ ಹೇಳ್ತಾರೆ, ಇಡೀ ಲೋಕ ಯುದ್ಧ ನಡೆಸುವಾಗ ಅವರನ್ನು ವ್ಯಾಧಿಗೂ ವಧೆಗೂ ಗುರಿ ಮಾಡಿ ಅವನ ಮೇಲೂ ಅವನ ಗುಮ್ಮಿಗಳ ಮೇಲೂ ಅವನೊಂದಿಗಿರುವ ಬಹು ಜನಾಂಗಗಳ ಮೇಲೂ ವಿಪರೀತ ಮಳೆ, ದೊಡ್ಡ ದೊಡ್ಡ ಆನೆಕಲ್ಲು, ಬೆಂಕಿ, ಗಂಧಕ ಇವುಗಳನ್ನು ಸುರಿಸುವಾಗ ಏನಾಗುತ್ತೆ ಇಸ್ರೇಲ್ ದೇಶ? ಜಸ್ಟ್ ಇಮ್ಯಾಜಿನ್ ಮಾಡಿ. ಅಲ್ಲಿ ಪ್ರೆಸೆಂಟ್ ಇರೋದು 6 ಲಕ್ಷ ಅಷ್ಟೇ. ಇದೆಲ್ಲ ಬರ್ಬೇಕಾದ್ರೆ ವಿಪರೀತ ಮಳೆ, ದೊಡ್ಡ ದೊಡ್ಡ ಆನೆಕಲ್ಲು, ಬೆಂಕಿ, ಗಂಧಕ ಎಲ್ಲ ಏನ್ರಿ ಅರ್ಥ ಬೇರೆ? ಬೆಂಕಿ ಎಲ್ಲ ಬರ್ಬೇಕಂದ್ರೆ ನ್ಯೂಕ್ಲಿಯರ್ ಬಾಂಬ್ ಹಾಕ್ತಾರೆ ಇಸ್ರೇಲ್ ಮೇಲೆ. ಬೆಂಕಿ, ಗಂಧಕ, ಆಮೇಲೆ ದೊಡ್ಡ ದೊಡ್ಡ ಆನೆಕಲ್ಲು ಅಂತ ನೋಡ್ಬೇಕಾದ್ರೆ ಈಗ ಟೆಕ್ನಾಲಜಿ ಇದೆ. ಮಳೆ ಬರ್ಸ್ಬೇಕಾದ್ರೂ ಟೆಕ್ನಾಲಜಿ ಇದೆ, ಬರ್ಸ್ತಾರೆ. ಆ ರೀತಿಯಾದಂತ ಒಂದು ಆನೆಕಲ್ಲು ಮಳೆ ಬರ್ಸ್ಬೋದು ಇಸ್ರೇಲ್ ಮೇಲೆ. ಇದೆಲ್ಲ ಇನ್ ಮುಂದೆ ನಡಿಬಹುದು. ಅದು ಮಾತ್ರವಲ್ಲದೆ ಬೆಂಕಿ, ಗಂಧಕ ಇವುಗಳನ್ನು ಸುರಿಸುವೇನು. ಹೀಗೆ ನಾನು ನನ್ನ ಮಹಿಮೆಯನ್ನು ತೋರ್ಪಡಿಸಿ ನನ್ನ ಗೌರವವನ್ನು ಕಾಪಾಡಿಕೊಂಡು ಬಹು ಜನಾಂಗಗಳು ನಾನೇ ಯೆಹೋವನು ಎಂದು ತಿಳ್ಕೊಳ್ಳುವಂತೆ ಅವುಗಳ ಕಣ್ಣೆದುರಿಗೆ ವ್ಯಕ್ತನಾಗುವೆನು. ಇದೆಲ್ಲ ನಡೆಯುವಾಗ ಇಸ್ರೇಲ್ ಜನರಿಂದ ತಡ್ಕೊಳಕ್ಕಾಗತ್ತಾ? ಖಂಡಿತ ಇಲ್ಲ. ಹೋಗ್ತಾರ ದೇವರನ್ನು? ಅವರ ಮನೆ ನೇತ್ರಗಳನ್ನು ದೇವರು ತೆರೀತಾರ? ಖಂಡಿತ ತೆರೀತಾರೆ. ದೇವರು ಒಂದು ಕಾಪಾಡ್ತಾರ? ಕಾಪಾಡಿ ಇಸ್ರೇಲ್ ಜನಗಳನ್ನು ದೇವರು ಸ್ವಾಮಿ ಕೈ ಬಿಡೋದಿಲ್ಲ, ಖಂಡಿತ ಕಾಪಾಡ್ತಾರೆ. ನೀ ಅದರಲ್ಲಿ ಎಜೆಕಿಯೇಲ್ 39, 22ನೇ ವಾಕ್ಯ ಓದಿಸಿದೆ. 39, 22. ಮತ್ತು ಇಸ್ರಾಯೇಲ್ ವಂಶದವರು ನಾನೇ ತಮ್ಮ ದೇವರಾದ ಯೆಹೋವನೆಂದು ಅಂದಿನಿಂದ ಯಾವಾಗಲೂ ತಿಳ್ಕೊಳ್ಳುವರು. ನೋಡ್ರ, ಇಸ್ರೇಲ್ ಜನರು ಅಂದಿನಿಂದ ಯಾವಾಗಲೂ ತಿಳ್ಕೊತಾರಂತೆ. ಸರಿ, ಇದು ತಿಳ್ಕೋಬೇಕಾದ್ರೆ ಒಂದು ಸಂಭವ ನಡೀಲಿ. ನೀವೇ ಹೇಳ್ಬೇಕು. ಇಸ್ರೇಲ್ ಜನಗಳು ಇಲ್ಲ, ಈ ವಿಷಯ ಸಂಭವಿಸ್ಬೇಕಾದ್ರೆ, ಇದು ಇಸ್ರೇಲ್ ಮಕ್ಕಳು ತಿಳ್ಕೊಬೇಕಾದ್ರೆ, ಯೆಹೋವನೇ ಇದು ಮಾಡೋದನ್ನ ತಿಳ್ಕೊಬೇಕಾದ್ರೆ ಒಂದು ಸಂಭವ ಅಲ್ಲಿ ನಡಿಬೇಕು. ಎಷ್ಟ? ಪಿತೃಗಳು. ಯಾಕಂದ್ರೆ ಆಗಿನ ಕಾಲದಲ್ಲಿ ಇಸ್ರೇಲ್ ಜನಗಳ ಮಧ್ಯದಲ್ಲಿ ನಡೆದಿರುವಂತ ಪ್ರತಿಯೊಂದು ಯುದ್ಧದಲ್ಲೂ ಯಾರಿದ್ರು? ಪಿತೃಗಳು ಇದ್ರು. ಯಾಕಂದ್ರೆ ನಮ್ಮ ದೇವರು ಸತ್ಯ ದೇವರು. ಮುಂಚೆ ಹೇಗ್ ನಡೀತಿದ್ರು ಅದೇ ರೀತಿನೂ ಈಗಲೂ ನಡೀತಿದೆ. ಪಿತೃಗಳು ಇಲ್ಲದೆ ಒಂದು ಯುದ್ಧನೂ ಇಸ್ರೇಲ್ ದೇಶದಲ್ಲಿ ನಡೆದಿಲ್ಲ. ಹಾಗಾದ್ರೆ ಈ ಯುದ್ಧ ನಡಿಬೇಕಾದ್ರೆ ಯಾರು ಪುನರ್ತನ ಹೊಂದಿರಬೇಕು? ಪಿತೃಗಳು. ಈ ಸಮಯದಲ್ಲಿ ಅವರು ಪುನರ್ತನವನ್ನು ಹೊಂದಿರ್ತಾರೆ. ಸಭೆ ಇರಲ್ಲ ಇಂಥ ಸಂದರ್ಭದಲ್ಲಿ. ಸಭೆ ತಮ್ಮ ಓಟವನ್ನು ಓಡಿ ಮುಗಿಸಿರ್ತಾರೆ. ಪಿತೃಗಳು ಇಂಥ ಸಂದರ್ಭದಲ್ಲಿ ಅವರು ಎದ್ದಿರ್ತಾರೆ. ಅದಕ್ಕೆ ಹೆಸರು ಇಕ್ಕಿರೋದು ಯಾಕೋಬಿನ ಇಕ್ಕಟ್ಟು ಕಾಲ. ಯಾಕೋಬಿನ ಇಕ್ಕಟ್ಟು ಕಾಲ. ಯಾಕೋಬಿಗೆ ಇಕ್ಕಟ್ಟು ಕಾಲದಲ್ಲಿ ಅವರು ಹೊಂದುತ್ತಾರೆ. ಇಕ್ಕಟ್ಟು ಕಾಲದ ಬಗ್ಗೆ ಹೇಳ್ಬೇಕಾದ್ರೆ ಅವ್ರಿಗೆ ಏನ್ ಹೆಸರು ಬರ್ದಿದ್ರು ಅಂದ್ರೆ ದ ಮಿಡ್ ನೈಟ್ ಹಾವರ್ ಅಂತ ಬರ್ದಿದ್ರು. ಮಿಡ್ ನೈಟ್ ಹಾವರ್. ಯಾಕೆ ಮಿಡ್ ನೈಟ್ ಹಾವರ್ ಎಂಬ ಒಂದು ಪದವನ್ನು ಕೊಟ್ಟರು?
ಇದು ಆಕ್ಚುಲಿ ಪಿತೃಗಳು ಪುರಾತನ ಹೊಂದೋದಿಕ್ಕೇನೆ ಈ ಒಂದು ಪದವನ್ನು ಅಲ್ಲಿ ಉಪಯೋಗಿಸ್ತದೆ. ಮಿಡ್ ನೈಟ್, ಅರ್ಧರಾತ್ರಿ, ಮಧ್ಯರಾತ್ರಿ. ಹೋಗಿ ವಾಕ್ಯ ಕೀರ್ತನೆ 119:62 ಇಷ್ಟ. ಕೀರ್ತನೆ 119:62. ನಿನ್ನ ನೀತಿವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಮಧ್ಯರಾತ್ರಿಯಲ್ಲಿ ಏಳುವೆನು. ಮಧ್ಯರಾತ್ರಿ ವಾಕ್ಯ ನೀವು ಸ್ವಲ್ಪ ದೀರ್ಘವಾಗಿ ನೀವು ಗಮನಿಸಿದ್ರೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ. ಯಾಕಂದ್ರೆ ದೇವ್ರು ನಡೆಸ್ತಾರಲ್ಲ ಇದೆಲ್ಲ ದೇವರ ಒಂದು ನೀತಿ ಕಾರ್ಯ. ಇಲ್ಲಿ ಪಿತೃಗಳ ಬಗ್ಗೆ ನೋಡ್ಬೇಕಾದ್ರೆ, ನಿನ್ನ ನೀತಿ ವಿಧಿಗಳಿಗೋಸ್ಕರ ನಿನ್ನನ್ನು ಕೊಂಡಾಡಲು ಅಂದ್ರೆ ಆ ಪಾದವನ್ನು ಇಟ್ಬಿಟ್ರು ಭೂಮಿ ಮೇಲೆ. ಅದು ಆ ಪಾದ ಏನಂತ ನೋಡ್ಬೇಕಾದ್ರೆ, ದೇವರ ನೀತಿ ಕಾರ್ಯಗಳಿಗೆ ಭೂಮಿ ಮೇಲೆ ನಡೀತಾ ಇದಲ್ಲ, ಈ ನೀತಿ ಕಾರ್ಯಗಳನ್ನು ಅವರು ಕೊಂಡಾಡುವುದಕ್ಕೆ ಎಲ್ಲಿ ಎದ್ದು ಬರ್ತಾರೆ ಅಂದ್ರೆ ಮಧ್ಯರಾತ್ರಿಯಲ್ಲಿ ಹೇಳುವೇನು, ಅರ್ಧರಾತ್ರಿ, ದ ಮಿಡ್ ನೈಟ್ ಅವರ್ಸ್. ಅಂತ ಸಂದರ್ಭದಲ್ಲಿ ಯಾಕೋಬಿಗೆ ಇಕ್ಕಟ್ಟು ಕಾಲ, ಇವರಿಗೆ ಮಿಡ್ ನೈಟ್ ಅವರ್ಸ್, ಅರ್ಧರಾತ್ರಿ ಇವರು ಎದ್ದು ಬರ್ತಾರೆ. ಎದ್ದು ಬಂದು ಈ ಪಿತೃಗಳು ಇಸ್ರೇಲ್ ಒಂದಿಗೆ ಮಾತನಾಡ್ತಾರ ಅಂತ ನೋಡ್ಬೇಕಾದ್ರೆ ಮಾತನಾಡ್ತಾರೆ. ಇಸ್ರೇಲ್ ಜನಗಳೊಂದಿಗೆ ಅವ್ರು ಏನ್ ಹೋಗಿ ಹೇಳ್ತಾರೆ? ಐಸಾಯ 40:2 ವಾಕ್ಯ ಓದಿ. ಯುದ್ಧ ಬಹಳ ಕ್ರೂರವಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಇಗೋ ಒಂದು ವಾಣಿ, ಅರಣ್ಯದಲ್ಲಿ ಯೆಹೋವನ ದಾರಿಯನ್ನು ಸರಿಪಡಿಸಿರಿ, ಅಡವಿಯಲ್ಲಿ ನಮ್ಮ ದೇವರಿಗೆ ರಾಜಮಾರ್ಗವನ್ನು ನೆಟ್ಟಗೆ ಮಾಡಿರಿ. ಎಲ್ಲಾ ಹಳ್ಳಕೊಳ್ಳಗಳು ಮುಚ್ಚಲ್ಪಡುವವು, ಎಲ್ಲಾ ಬೆಟ್ಟ ಗುಡ್ಡಗಳು ತಗ್ಗಿಸಲ್ಪಡುವವು, ಮಲೆನಾಡು ಬಯಲು. ಐಸಾಯ 40:2. ಯೆರೂಸಲೇಮಿನ ಸಂಗಡ ಹೃದಯಾಂಗಮವಾಗಿ ಮಾತಾಡಿರಿ. ಹೇಳ್ತಾರೆ ಸ್ವಾಮಿ, ಯೆರೂಸಲೇಮಿನ ಸಂಗಡ ಹೃದಯಂಗವಾಗಿ ಮಾತಾಡಿರಿ. ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿತು. ಅದರ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆಯಾಯಿತು ಎಂದು ಆ ನಗರಿಗೆ ಕೂಗಿ ಹೇಳಿರಿ. ಇದೇ ನಿಮ್ಮ ದೇವರ ಆಜ್ಞೆ. ಬೇರೆ ಯುದ್ಧ ಮುಗೀತು ಅಂತ ಹೇಳೋದು ಯಾರಂತೆ? ಈ 3ನೇ ಮಹಾಯುದ್ಧ ಮುಗೀತು ಅಂತ ಇಸ್ರೇಲ್ ಜನರಿಗೆ ಹೋಗಿ ತಿಳಿಸೋದು ಯಾರಂದ್ರೆ ಪಿತೃಗಳು. ಸ್ವಾಮಿ ಹೇಳ್ತಾರೆ, ಯೆರೂಸಲೇಮಿನ ಸಂಗಡ ಹೃದಯಂಗವಾಗಿ ಏನ್ ಮಾಡಿ ಮಾತಾಡ್ತಾರೆ. ಯಾರು ಮಾತಾಡೋದು ಹೋಗಿ? ಯೆರೂಸಲೇಮ್ ಸಂಗಡ ಪಿತೃಗಳು ಹೋಗಿ ಮಾತಾಡ್ಬೇಕು. ಏನ್ ಹೇಳ್ತಾರಂದ್ರೆ, ಅದಕ್ಕೆ ಗಡು ತೀರಿತು, ವಿಧಿಸಿದ ದೋಷ ಫಲವೆಲ್ಲ ನೆರವೇರಿಸಿತು. ಅದರ ಎಲ್ಲಾ ಪಾಪಗಳಿಗೂ ಯೆಹೋವನ ಕೈಯಿಂದ 2ರಷ್ಟು ಶಿಕ್ಷೆ ಆಯ್ತೆಂದು ಆ ನರರಿಗೆ ಹೇಳಿರ್ಬೇಕಂದ್ರೆ ಯಾರು ಹೋಗಿ ಇಸ್ರೇಲ್ ಜನಗಳಿಗೆ ತಿಳಿಸೋದಂದ್ರೆ ಪಿತೃಗಳು. ಬೇರೆ ರೈಟು. ಈಗ ಗೋಗ್ಮಾಗ್ ಸಮಸ್ಯೆ ಏನಾಯ್ತು? ಗೋಗ್ಮಾಗ್ ಸಮಸ್ಯೆ ಏನಾಯ್ತು? ಯುದ್ಧ ಮುಗ್ದಿರುತ್ತಂದ್ರೆ ಅವ್ರು ಏನ್ ಮಾಡ್ತಾರೆ? ಸರ್ವನಾಶ ಆಗಿರ್ತಾರ? ಇದನ್ನ ಮತ್ತಷ್ಟು ತಿಳ್ಕೊಬೇಕಂದ್ರೆ ಐಗುಪ್ತ ದೇಶಕ್ಕೆ ಹೋಗ್ಬೇಕು. ಇಸ್ರೇಲ್ ಮಕ್ಕಳನ್ನು ದೇವ್ರು ಬಿಡುಗಡೆ ಮಾಡ್ಬಿಟ್ರು. ದೇವರು ಎಷ್ಟು ಜನರನ್ನ ಸಾಯಿಸಿದ್ರು? 10 ಬಾಧೆಗಳಲ್ಲಿ ಎಷ್ಟು ಜನ ಲೆಕ್ಕದಲ್ಲಿ ದೇವರು ಜ್ಞಾನದಲ್ಲಿ ಎಷ್ಟು ಜನ ಸಾಯಿಸ್ಬೇಕು ಅಷ್ಟೇ ಸಾಯಿಸಿದ್ರು. ಮಿಕ್ಕಿ ಫರೋಹನ ಸೈನ್ಯರು ಎಲ್ಲರೂ ಇದ್ರಲ್ಲ. ನಂತರ ಬಿಟ್ರೆ ಇಸ್ರೇಲ್ ಜನರನ್ನು ಬಿಟ್ಟಿಲ್ಲ. ಹಿಂದಕ್ಕೆ ಬಂದ್ರ ಅದೇ ರೀತಿ ತಿರ್ಗಾ ಇಸ್ರೇಲ್ ಮೇಲೆ ಇವ್ರು ಬಂದೇ ಬರ್ತಾರೆ. ಆವಾಗ ಸ್ವಾಮಿ ಇಡೀ ಫರೋಹನ ಮತ್ತು ಅವರ ಸೈನ್ಯರನ್ನು ಕೆಂಪು ಸಮುದ್ರದಲ್ಲಿ ಹೇಗೆ ಸರ್ವನಾಶನ ಮಾಡಿದ್ರು ಅದೇ ರೀತಿ ಸರ್ವನಾಶನ ಮಾಡಿ ತಿರ್ಗಾ ಇಸ್ರೇಲ್ಗೆ ಬರುವಾಗ ದೇವರು ಕಾಪಾಡಿದಂತ ಇಸ್ರೇಲ್ ಜನರನ್ನು ತಿರ್ಗಾ ಇವರು ಬಿಡಿಸಲಿಕ್ಕೆ ಬರುವಾಗ ದೇವರ ಸರ್ವನಾಶನ ಮಾಡ್ತಾರೆ. ಒಂದು ಅದ್ಭುತ ಇಸ್ರೇಲ್ ಜನರಿಗೆ ತೋರಿಸ್ತಾರೆ. ವಾಕ್ಯ ಇದೆ ಅಂದ್ರೆ ಇದೇ ಪ್ರಿಯ. ಹಿಂಗಂದ್ರೆ ಮೀಕಾ 7ನೇ ಅಧ್ಯಾಯ 15ನೇ ವಚನ. ಮೀಕಾ 7ನೇ ಅಧ್ಯಾಯ 15ನೇ ವಚನ. ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ, ಸ್ವಾಮಿ ನೀನು ಐಗುಪ್ತ ದೇಶದೊಳಗಿಂದ ಪಾರಾಗಿ ಬಂದ ಕಾಲದಲ್ಲಿ ನಾನು ತೋರಿಸಿದಂತೆ ಅದ್ಭುತಗಳನ್ನು ತೋರಿಸುವೆನು. ನಾನು ತೋರಿಸದಂತೆ ಅದ್ಭುತಗಳನ್ನು ನಾನು ತೋರಿಸ್ತೀನಿ ಅಂತ ಹೇಳಿ. ಬೇರೆ ಎಂತ ವಾಕ್ಯಗಳು ಹೆಂಗಿದೆ ನೋಡಿ. ಇದೇ ಬೇರೆ ದೇವರ ಯೋಜನೆ, ಇದೇ ಬೇರೆ ದೇವರ ಒಂದು ಮನಸ್ಸು ನೋಡಿ.
ಇಸ್ರೇಲ್ಗೆ ಸಂಭವಿಸಿರುವಂತ ವಿಷಯ ಅಟ್ಲೀಸ್ಟ್ ಈಗ ಇಸ್ರೇಲ್ ಮಕ್ಕಳು ತಿಳ್ಕೊಂಡ್ಬಿಟ್ಟಿದ್ರೆ ಖಂಡಿತ ಇಂಥ ಒಂದು ಆಶೀರ್ವಾದವನ್ನು ಪಡ್ಕೊಳ್ಳೋರಾಗಿದ್ರು. ಈಗ ಆತ್ಮಿಕರಾಗಿರುವಂತ ಇಸ್ರೇಲ್ ಆಗಿರುವಂತ ನಾವು ಈ ಒಂದು ವಿಷಯವನ್ನು ನಾವೇನ್ ಮಾಡ್ತೀವಿ, ತಿಳ್ಕೊತೀವಿ. ಈ ಅದ್ಭುತ ನಾನೇನ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಯಾಕಂದ್ರೆ ಆಗಿನ ಕಾಲದಲ್ಲಿ ತಂದೆಯಾದ ಯೆಹೋವ ದೇವರು ಇಸ್ರೇಲ್ ಜನಗಳ ಯುದ್ಧಗಳಲ್ಲಿ ಯುದ್ಧ ಮಾಡುವಾಗ, ಈಗ ಆಗಿನ ಕಾಲದಲ್ಲಿ ಯುದ್ಧ ಮಾಡುವಾಗ ಈಗ ಒಬ್ಬ ಮೀದಿಯಾನರು ಆಮೇಲೆ ಅಮೋರಿಯರು ಯುದ್ಧಕ್ಕೆ ಬರುವಾಗ ಇಸ್ರೇಲ್ ಜನರು ಯುದ್ಧ ಮಾಡ್ತಾ ಇದ್ರು. ದೇವರು ಇಸ್ರೇಲ್ ಜನರ ಪರವಾಗಿ ಇಟ್ಕೊಂಡು ಯುದ್ಧ ನಡೆಸ್ತಾ ಇರುವಾಗ ಈಗ 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 ಅನ್ಯ ಜಾತಿಗಳು ಬರ್ತಾರಲ್ಲ ಯುದ್ಧಕ್ಕೆ, ಅವರು ತಿಳ್ಕೊತಾ ಇದ್ರ ಇದೇ ಯೆಹೋವ ದೇವರು ತಿಳ್ಕೊಂಡ್ರ ಇಸ್ರೇಲ್ ಪರವಾಗಿ ಇವರೇನೇ ಯುದ್ಧ ಮಾಡ್ತಾ ಇದ್ರ ತಿಳ್ಕೊಂಡ್ರ? ಅವ್ರ ಎರಡು ಕಣ್ಣಿಂದ ನೋಡಿದ್ರ ಈ ಒಂದು ವಿಷಯವನ್ನು? ಅದೇ ರೀತಿ ಈಗ ನಡೀಲಿ ತಿಳ್ಕೊಳ್ಳಲ್ಲ. ಬಟ್ ಯಾರು ತಿಳಿಸ್ತಾರೆ ಅವರಿಗೆ? ಪಿತೃಗಳೇ ತಿಳಿಸೋದು, ಅವರೇ ಸಾಕ್ಷಿಯಾಗಿ ಇವ್ರು ಇರ್ತಾರೆ ಅಂತ ಇದೆ. ಸೊ ಆಗಿರೋದ್ರಿಂದ ಇವೆಲ್ಲ ಸಂಭವಿಸಬೇಕಾದ್ರೆ ಅದು ಈಗ ಅದು ಪ್ರಾರಂಭವಾಗಿಲ್ಲ. ಯಾಕಂದ್ರೆ ಬೇರೆ ಒಂದು ವಿಷಯ ನೋಡಿ, ಒಂದು ಯುದ್ಧ ಗಿದಿಯೋನು ಯುದ್ಧಕ್ಕೆ ಹೊರಡುವಾಗ ಅಸೂರ್ಯರು ಬಂದ್ಬಿಟ್ರು. ಬರುವಾಗ ಗಿದಿಯೋನು ಏನ್ ಮಾಡಿದ್ರು ಪ್ರಿಯರೇ? ಕೊಂಬೆಗಳನ್ನು ಊದಿ ಕೊರಡುಗಳನ್ನ ಏನ್ ಮಾಡ್ಬಿಟ್ರು? ಇಟ್ಕೊಂಡು ಅವಾಗ ಏನಂತ ಒಂದು ಕೂಗಿದ್ರು. ಆ ಕೊರಡುಗಳನ್ನು ಹೊಡೆದು ಯೆಹೋವನ ಕತ್ತಿ, ಅದು ಗಿದಿಯೋನನ ಕತ್ತಿ ಅಂತ ಏನ್ ಮಾಡ್ಬಿಟ್ರು ಅವರು ಮುಂದೆ ಎಂದು ಹೇಳಿ ಕೂಗುವಾಗ ಯುದ್ಧ ಯಾರ ಪರವಾಗಿ ಮಾರ್ಪಡ್ತು? ಇಸ್ರಾಯೇಲ್ಗೆ ಜಯ ಸಿಕ್ತು. ಅಂತ ಸಂದರ್ಭದಲ್ಲಿ ಒಬ್ಬ ದೇವದೂತ ಬಂದು ಆ ಒಂದು ಅಸೂರ್ಯರನ್ನು ಸಂಹಾರ ಮಾಡಿದ್ರು. 1,80,000 ಜನ ಒಬ್ಬ ದೂತ ಸರ್ವನಾಶ ಮಾಡಿದ್ರು. ಸೊ ಇಸ್ರೇಲ್ ಆ ಒಂದು ಮೂರನೇ ಯುದ್ಧ ಬಗ್ಗೆ ನೋಡ್ಬೇಕಾದ್ರೆ ನಾವು ಹಲವಾರು ವಿಷಯಗಳು ಮಾತನಾಡುವುದು, ಹಲವಾರು ಉದಾಹರಣೆಗಳು ಸ್ವಾಮಿ ಸತ್ಯವೇದದಲ್ಲಿ ಕೊಟ್ಟಿದ್ರೆ. ಆದ್ರೆ ಅಟ್ ಪ್ರೆಸೆಂಟ್ ಇಸ್ರೇಲ್ ಬಗ್ಗೆ ನಾವು ಧ್ಯಾನ ಮಾಡ್ಬೇಕಾದ್ರೆ ಬರೀ 38% ಯೆಹೂದ್ಯರು ಮಾತ್ರ ಈಗ ಇಸ್ರೇಲ್ ದೇಶದಲ್ಲಿ ಇದ್ದಾರೆ. ಎಷ್ಟು? 38%. 100ಕ್ಕೆ 38%. ಉಳಿದಿರೋದು ಇಸ್ರೇಲ್ ದೇಶದಲ್ಲಿ ಈಗ ಇರೋದು ಪರ್ಸೆಂಟ್ 6,98,000 ಯೆಹೂದ್ಯರು ಮಾತ್ರ ಇದ್ದಾರೆ. ನೋಡಿ, ಅಮೆರಿಕದಲ್ಲಿ ಎಷ್ಟು ಯೆಹೂದ್ಯರು ಇದ್ದಾರೆ? ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. 6 ಲಕ್ಷ ಜನ ಎಲ್ಲಿದ್ದಾರೆ? ಅಮೆರಿಕದಲ್ಲಿದ್ದಾರೆ. ನೋಡಿ, ಉಳಿದಿರುವ ದೇಶ ನೋಡಿ, ಫ್ರಾನ್ಸ್, ಕೆನಡಾ, ಯುನೈಟೆಡ್, ಅರ್ಜೆಂಟೀನಾ, ರಷ್ಯಾ, ಆಸ್ಟ್ರೇಲಿಯಾ, ಜರ್ಮನಿ, ಬ್ರೆಜಿಲ್, ಸೌತ್ ಆಫ್ರಿಕಾ, ಹಂಗೇರಿ, ಯುಕ್ರೇನ್, ಮೆಕ್ಸಿಕೋ, ನೆದರ್ಲ್ಯಾಂಡ್, ಬೆಲ್ಜಿಯಂ, ಇಟಲಿ, ಸ್ವಿಟ್ಜರ್ಲ್ಯಾಂಡ್, ನ್ಯೂಜಿಲೆಂಡ್, ಚಿಲಿ, ಅದರ್ಸ್. ಲೆಕ್ಕ ಮಾಡ್ತೀವಿ ಎಷ್ಟೆಷ್ಟು ಜನ ಇದ್ದಾರೆ ನೋಡಿ. ಫ್ರಾನ್ಸ್ ಅಲ್ಲಿ ಮಾತ್ರ ಎಷ್ಟು ಜನ ಇದ್ದಾರೆ? ಫ್ರಾನ್ಸ್ ಅಲ್ಲಿ 4 ಲಕ್ಷ 4,42,000. ನೋಡಿ, ಕೆನಡಾದಲ್ಲಿ 3 ಲಕ್ಷ. ಆ ರೀತಿ ಅಲ್ಲೇ ಎಲ್ರೂ ದೊಡ್ಡ ಶ್ರೀಮಂತರಾಗಿ ಒಂದೊಂದು ದೇಶದಲ್ಲಿ ಇದ್ದಾರೆ. ಅಲ್ಲಿರೋ ಬಿಸ್ನೆಸ್ ನೋಡ್ಕೊಂಡು ಇವರೆಲ್ಲ ಯಾವಾಗ ಇಸ್ರೇಲ್ ದೇಶಕ್ಕೆ ಬರ್ತಾರೆ? ಇವೆಲ್ಲ ಸಂಭವಿಸಬೇಕು. ಇವೆಲ್ಲರೂ ಅದನ್ನ ಬಿಟ್ಟು ಅವರ ದೇಶಕ್ಕೆ ಅವ್ರು ಬರ್ಬೇಕು. ದೇವರು ಬರ ಮಾಡ್ತಾರ? ಖಂಡಿತ ಮಾಡ್ತಾರೆ. ಬರ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ ದೇವರು? ಏನೋ ಒಂದು ದೇವರು ನಡೆಸ್ತಾರೆ, ಗ್ಯಾರಂಟಿ. ಏನೋ ಒಂದು ದೇವರು ನಡೆಸ್ತಾರೆ. ನೋಡಿ, ಬೇರೆ ಒಂದು ವಾಕ್ಯ ಓದೋಣ. ಅವರಿಗೆ ಕಷ್ಟ ಕೊಡ್ತಾರೆ. ಖಂಡಿತ ಕಷ್ಟ ಕೊಟ್ಟೆ ಕೊಡ್ತಾರೆ. ಇರೋದನ್ನ ಕಳ್ಕೋಬೇಕು. ಒಂದ್ ಕಡೆ ಟೆರರಿಸ್ಟ್ ತರ ಇಲ್ಲಾಂದ್ರೆ ಓಡಿಸ್ಬೋದು ಆ ದೇಶವನ್ನು ಬಿಟ್ಟು. ಟೆರರಿಸ್ಟ್ ಅಂತ ಓಡಿಸ್ಬೋದು. ಈಗಲೂ ಅಷ್ಟೇ ಸುಮಾರು ದೇಶದಲ್ಲಿ ಯೆಹೂದ್ಯರಂತ ಕಂಡ್ರೆ ಆಗಲ್ಲ, ಓಡಿಸ್ತಾರೆ. ಮುಂದೂವರೆ ದೇವ್ರು ಏನಾದ್ರು ಯಾವ್ದೋ ಒಂದು ಕೆಲಸವನ್ನು ಮಾಡ್ತಾರೆ. ಅದು ಬೇಕಾದ್ರೆ 100%. ಬಟ್ ಇವರು ಪಿತೃಗಳು ಏನ್ ಮಾಡ್ತಾರೆ ನೋಡ್ಬೇಕಾದ್ರೆ ಐಸಾಯ 52:8 ಓದಿಷ್ಟು. ಐಸಾಯ 52:8
ಇಗೋ ಹಾ. ನಿನ್ನ ಕಾವಲುಗಾರರ ಕೂಗು ಸ್ವರವೆತ್ತಿ ಒಟ್ಟಿಗೆ ಹರ್ಷಧ್ವನಿಗೈಯುತ್ತಾರೆ. ಹಾ. ಯೆಹೋವನು ಚಿಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡುತ್ತಿದ್ದಾರೆ. ಹಾ. ಯೆರೂಸಲೇಮಿನ ಹಾಳು ಪ್ರದೇಶಗಳೇ ತಟ್ಟನೆ ಜಯಘೋಷ ಮಾಡಿ ಒಟ್ಟಿಗೆ ಹರ್ಷಧ್ವನಿಗೈಯಿರಿ. ಹ್ಮ್. ಯೆಹೋವನು ಯೆರೂಸಲೇಮನ್ನು ವಿಮೋಚಿಸಿ ಹ್ಮ್. ತನ್ನ ಜನರನ್ನು ಸಂತೈಸಿದ್ದಾನೆ. ಹ್ಮ್. ಯೆಹೋವನು ಸಕಲ ಜನಾಂಗಗಳ ಕಣ್ಣೆದುರಿನಲ್ಲಿ ಹ್ಮ್. ತನ್ನ ದಿವ್ಯ ಬಾಹುವನ್ನು ತೆರೆದು ಹ್ಮ್. ತೋರಿಸಿದ್ದಾನೆ. ನೋಡ್ರ, ಈ ಒಂದು ವಿಷಯವನ್ನು ನಾವು ಇಟ್ಕೊಂಡು ಹೇಳ್ಬೋದು, ದೇವರೇ ಮಾಡ್ತಾರೆ. ಇದು ಕಾವಲುಗಾರನ ಕೂಗಂದ್ರೆ ಕಾವಲುಗಾರ ಅಂತ ನೋಡ್ಬೇಕಾದ್ರೆ ಪಿತೃಗಳೇ ಬೇರೆ ಸ್ವಾಮಿ ಹೇಳ್ತಾರೆ, ಸ್ವರ ಎತ್ತಿ ಒಟ್ಟಿಗೆ ಅಶ್ವಾದನಿ ಗೈಯುತ್ತಾರೆ. ಯೆಹೋವನು ಚೀಯೋನಿಗೆ ತಿರುಗಿ ಬರುವುದನ್ನು ಪ್ರತ್ಯಕ್ಷವಾಗಿ ನೋಡ್ತಾರೆ. ಪ್ರತ್ಯಕ್ಷವಾಗಿ ಅವ್ರು ಯಾರು ನೋಡ್ತಾರೆ ಅಂದ್ರೆ ಈ ಒಂದು ವಾಕ್ಯ ಅದು ಹೆಂಗ್ ನಡ್ತದೆ ಗೊತ್ತಾಗಲ್ಲ. ಬಟ್ ಈ ಒಂದು ವಾಕ್ಯ ಇಡೀ ಮಾನವ ಜನಾಂಗ, ಇಡೀ ಲೋಕದವರು ಪ್ರತ್ಯಕ್ಷವಾಗಿ ನೋಡ್ತಾರೆ. ಇದು ಲಾಸ್ಟ್ ಟೈಮ್ ಎಂಡಲ್ಲಿ ನಾನು ನಡೀತಾ ಇರುವಂತ ಸಂಭವ. ದೇವರು ಏನ್ ಮಾಡಿದ್ದಾರೆ, ಸರ್ವಶಕ್ತನ ಯೆಹೋವ ದೇವರನ್ನು ಮನವ ತಿಳುವಳಿಕೆ ಎಲ್ರಿಗೂ ಬಂದಿರುತ್ತದೆ. ಅವಾಗ ಎಲ್ರೂ ದೇವರ ಬಗ್ಗೆ ತಿಳ್ಕೊತಾರೆ. ಅದು ಕಣ್ಣಿಗೆ ಕಾಣುವ ಒಂದು ರಾಜ್ಯದ ಭಾಗ, ಕಣ್ಣಿಗೆ ಕಾಣುವ ಒಂದು ರಾಜ್ಯದ ಭಾಗ. ಅದು ನಡೆಯುವಾಗ ಇಡೀ ಲೋಕಕ್ಕೆ ಅದು ಒಂದು ಎಂತಹ ಒಂದು ವಿಷಯವಾಗಿರುತ್ತಂದ್ರೆ, ಒಂದು ದೊಡ್ಡ ಇಟ್ ಇಸ್ ಅಫಿಷಿಯಲ್ ಇನಾಗ್ರೇಷನ್ ಆಫ್ ದ ಕಿಂಗ್ಡಮ್ ಅಂತ ರಸದಲ್ಲಿ ಬಂದಿದ್ದಾರೆ. ನಂತರ ಕೊನೆ ಒಂದು ಈ ಒಂದು ಹಳ್ಳ ಇದೆಲ್ಲ, ಒಂದು ಕಣಿವೆ, ಇದಕ್ಕೇನು ವಿವರಣೆ ಕೊಡೋಣ ಅಂತಿದೆ. ಎರಡು ರಾಜ್ಯನೇ ಇಷ್ಟೊತ್ತು ನಾವು ಧ್ಯಾನ ಮಾಡಿದ್ದು ಈ ಎರಡು ಭಾಗ, ಭೂಕಂಪ ಧ್ಯಾನ ಮಾಡಿದ್ವಿ. ಈ ತಗ್ಗು, ಈ ಕಣಿವೆ, ಇದಕ್ಕೇನು ವಿವರಣೆ ಕೊಡೋಣ ಅಂತಿದೆ. ಇದು ಪ್ರವಾದನೆ ವಾಕ್ಯ. ಇದಕ್ಕೆ ಏನ್ ವಿವರಣೆ ಕೊಡಬಹುದು ಅಂದ್ರೆ, ನಾವು ಸಭೆ, ಇಡೀ ಲೋಕದ ಮಾನವ ಜನಾಂಗ ವಾಕ್ಯ ಹೇಳ್ತಾರೆ. ಏನಂತ ಹೇಳ್ತಾರೆ ನೋಡ್ಬೇಕಾದ್ರೆ ಆ ಕಣಿವೆ ಬಗ್ಗೆ. ದ ಗ್ರೇಟ್ ವ್ಯಾಲಿ ಅಂತ ಕೊಡಲ್ಪಟ್ಟಿದೆ ಈ ಒಂದು ಆ ಒಂದು ಕಣಿವೆ. ದ ವ್ಯಾಲಿ ಆಫ್ ಮೋರ್ನಿಂಗ್, ದ ವ್ಯಾಲಿ ಆಫ್ ಬ್ಲೆಸ್ಸಿಂಗ್, ದ ವ್ಯಾಲಿ ಆಫ್ ಮರ್ಸಿ ಅಲ್ಲಿ ಸಿಗುತ್ತೆ. ಎಲ್ರಿಗೂ, ನಮಗೂ ಆಶೀರ್ವಾದ, ಇಡೀ ಮಾನವ ಜನಾಂಗಕ್ಕೂ ಅದು ಆಶೀರ್ವಾದ. ದೇವರ ಕೃಪೆ, ದೇವರ ಒಂದು ದಯೆ ನಮಗೆ ಅಲ್ಲಿ ಸಿಕ್ಕೊಡುತ್ತೆ. ಬೇರೆ ನೋಡಿ, ಬೇರೆ ಇದುವರೆಗೂ ನಾವು ನೋಡಿದ್ದೀವಿ ರಾಜ್ಯದ ಒಂದು ಪರಲೋಕದ ಒಂದು ಆಶೀರ್ವಾದ ಮತ್ತೆ ಭೂಲೋಕದ ಒಂದು ಆಶೀರ್ವಾದ. ಅದು ಅವರಿಗೆ ಸಿಗುವಂತ ಆಶೀರ್ವಾದ, ನಮಗೆ ಸಿಗುವಂತ ಆಶೀರ್ವಾದ. ನಂತರ ದೇವರು ನಡೆಸುವಂತ ಪ್ರತಿಯೊಂದು ಕಾರ್ಯಗಳು. ಇದ್ರ ಬಗ್ಗೆ ನಾವು ನೋಡ್ಬೇಕಾದ್ರೆ ಐಸಾಯ 43:7 ಕೊಡಲ್ಪಟ್ಟಿದೆ. ಐಸಾಯ 43:7 ವಚನದಲ್ಲಿ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನೂ ಬರಮಾಡಲೆಂದು ಅಪ್ಪಣೆ ಕೊಡುವೆನು. ಅಂದ್ರೆ ಏನರ್ಥ ಈ ಒಂದು ವಾಕ್ಯಕ್ಕೆ ಕೊಡ್ಬೋದಂದ್ರೆ, ನನ್ನ ಮಹಿಮೆಗಾಗಿ, ಆತನ ಪಾದವನ್ನ ಮಹಿಮೆ ಪಡಿಸುವಂತ ಒಂದು ಕಾರ್ಯ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿ. ಯಾರು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿ ಅಂದ್ರೆ ಸರ್ವಲೋಕದಲ್ಲಿರುವಂತ ಜನಾಂಗಗಳು. ದೇವರ ಸ್ವಾರೂಪ್ಯದಲ್ಲಿ ದೇವರು ಸೃಷ್ಟಿ ಮಾಡಿದ್ರು, ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು. ಅಂದ್ರೆ ಕೊನೆಗೆ ಇದು ಹೇಗಾಗತ್ತಂತ ನೋಡ್ಬೇಕಾದ್ರೆ, ನನ್ನ ಹೆಸರಿನವರೆಲ್ಲರೂ, ಇಂಗ್ಲಿಷ್ ಅಲ್ಲಿ ಏನಂತ ಕೊಡಲ್ಪಟ್ಟಿದೆ, ದ ಪೀಪಲ್ ಆಫ್ ಗಾಡ್. ನನ್ನ ಹೆಸರಿನವರೆಲ್ಲರನ್ನಂದ್ರೆ ಇಡೀ ಲೋಕದಲ್ಲಿರುವ ಜನಗಳಿಗೆ ಏನ್ ಹೆಸರು ಸಿಗುತ್ತಂತ ನೋಡ್ಬೇಕಾದ್ರೆ, ಈಗ ಇಸ್ರೇಲ್ ದೇಶದಲ್ಲಿ ಇಸ್ರೇಲ್ ಮಕ್ಕಳಿಗೆ ಏನ್ ಹೆಸರು? ಇಡೀ ಲೋಕದವ್ರು ಏನಂತ ಕರೀತಾರೆ? ಅವರು ಇಸ್ರಾಯೇಲ್ರು ಅಂತ ಕರೀತಾರೆ. ಇಸ್ರಾಯೇಲ್ರು ಅಂತ ಕರೀತಾರೆ. ಅವ್ರು ಯಾರಪ್ಪ? ಅದು ಇಸ್ರೇಲ್ ದೇಶದವರು ಅಂತ ಕರೀತಾರೆ. ಅದೇ ರೀತಿ ಇಡೀ ಲೋಕ ಇಸ್ರೇಲ್ ಎಂಬ ಹೆಸರನ್ನು ಪಡ್ಕೊಂಡು, ಈಗ ನಮ್ಗೇನ್ ಹೆಸರು ಸಿಕ್ಕಿದೆ? ಆತ್ಮಿಕವಾದ ಇಸ್ರೇಲ್. ಅದೇ ರೀತಿ ಲೋಕದಲ್ಲಿರುವಂತ ಎಲ್ಲಾ ಜನರಿಗೂ ಇಸ್ರೇಲ್ ಎಂಬ ಒಂದು ಹೆಸರು ಸಿಗುತ್ತೆ. ಹಾಗಾದ್ರೆ ಈ ಭೂಮಿಗೆ ಏನ್ ಹೆಸರು ಅಂತ ನೋಡ್ಬೇಕಾದ್ರೆ ಇಸ್ರಾಯೇಲ್ ಅಂತ ಕರೀತಾರೆ. ಈ ಭೂಮಿಗೆ ಕ್ಯಾಪಿಟಲ್ ಯಾವ್ದಂತ ನೋಡ್ಬೇಕಾದ್ರೆ ಯೆರೂಸಲೇಮ್ ಅಂತ ಇದೆ. ಅದಕ್ಕೆ ಸ್ವಾಮಿ ಇಲ್ಲಿ ವಾಕ್ಯ ಹೇಳ್ತಾರೆ, ನನ್ನ ಮಹಿಮೆಗಾಗಿ ನಾನು ಸೃಷ್ಟಿಸಿ ರೂಪಿಸಿ ಉಂಟು ಮಾಡಿದ ನನ್ನ ಹೆಸರಿನವರೆಲ್ಲರನ್ನು ನಾನು ಬರಮಾಡೆನು. ಸೊ ಈ ಒಂದು ಹೆಸರು ಇಸ್ರೇಲ್ ಎಂಬ ಒಂದು ಹೆಸರು ಎಲ್ಲರಿಗೂ
ಒಂದು ಸೂಕ್ತವಾದಂತ ಒಂದು ಹೆಸರಾಗಿ ಇರುತ್ತದೆ. ಈ ಭೂಮಿಗೆ ಕ್ಯಾಪಿಟಲ್ ಯಾವ್ದು ಇರ್ತದೆ? ಜೆರುಸಲೇಮ್ ಎಂಬ ಒಂದು ಕ್ಯಾಪಿಟಲ್ ಅಲ್ಲಿ ಇರ್ತದೆ. ಸೊ ಆಗಿರೋದ್ರಿಂದ ಈಗ ಪರಿಶುದ್ಧ ಭಕ್ತರಾಗಿರುವಂತ ಪಾದ ಅಂಗಗಳು, ನಾವು ಯೆಹೋವನ ಪಾದವನ್ನು ನಾವು ಮಹಿಮೆ ಪಡಿಸ್ತಾ ಇದೀವ? ಒಂದು ಪ್ರಶ್ನೆಯೊಂದಿಗೆ ನಾವು ಈ ಪಾಠವನ್ನು ಮುಗಿಸೋಣ. ಸೊ ನಮಗೆ ಸತ್ಯ ಸಿಕ್ಕಿದ ಮೇಲೆ ನಾವು ಸ್ವಾಮಿ ಆಗ್ಲೇ ಹೇಳಿದ್ರು, ಆಕಾಶವು ನನ್ನ ಸಿಂಹಾಸನ, ಈ ಭೂಮಿ ನನ್ನ ಒಂದು ಪಾದಪೀಠ. ಕೊನೆಗೆ ಸ್ವಾಮಿ ಕೇಳ್ತಾರೆ, ನನ್ಗೆ ಎಂತ ಒಂದು ಆಲಯವನ್ನು ನೀವು ಕಟ್ತೀರಾ ಅಂತ ನೋಡ್ಬೇಕಾದ್ರೆ ಪ್ರಿಯರೇ, ನಮ್ಮನ್ನು ಕರೆದು ಇಷ್ಟು ಪ್ರವಾದನೆ ವಚನಗಳನ್ನು ಸತ್ಯವೇದದಲ್ಲಿ ಅಡಕವಾಗಿಟ್ಟು ಅವಾಗವಾಗ ಇಂಥ ಒಂದು ಕೂಡಿಗೆಗೆ ಬರುವಾಗ ಆ ಪ್ರವಾದನೆಗಳನ್ನು ಸ್ವಾಮಿ ಗೂಢಾಚಾರಗಳನ್ನು ಬಿಡಿಸಿ ನಮ್ಗೆ ಎಷ್ಟೋ ತಿಳಿಸಿದ್ದಾರೆ. ಆ ರೀತಿ ನಮ್ಗೆ ದೇವರು ತಿಳಿಸುವಾಗ ಇದನ್ನೆಲ್ಲ ನಾವು ಪಡ್ಕೊಂಡಿದ್ದೀವಿ. ನಾವು ಆತನ ಪಾದಕ್ಕೆ ಎಂತಹ ಒಂದು ಮಹಿಮೆಯನ್ನು ನಾವು ಸೇರಿಸೋದಾಗಿದ್ದೀವಿ. ಜಸ್ಟ್ ನಮ್ಮ ಬಗ್ಗೆ ನಾವು ನೋಡ್ಬೇಕಾದ್ರೆ, ನಮ್ಮ ಬಗ್ಗೆ ತಿಳ್ಕೊಬೇಕಾದ್ರೆ ಇದರ ಒಂದು ವಿವರಣೆ ನಮ್ಗೆ ಹೆಚ್ಚಾದಂತ ಒಂದು ವಿವರಣೆ ಬೇಕಾಗಿರುತ್ತೆ. ಯಾಕಂದ್ರೆ ಪ್ರಕಟಣೆ 11:15 ಹೇಳಲ್ಪಟ್ಟಿದೆ. ಏನಂತ ನೋಡ್ಬೇಕಾದ್ರೆ ಪ್ರಕಟಣೆ 11:15 7ನೇ ದೂತನು ತುತ್ತೂರಿಯನ್ನು ಊದುವಾಗ ಏನಾಯ್ತು? ಲೋಕದಲ್ಲಿ ಮಹಾಶಬ್ದಗಳುಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಯಿತು. ಆತನು ಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು. ಯುಗಾಂತರಗಳಲ್ಲಿ ಏನ್ ಮಾಡ್ತಾರಂತೆ? ರಾಜ್ಯವನ್ನು ಆಳ್ತಾರಂತೆ. ಬೇರೆ ಈಗ ಈ ಒಂದು ಶಬ್ದ ಆ ತುತ್ತೂರಿ ಊದುವಾಗ ಯೆಹೋವನು ಯುಗಾಂತರಗಳಲ್ಲಿ ರಾಜ್ಯವನ್ನು ಆಳ್ತಾನೆ ಎಂಬ ಒಂದು ಶಬ್ದ ನಮ್ಮ ಕಿವಿಗೆ ಬಿತ್ತ ಅಂತ ಒಂದು ಪ್ರಶ್ನೆ ನಾವು ಕೇಳ್ಕೊಳ್ಳೋಣ. ಯಾಕಂದ್ರೆ 10 ಕನ್ನಿಗೆ ಬಗ್ಗೆ ನಾವು ಪಾಠ ಓದಿದ್ದೀವಿ. ಅದರಲ್ಲಿ ಬುದ್ಧಿಯುಳ್ಳವರು ಯಾರಂತ ನೋಡ್ಬೇಕಾದ್ರೆ ಯಾರು? 5 ಕನ್ಯರು ಬುದ್ಧಿಯುಳ್ಳವರು. ಅವರು ಮೊದಲಿಂದನೂ ಬಂದಿರುವಂತ ಶಬ್ದ ಅವ್ರಿಗೆ ಕಿವಿಗೆ ಕೇಳ್ತು. ಅವ್ರು ಎದುರುಗೊಂಡು ಹೋದ್ರು. ಇನ್ನ 5 ಜನರ ಕೈಯಲ್ಲಿ ಏನಿರ್ಲಿಲ್ಲ, ಎಣ್ಣೆ ಇರ್ಲಿಲ್ಲ, ಪಾತ್ರೆಯಲ್ಲಿ ಎಣ್ಣೆ ಇರ್ಲಿಲ್ಲ. ಅಂದ್ರೆ ನಮ್ಮಲ್ಲಿ ಪವಿತ್ರಾತ್ಮ ಇದ್ರೆ ಮಾತ್ರ ನಾವು ಆ ಪಾದಕ್ಕೆ ಏನ್ ಮಾಡ್ಬೋದು? ಆತನು ಬಂದಿರುವುದನ್ನು, ಆತನು ಆಳ್ವಿಕೆ ಮಾಡ್ತಾ ಇರುವುದನ್ನು, ಅವರು ನಡೆಸ್ತಾ ಇರುವಂತ ಪ್ರತಿಯೊಂದು ವಿಷಯ ನಾವು ತಿಳ್ಕೊಬಹುದು. ಇಲ್ಲಾಂದ್ರೆ ನಾವು ನಮ್ಮ ಒಂದು ಪರಿಸ್ಥಿತಿನ ಹೀಗೆ ಇರುತ್ತೆ. ಸೊ ಆಗಿರೋದನ್ನ ನಾನು ಆಗ್ಲೇ ಹೇಳಿದೆ, ಜಕರ್ಯದಲ್ಲಿ ಏನಂತ ಕೊಡಲ್ಪಟ್ಟು ಜಕರ್ಯ 14:6 ಆ ದಿನದಲ್ಲಿ ಬೆಳಕಿರೋದು, ಜ್ಯೋತಿಗಳು ಹುಡುಗಿ ಹೋಗುವವು. ಇಂಥ ದಿನ ಒಂದೇ ಅಂತ ನೋಡ್ಬೇಕಾದ್ರೆ ಕತ್ತಲೆ ಇರ್ತದೆ, ಬಟ್ ಅಷ್ಟು ಕತ್ತಲೆ ಇರೋದಿಲ್ಲ. ಬೆಳಕಿರ್ತದೆ, ಆ ಬೆಳಕು ಮಂದವಾಗಿರುವಂತ ದಿವಸನೇ 1000 ವರ್ಷ ಅಂತ ನಾವು ಪ್ರಕಟಣೆಯಲ್ಲಿ ಏನ್ ಮಾಡಿದೀವಿ, ಓದಿದ್ದೀವಿ. ಆಗಿರುವುದರಿಂದ ಈಗ ನಮ್ಮ ಒಂದು ಕೆಲಸ ಏನಿರ್ತೇವೆ, ಈಗ ಪಾದ ಅಂಗಗಳಾಗಿರುವಂತ ನಮ್ಮ ಒಂದು ಕೆಲಸ ಏನು? ಐಸಾಯ 52ನೇ ಅಧ್ಯಾಯದಲ್ಲಿ 7ನೇ ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಏನಂತ ಕೊಡಲ್ಪಟ್ಟಿದೆ? ಐಸಾಯ 52ನೇ ಅಧ್ಯಾಯ 7ನೇ ವಚನ. ಪರ್ವತಗಳ ಮೇಲೆ ತ್ವರೆಪಡುತ್ತಾ ಶುಭ ಸಮಾಚಾರವನ್ನು ತಂದು ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿವೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂದು ಚಿಯೋನಿಗೆ ತಿಳಿಸುವವನಾಗಿದ್ದಾನೆ. ಎಂತ ಒಂದು ವಾಕ್ಯ! ಸಮಾಧಾನವನ್ನು ಸಾರುವ ದೂತನ ಪಾದಗಳು ಎಷ್ಟೋ ಅಂದವಾಗಿದೆ. ಒಳ್ಳೆಯ ಶುಭ ವರ್ತಮಾನವನ್ನು, ಶುಭದ ಸುವಾರ್ತೆಯನ್ನು ತಂದು, ನೋಡಿ, ಶುಭ ವರ್ತಮಾನ, ಶುಭ ಸುವಾರ್ತೆಯನ್ನು ತಂದು ರಕ್ಷಣೆಯನ್ನು ಪ್ರಕಟಿಸುತ್ತಾ ನಿಮ್ಮನ್ನ ದೇವರು ರಾಜ್ಯಭಾರವನ್ನು ವಹಿಸಿದ್ದಾನೆ ಎಂಬ ಪದಕ್ಕೆ ಏನು ಅರ್ಥ ಬೇರೆ? ಆಳ್ವಿಕೆ. ಹೌದು, ಸೈತಾನನ ಲೋಕ ಇರಬಹುದು, ಯಾರು ವಹಿಸ್ಕೊಂಡ್ಬಿಟ್ರು? ವಹಿಸಿದ್ದಾನೆ ಎಂದು ಸಿಯೋನಿಗೆ. ಯಾರು ಸಿಯೋನು? ಸಭೆ. ನಾವ್ ಯಾರಿಗೆ ಹೇಳ್ಬೇಕು? ಸಭೆ ಮಕ್ಕಳಿಗೆ ಹೇಳ್ಬೇಕು. ಇಳುವರಿಕೆ ಇರುವಂತ ಸಭೆ ಮಕ್ಕಳಂತ ನಮಗೆ ಸ್ವಾಮಿ ಏನ್ ಹೇಳ್ತಾರೆ? ಚಿಯೋನಿಗೆ ಹೋಗಿ ಹೇಳ್ತಾರೆ. ದೇವರ ಮಕ್ಕಳ ಮುಖಾಂತರ ಹೇಳ್ತಾರೆ, ನೀವು ಚಿಯೋನಿಗೆ ಹೋಗಿ. ಯಾರಿಗೆ? ಪಾದ ಅಂಗಗಳಿಗೆ. ಅವ್ರ ಪಾದ ಅಂಗವಾಗಿದ್ದಾರೆ. ನೀವು ಹೋಗಿ ಅವ್ರಿಗೆ ಈಗ ಹೇಳ್ರಿ, ಎಂದು ಚಿಯೋನಿಗೆ ನೀವೇನ್ ಮಾಡ್ರಿ?
ಬೇರೆ ಈ ಒಂದು ಅವಕಾಶ ಅಟ್ ಪ್ರೆಸೆಂಟ್ ಈಗ ನಮ್ಮ ಮಧ್ಯದಲ್ಲಿ ಇರ್ಬೇಕು. ನಮಗೆ ಸಮಯ ಸಿಕ್ಕುವಾಗ ಈ ಒಂದು ಪ್ರವಾದನೆಗಳಲ್ಲಿ ಇರುವುದನ್ನು ನಾವು ಏನ್ ಮಾಡ್ಬೇಕು, ಸಾರ್ವರಾಗಿರ್ಬೇಕು. ಇದು ನಮ್ಮ ಒಂದು ಕರ್ತವ್ಯ, ನಮಗೆ ಕೊಡಲ್ಪಟ್ಟ ಒಂದು ಜವಾಬ್ದಾರಿ ಇರುತ್ತೆ. ಆಗಿರುವುದರಿಂದ ಇದು ಬಹಳ ಮುಖ್ಯವಾದಂತ ಒಂದು ಸ್ಟೇಟ್ಮೆಂಟ್. ವಾಕ್ಯ ಹೇಳ್ತಾ ಇದೆ, ನೀವು ಹೋಗಿ ಸಿಯೋನಿಗೆ ಏನ್ ಮಾಡಿ ಇದನ್ನ ತಿಳಿಸ್ರಿ. ಆಗ ತಿಳಿಸುವಂತ ಕರ್ತವ್ಯ ನಮ್ಮಲ್ಲಿ ಇದೆ. ಈಗ ಸತ್ಯಕ್ಕಾಗಿ ಬಂದಿದ್ದೀವಿ, ಸತ್ಯಕ್ಕೆ ಸಾಕ್ಷಿಯಾಗಿ ನಾವು ನಿಂತ್ಕೋಬೇಕಂದ್ರೆ ನಾವು ತಿಳಿಸೋರಾಗಿ ಇರಬೇಕು. ಯಾಕಂದ್ರೆ ಬಹಳ ಚೆನ್ನಾಗಿ ಬರೆದಿದ್ದಾರೆ. ಏನಂತ ಕೇಳ್ಬೇಕಾದ್ರೆ, ಯೇಸು ಸ್ವಾಮಿ ಸುವಾರ್ತೆ ಸಾರುವಾಗ ಶಿಷ್ಯರು ಹೋಗಿ ಮಾತನಾಡ್ತಾರೆ. ಲೂಕನ ಬರೆದ ಸುವಾರ್ತೆ 17:20 ಹೋಗಿ ಶಿಷ್ಯರು ಸ್ವಾಮಿ ಹತ್ರ ಕೇಳುವಾಗ, ದೇವರ ರಾಜ್ಯವು ಯಾವಾಗ ಬರುವುದೆಂದು ಏನಾದ್ರು ಕೊಡಲ್ಪಟ್ಟಿದೆ? ಫರಿಸಾಯರು ಯಾರು ಕೇಳಿದ್ದು? 12 ಮಂದಿ ಶಿಷ್ಯರು ಕೇಳಿಲ್ವಂತೆ. ಯಾರು ಹೋಗಿ ಕೇಳಿದ್ದು? ಫರಿಸಾಯರು ಸದುಕಾಯರ ಬಗ್ಗೆ ನಾವು ಮಾತನಾಡಿದ್ವಿ. ಯಾವಾಗ ಯೇಸು ಸ್ವಾಮಿ ಏನಾದ್ರು ಪ್ರಶ್ನೆ ಕೇಳಿ ಅವ್ರನ್ನ ಯಾವ್ದ್ರಲ್ಲಿ ಸಿಗ್ಬೇಕಂತ ಏನ್ ಮಾಡ್ತಾರೆ, ಏನೋ ಒಂದ್ರಲ್ಲಿ ಅವ್ರನ್ನ ಇಡಬೇಕಂತ ಪ್ರಯತ್ನ ಪಟ್ಟಿರುವಂತ ಫರಿಸಾಯರು ಕೇಳ್ತಾರೆ. ಫರಿಸಾಯರು ಕೇಳುವಾಗ ಅದಕ್ಕೆ ಸ್ವಾಮಿ ಏನಂತ ಹೇಳಿದ್ರು, ದೇವರ ರಾಜ್ಯವು ಪ್ರತ್ಯಕ್ಷವಾಗಿ ಬರುವುದಿಲ್ಲ. ನೀವು 2 ಕಣ್ಣುಗಳಿಂದ ಕಾಣುವ ರೀತಿಯಲ್ಲಿ ದೇವರ ರಾಜ್ಯ ಈ ಭೂಮಿ ಮೇಲೆ ಬರುವುದಿಲ್ಲ. ಬಟ್ ಪ್ರವಾದನೆಗಳನ್ನ ನೋಡ್ಬೇಕಾದ್ರೆ ಆತನು ಪ್ರತ್ಯಕ್ಷವಾಗಿದ್ದಾರೆ, ಪ್ರಸನ್ನತೆಯನ್ನು ಹೊಂದಿದ್ದಾರೆ, ಈ ಭೂಮಿ ಮೇಲೆ ತನ್ನ ಪಾದಗಳನ್ನು ಇಟ್ಟಿದ್ದ. ಈಗ ಯಾರು ಕಂಡುಹಿಡಿಬೇಕು? ಸಭೆ. ಈಗ ನಾವು ಪರಿಚಯರಲ್ಲ, ಆ ಗುಣಲಕ್ಷಣಗಳು ನಮ್ಮಲ್ಲಿ ಇರಬಾರದು. ಸಭೆ ಮಕ್ಕಳಾಗಿ ನಾವು ಪ್ರಿಯರೇ ನಾವು ಇರಬೇಕು. ಆಗ ಪ್ರಿಯರೇ, ಸ್ವಾಮಿ ಶಿಷ್ಯರಿಗೆ ಏನಂತ ಹೇಳ್ತಾರೆ, ಯಾವಾಗ ದೇವರೇ ನಿಮ್ಮ ರಾಜ್ಯ ಬರುವುದಂದ್ರೆ ಅದು ಯಾವಾಗ ಬರುತ್ತೆ? ಅದು ಪ್ರತ್ಯಕ್ಷವಾಗಿ ಬರುವುದಿಲ್ಲ. ಬಟ್ ಯಾವ ರೀತಿ ನಾವು ತಿಳ್ಕೋಬಹುದು? ಅದರಲ್ಲಿ ನೀವು 21ನೇ ವಚನ ಓದಿ ಇಷ್ಟ. ಅದೇ ಲೂಕನ ಸುವಾರ್ತೆ 17:21. ಇಗೋ ಇಲ್ಲಿ ಇದೆ, ಆಗೋ ಅಲ್ಲಿ ಅದೇ ಎಂದು ಹೇಳುವುದಕ್ಕಾಗದು. ದೇವರ ರಾಜ್ಯವು ನಿಮ್ಮಲ್ಲಿಯೇ ಅದೇ ಎಂದು ತಿಳಿದು ಇಲ್ಲಿದೆ ಅಲ್ಲಿ ಇದೆ ಎಂಬುದು ಹೇಳುವುದಕ್ಕೆ ಆಗದು. ಅದು ನಿಮ್ಮಲ್ಲಿಯೇ ಅದೇ ಎಂದು ತಿಳ್ಕೊಳ್ಳಿರಿ. ನಮ್ಮ ಮಧ್ಯದಲ್ಲಿದೆ. ವಾಕ್ಯಗಳು ಓದಬೇಕಾದ್ರೆ ಆತನ ಪಾದ ಎಲ್ಲಿದೆ? ಈಗ ಸಭೆ ಮೇಲೆ ಇದೆ, ನಮ್ಮ ಮಧ್ಯದಲ್ಲಿ ಇದೆ. ಎನ್ಎವಿ ಬೈಬಲ್ ಅಲ್ಲಿ ಗಾಡ್ ಈಸ್ ಇನ್ ಯುವರ್ ಮಿಡ್ಸ್ಟ್ ಅಂತ ಕೊಡಲ್ಪಟ್ಟಿದೆ. ನಿಮ್ಮ ಮಧ್ಯದಲ್ಲಿ ಇದೆ, ನಮ್ಮ ಮಧ್ಯದಲ್ಲಿ ಇದೆ. ಸೊ ಅದರಲ್ಲಿ ನೀವು ಎಸೆಕಿಯಲ್ 38:21 ಓದಿಷ್ಟ. ಎಸೆಕಿಯಲ್ 38:21. ಎಸೆಕಿಯಲ್ 38:21. ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ಖಡ್ಗವು ನನ್ನ ಪರ್ವತಗಳಲ್ಲೆಲ್ಲ ಗೋಗನವರನ್ನು ಸಂಹರಿಸಲಿ ಎಂದು ಅಪ್ಪಣೆ ಕೊಡುವೆನು. ಒಬ್ಬರಿಂದೊಬ್ಬರು ಹತರಾಗುವರು. ನಾನು ಗೋಗನ ಸಂಗಡ ವ್ಯಾಜ್ಯವಾಡುತ್ತಾ ಅವನನ್ನು ವ್ಯಾಧಿಗೂ ವಧೆಗೂ ಗುರಿ ಮಾಡಿ. ನೋಡಿ ಹೇಳಲ್ಪಟ್ಟಿದೆ, ಖಡ್ಗವು ನನ್ನ ಪರ್ವತಗಳೆಲ್ಲ ಗೋಗನವರನ್ನು ಏನ್ ಮಾಡ್ತೀನಿ, ಸಂಹರಿಸಲಿ ಎಂದು ಅಪ್ಪಣೆ ಕೊಡುವಾಗ, ಇದು ನಮ್ಮ ಕಾಲದಲ್ಲಿ ನಾವು ಬಾಳ್ತಿರುವಂತ ಸಂದರ್ಭದಲ್ಲಿ ಹೆಚ್ಚಾಗಿ ನಡೆದ್ರೆ, ಬೈಬಲ್ ಸ್ಟೂಡೆಂಟ್ ಆಗಿರುವಂತ ನಾವು ಇವೆಲ್ಲ ತುಂಬಾ ಮೋಸವಾಗಿ ನಡೆಯುವಂತ ಸಂದರ್ಭದಲ್ಲಿ ನಾವು ಇರುವುದಾದ್ರೆ, ಪ್ರಿಯರೇ, ವಾಕ್ಯ ಹೇಳ್ತದೆ, ಇವೆಲ್ಲ ಸಂಭವಿಸುವುದಕ್ಕೆ ತೊಡಗುವಾಗ ಲೂಕ 21:28 ಹೇಳಲ್ಪಟ್ಟಿದೆ, ನಿಮ್ಮ ತಲೆಗಳನ್ನು ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆ ಸಮೀಪವಾಯಿತು ಅಂತ ತಿಳ್ಕೊಳ್ಳಿ. ನಿಮ್ಮ ಬಿಡುಗಡೆ ಸಮೀಪವಾಯಿತು. ಅದರಿಂದ ಪ್ರಿಯರೇ, ಇವೆಲ್ಲ ಸಂಭವಿಸುವಾಗ ಈ ಪ್ರವಾದನ ವಾಕ್ಯ ಹೇಳ್ತದೆ ನಮ್ಗೆ, ನಿಮ್ಮ ಬಿಡುಗಡೆ ಸಮೀಪವಾಯಿತು. ಯಾಕಂದ್ರೆ 2 ಪೇತ್ರ 1:10-11 ಹೇಳ್ತಾರೆ, ದೇವರು ನಿಮ್ಮನ್ನು ಕರೆದವರನ್ನು ಆದುಕೊಂಡದನ್ನು ನೀವೇನ್ ಮಾಡ್ರಿ, ದೃಢಪಡಿಸಿಕೊಂಡು ಮತ್ತಷ್ಟು ಏನ್ ಮಾಡ್ರಿ, ಪ್ರಯಾಸ ಪಡ್ರಿ ಅಂತ 2 ಪೇತ್ರ 1:10-11 ಹೇಳ್ಬಿಟ್ಟಿದೆ. ಪ್ರಯಾಸ ಪಡ್ರಿ, ಮತ್ತಷ್ಟು ನೀವು ಪ್ರಯಾಸ ಪಡ್ರಿ. ಸೊ ಆಗಿರೋದ್ರಿಂದ ಅಪೊಸ್ತಲ ಪೌಲರು ಹೇಳಿದ್ರು, ಅಪೊಸ್ತಲ ಕೃತ್ಯ 7:49, ಆಕಾಶವು ನನಗೆ ಸಿಂಹಾಸನ, ಭೂಮಿ ನನ್ನ ಪಾದಗಳಿಗೆ ಪೀಠ, ನೀವು ನನಗೆ ಎಂತ ಮನೆಯನ್ನು ಕಟ್ಟಿಕೊಡುವಿರಿ, ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳ ಯಾವುದು? ಈಗ ದೇವರು ಕೇಳುವಾಗ ನಮ್ಮ ಉತ್ತರ ಏನಾಗಿರ್ತದೆ ಬೇರೆ? ನನ್ನ ವಿಶ್ರಾಂತಿಗೆ ತಕ್ಕ ಸ್ಥಳವು ಯಾವುದು ಬೇರೆ? ಹಾಗಾದ್ರೆ ಈಗ ನಾವು ಏನ್ ತಿಳ್ಕೋಬೇಕು? ಕೊನೆಗೆ ಕನ್ಕ್ಲೂಷನ್ ಬರ್ಬೇಕಾದ್ರೆ, ನಾವು ಹೆಚ್ಚಾದ ಸಮಯ ಸಿಗುವಾಗ ನಾವು ಕೂತ್ಕೊಂಡು ನಾವ್ ಏನ್ ಮಾಡ್ಬೇಕು? ವಾಕ್ಯಗಳನ್ನು ಓದಬೇಕು. ವಾಕ್ಯಗಳನ್ನು, ಯಾಕಂದ್ರೆ ದೇವರು ಪಕ್ಷಪಾತಿ ಅಲ್ಲ.
ಈ ಲೋಕದಲ್ಲಿರುವ ಯಾವ ಗಣನಿಗೆ ಬಾರದವ್ರು ನಮ್ಮನ್ನ ಆರಿಸಿಕೊಂಡಿದ್ದಾರೆ. ನಾವು ಎಷ್ಟು ವಿದ್ಯಾಭ್ಯಾಸ ನಾವು ಹೊಂದಿದೀವೋ ಅಷ್ಟು ಮಟ್ಟಿಗೆ ನಾವು ಕೂತನ್ನು ಓದುವಾಗ ದೇವ್ರು ನಮ್ಗೆ ಪವಿತ್ರಾತ್ಮ ಕೊಟ್ಟು ತಿಳಿಸ್ತಾರೆ. ಏನಪ್ಪ ವಾಕ್ಯದ ಅರ್ಥ ಏನು, ಯಾವ ಕಾಲಕ್ಕೆ ಮುಂದೆ ಸಂಭವಿಸುವಂತ ವಾಕ್ಯನ ಅದ ಇದು ಈಗ ನಡೀತಿರೋ ಒಂದು ವಾಕ್ಯ, ನಡೆದು ಮುಗಿದೋಗಿರುವಂತ ಒಂದು ವಾಕ್ಯದ ಪ್ರತಿಯೊಂದು ನಮ್ಗೆ ತಿಳಿಸಿ ಸಹೋದರರಿಗೆ ಚೀಯೋನಿಗೆ ಪಾಠ ಹೇಳುವಷ್ಟು ನಮ್ಮನ್ನ ಏನ್ ಮಾಡ್ತಾರೆ, ತಯಾರಿ ಪಡ್ತಾರೆ. ನಮ್ಮ ರಕ್ಷಣೆಯನ್ನು ನಾವೇನ್ ಮಾಡ್ಬೋದು, ಕಾಪಾಡಿಕೊಳ್ಳಬಹುದು. ಯಾವ ಸಮಯದಲ್ಲಿ ನಾವು ಇದೀವಿ ಎಂಬುದನ್ನು ಏನ್ ಮಾಡುತ್ತೆ ದೇವರು ಪವಿತ್ರಾತ್ಮದ ಮುಖಾಂತರ ನಮ್ಮನ್ನು ನಡೆಸಿ ನಮ್ಗೆ ಪ್ರತಿಯೊಂದು ವಿಷಯಗಳು ನಮ್ಗೆ ಏನ್ ಮಾಡ್ತಾರೆ, ವ್ಯಕ್ತಪಡಿಸ್ತಾರೆ. ಪ್ರಿಯರೇ, ಇದು ಯಾರಿಗೋ ಬರೆಯಲ್ಪಟ್ಟಿದೆ, ನಮಗಲ್ಲ ಅಂದ್ಬಿಟ್ಟು ತಿಳ್ಕೊಬಿಟ್ಟಿರ್ತೇವೆ. ಸತ್ಯವೇದ ನಮಗೆ ಕೊಡಲ್ಪಟ್ಟಿದೆ, ನಮ್ಮ ಕೈಗೆ ಸತ್ಯವೇದ ಇದೆ. ನಾವೇ ಕೂತ್ಕೊಂಡು ಪ್ರತಿಯೊಂದು ಓದಿ ತಿಳ್ಕೋಬೇಕು. ಪ್ರಿಯರೇ, ಬುದ್ಧಿ ಉಳ್ಳವರು ಬುದ್ಧಿ ಇಲ್ಲದವರು. ಪ್ರಿಯರೇ, ಬುದ್ಧಿ ಉಳ್ಳವರು ಆ ಪಾದವನ್ನು ಮಹಿಮೆ ಪಡಿಸ್ತಾರೆ. ಅದೇ ಮಹಿಮೆ ಪಡಿಸೋದ್ರ ಅರ್ಥ ಏನು? ಬುದ್ಧಿ ಇಲ್ಲಿದ್ದವರು ಆ ಪಾದವನ್ನು ಮಹಿಮೆ ಪಡಿಸ್ತಾರೆ ಅಂತ ನೋಡ್ಬೇಕಾದ್ರೆ ಖಂಡಿತವಾಗ್ಲೂ ಇಲ್ಲ. ಅದಕ್ಕೆ ಸ್ವಾಮಿ ಹೇಳ್ಬಿಟ್ಟು ಮತ್ತೆಯ 6:30 ಮತ್ತೆಯ 6:33 ಒಂದು ವಾಕ್ಯದಲ್ಲಿ ಏನಂತ ಹೇಳಲ್ಪಟ್ಟಿದೆ ಅಂದ್ರೆ, ಈಗ ಇರೋದ್ರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿಯೋ ತವಕಪಡ್ರಿ. ಎಷ್ಟು ಸಂದರ್ಭಗಳಲ್ಲಿ ಈ ವಾಕ್ಯವನ್ನು ಓದಿದ್ದೀವಿ. ಯಾವತ್ತಾದ್ರೂ ಈ ವಾಕ್ಯದ ಅರ್ಥವನ್ನು ತಿಳ್ಕೊಂಡಿದ್ದೀರ? ಸ್ವಾಮಿ ಏನ್ ಹೇಳ್ತಾರೆ, ಅದನ್ನ ಹುಡುಕ್ಬೇಕಂತೆ. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೋ ನೀತಿಗಾಗಿ ನೀವು ತವಕ ಪಡ್ರಿ ಅಂತ ಹೇಳ್ಬೇಕಂದ್ರೆ ಅರ್ಥ ಏನಂತ ನೋಡ್ಬೇಕಾದ್ರೆ ಫಸ್ಟ್ ಅದನ್ನ ಹುಡುಕ್ಬೇಕು, ನಾವು ಕಂಡುಹಿಡಿಬೇಕು. ಆತನ ಫಸ್ಟ್ ಬಂದಿದಾರ, ಆತನ ಪ್ರತ್ಯಕ್ಷ ಆಗಿದಾರ ಇಲ್ಲವಾ, ಏನ್ ಮಾಡ್ತಾ ಇದಾರೆ, ನನ್ನ ರಕ್ಷಣೆ ಯಾವಾಗ ಅಂತ್ಯವಾಗುತ್ತೆ, ದೇವರ ರಾಜ್ಯ ಕಣ್ಣಿಗೆ ಕಾಣುವ ರಾಜ್ಯ ಅಂದ್ರೆ ಏನು, ಕಣ್ಣಿಗೆ ಕಾಣದೇ ಇರುವಂತ ರಾಜ್ಯ ಏನು. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೋ ಇದನ್ನ ನಾವು ಕಂಡುಹಿಡಿಬೇಕಂದ್ರೆ ನಾವು ಪರ್ಸನಲ್ ಆಗಿ ಕೂತ್ಕೊಂಡು ಪರ್ಸನಲ್ ಸ್ಟಡಿ ಮಾಡ್ಬೇಕು. ಯಾಕಂದ್ರೆ ಇದು ಬಹಳ ಮುಖ್ಯ. ಇಸ್ರೇಲ್ ಜನಗಳಿಗೆ ದೇವರು ಇಂಥ ಒಂದು ಪವಿತ್ರಾತ್ಮ ಕೊಟ್ಟಿಲ್ಲ, ಪಾದಂಗಗಳಾಗಿರುವಂತ ನಮಗೆ ಪವಿತ್ರಾತ್ಮ ಕೊಟ್ಟಿದ್ದಾರೆ. ಎಷ್ಟೋ ಸಹೋದರರು ತಮ್ಮ ಓಟವನ್ನು ಓಡಿ ಮುಗಿಸಿ ತಲೆಗೆ ಆ ಕಡೆ ಹೋಗ್ಬಿಟ್ರು. ಈಗ ಪಾದಂಗಗಳಾಗಿರುವಂತ ನಾವೇ ಪ್ರಯತ್ನ ಪಡ್ಬೇಕು. ಅದಕ್ಕೆ ಸ್ವಾಮಿ ಒಂದು ನಂಬರ್ ಅನ್ನು ಏನ್ ಮಾಡ್ಬಿಟ್ಟಿದ್ದಾರೆ, ಗೊತ್ತು ಮಾಡಿದ್ದಾರೆ. 1,44,000 ಸಂಖ್ಯೆ. ಅದರಲ್ಲಿ ದೇವರು ಯಾವುದೇ ವಿಧವಾದಂತ ಪಕ್ಷಪಾತಿ ತೋರಿಸೋದಿಲ್ಲ. ಯಾರು ಪ್ರಯತ್ನ ಪಡ್ತಾರೋ, ಅದಕ್ಕಾಗಿ ಯಾರು ತವಕ ಪಡ್ತಾರೋ, ಅದನ್ನ ಕಂಡುಹಿಡಿತಾರೋ, ನಾನು ಬಂದಿದ್ದೀನ ಇಲ್ಲವ, ತಮ್ಮ ರಕ್ಷಣೆ ಯಾರು ಕಾಪಾಡ್ಕೋತಾರೋ ಅವರು ಮಾತ್ರ ಏನಾಗ್ತಾರೆ, ಹೋಗಿ ಬುದ್ಧಿ ಉಳ್ಳವರು ಸಭೆಯಾಗಿ ಮಾರ್ಪಡ್ತಾರೆ. ದೇವರು ಆತನ ಪಾದವನ್ನು ಇಟ್ಬಿಟ್ರು. ಇದೇ ಬಹಳ ಮುಖ್ಯ. ಆತನ ಪಾದವನ್ನಲ್ಲಿ ಇಟ್ಬಿಟ್ರು. ಈಗ ನಾವೇ ಈಗ ತಿಳ್ಕೋಬೇಕು. ಅದೇ ನನೋಕ್ತಿ 25:2 ಹೇಳ್ತಾರೆ, ವಿಷಯವನ್ನು ರಹಸ್ಯ ಮಾಡುವುದು ದೇವರ ಪ್ರಭಾವ ಅಂತ ಹೇಳ್ತಾರೆ. ಗ್ರಂಥದ ಸುರುಳಿಯಲ್ಲಿ ಬರೆಯಲ್ಪಟ್ಟಿರುವ ಪ್ರತಿಯೊಂದು ವಿಷಯಗಳನ್ನು ಅದನ್ನ ರಹಸ್ಯವಾಗಿ ಇಟ್ಕೊಳ್ಳೋದು ದೇವರ ಪ್ರಭಾವ. ಆ ರಹಸ್ಯಗಳನ್ನು ವಿಮರ್ಶೆ ಮಾಡುವುದು, ಕೂತ್ಕೊಂಡು ದೀರ್ಘವಾಗಿ ಧ್ಯಾನ ಮಾಡಿ ಗೂಢಾಚಾರಗಳು ಬಿಡಿಸಿ ಅರ್ಥೈಸಿಕೊಳ್ಳುವುದು ಯಾರ ಪ್ರಭಾವ? ಯಾರು ರಾಜರಾಗಿ ಮಾರ್ಪಡ್ತಾರೋ, ಯಾರು ಯಾಜಕರಾಗಿ ಮಾರ್ಪಡುವಂತ ಸಭೆಯ ಒಂದು ಪ್ರಭಾವ ಅಂತ ಹೇಳ್ತಾರೆ. ಸೊ ಆಗಿರುವುದರಿಂದ ಪ್ರಿಯರೇ, ನಮ್ಮ ಕೈಯಲ್ಲಿ ಕೊಡಲ್ಪಟ್ಟಿದೆ. ನೀವು ಇನ್ನೊಂದು ವಾಕ್ಯ ಬಹಳ ಚೆನ್ನಾಗಿದೆ ಓದಿ, ಅದೇ ಜ್ಞಾನೋಕ್ತಿ 29:18 ವಾಕ್ಯದಲ್ಲಿ ಕೊಡಲ್ಪಟ್ಟಿದೆ. ಓದಿ. ದೇವದರ್ಶಕರಿಲ್ಲದಿರುವಲ್ಲಿ ನೋಡಿ ಹೇಳ್ತಾರೆ, ದೇವದರ್ಶಕ ಇಲ್ಲದಿರುವಲ್ಲಿ ಜನರು ಅಂಕೆ ಮೀರುವರು. ಧರ್ಮೋಪದೇಶವನ್ನು ಕೈಗೊಳ್ಳುವವರು ಧನ್ಯನಾಗುವನು. ಏನ್ ಬೇಕು ಅರ್ಥ ಇದಕ್ಕೆ? ಈ ಒಂದು ವಾಕ್ಯಕ್ಕೆ ಏನರ್ಥ? ದೇವದರ್ಶಕರು ಇಲ್ಲದಿರುವಲ್ಲಿ ಜನರು ಪ್ರವಾದನೆ ಇಲ್ಲದಿದ್ದರೆ ಜನಗಳು ಜನಗಳು ಕೆಟ್ಟೋಗ್ತಾರೆ. ಇದೇ ಆ ಒಂದು ವಾಕ್ಯದ ಒಂದು ಅರ್ಥ. ಎಲ್ಲಿ ಪ್ರವಾದನೆ ವಾಕ್ಯಗಳನ್ನು ನಾವು ಧ್ಯಾನ ಮಾಡಲು, ಪ್ರವಾದನೆ ವಾಕ್ಯಗಳನ್ನು ನಾವು ಕೈಗೊಂಡು ನಡೆಯುವುದು, ಪ್ರವಾದನೆ ವಾಕ್ಯಗಳನ್ನು ಇರುವುದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಒಂದು ಆತ್ಮ ಪ್ರೇರಣೆಗಾಗಿ ಓಡಲು, ಅಲ್ಲಿ ಜನಗಳು ಬಿದ್ದೋಗ್ತಾರೆ, ಕೆಟ್ಟೋಗ್ತಾರೆ.
ಯಾಕಂದ್ರೆ ನಾವು ನಿಂತ್ಕೋಬೇಕಂದ್ರೆ ನಮಗೆ ಬ್ಯಾಕ್ ಬೋನ್ ಯಾವ್ದು ಗೊತ್ತಾ? ಪ್ರವಾದನೆ. ಪ್ರವಾದನೆ ತಿಳಿಸ್ತೇವೆ, ಪ್ರವಾದನೆ ನಮ್ಗೆ ತೋರಿಸ್ತೇವೆ. ಇನ್ನು ಮುಂದೆ ನಡೆಯುವುದು ಎಲ್ಲವೂ ನಮ್ಗೆ ತಿಳಿಸೋದೇ ಪ್ರವಾದ. ಅದಕ್ಕೆ ಇದು ದೇವರ ಒಂದು ಸಂಪತ್ತು, ದೇವರ ಒಂದು ಬೀಗಾಕಿಯನ್ನು ಇಟ್ಟಿದ್ದಾರೆ. ಯಾರಿಗೆ ಪವಿತ್ರಾತ್ಮ ಕೊಡ್ತಾರೆ ಅವರನ್ನು ಬಿಡಿಸ್ತಾರೆ. ಪ್ರವಾದನೆ ಇಲ್ಲದೆ ಜಾಗದಲ್ಲಿ ಜನಗಳು ಕೆಟ್ಟೋಗ್ತಾರೆ ಎಂಬ ಒಂದು ವಾಕ್ಯನೂ ಇದೆ. ಒಂದೊಂದು ಟ್ರಾನ್ಸ್ಲೇಷನ್ ಒಂದು ಅರ್ಥ ಕೊಡುತ್ತೆ, ಬಟ್ ಫೈನಲ್ ಅದು ಕನ್ಕ್ಲೂಷನ್ ಅರ್ಥ ಏನ್ ಕೊಡುತ್ತಂದ್ರೆ, ಪ್ರವಾದನೆ ಇಲ್ಲದೆ ಇರುವಂತಹ ಒಂದು ಸ್ಥಳದಲ್ಲಿ ಜನಗಳು ಅಂಕೆ ಮೀರುವಂದ್ರೆ ಅದೇ ಅರ್ಥ. ಧರ್ಮೋಪದೇಶವನ್ನು ಕೈಕೊಳ್ಳುವುದೇ ಧನ್ಯ. ಅದನ್ನ ತಿಳ್ಕೊಂಡ ಅದಕ್ಕೆ ತಕ್ಕ ಹಾಗೆ ತಮ್ಮ ಜೀವನವನ್ನು ಯಾರು ನಡೆಸ್ತಾರೋ ಧನ್ಯರು. ನೋಡ್ಬೇಕಾದ್ರೆ ಜಕರಿಯ ಪುಸ್ತಕದಲ್ಲಿ ನೋಡ್ಬೇಕಾದ್ರೆ ಆತನ ಪಾದವನ್ನು ಏನ್ ಮಾಡ್ಬೇಕು, ಪ್ರತಿಯೊಂದಕ್ಕೂ ಅದೇ ಪ್ರವಾದಗಳನ್ನ ಬಿಡಿಸಿ ನಾವು ಧ್ಯಾನ ಮಾಡ್ಕೋಬೇಕಂದ್ರೆ ಸಮಯ ತಗೊಳುತ್ತೆ, ಸಮಯ ತಗೊಳುತ್ತೆ. ಬಟ್ ಎಷ್ಟರ ಮಟ್ಟಿಗೆ ನೀವು ಅರ್ಥೈಸ್ಕೊಂಡಿದ್ದೀರ ಅಂದ್ಬಿಟ್ಟು ನನಗೆ ಗೊತ್ತಿಲ್ಲ. ಆದ್ರೆ ನೀವಿನ್ ಮುಂದೆ ಏನ್ ಮಾಡ್ಬೋದು, ಅದು ರೆಕಾರ್ಡಿಂಗ್ ಇದೆ, ನೋಟ್ಸ್ಗಳಿದೆ, ಬರ್ಕೊಂಡಿದ್ದೀರಾ. ನೀವು ಮನೇಲಿ ಹೋಗಿ ಅದನ್ನ ಧ್ಯಾನ ಮಾಡ್ಬೇಕಾದ್ರೆ ದೇವರು ನಿಮ್ಗೆ ಬಿಡಿಸ್ತಾರೆ, ದೇವರು ನಿಮ್ಗೆ ವಿಷಯಗಳನ್ನು ತಿಳಿಸ್ತಾರೆ. ಇಲ್ಲಾಂದ್ರೆ ನೀವು ರೆಕಾರ್ಡಿಂಗ್ ಕೇಳಿದ್ರು ಕೂಡ ಇನ್ನ ನಿಮ್ಗೆ ವಿವರಣೆ ಸಿಗುವಾಗ ಈ ಒಂದು ಪ್ರವಾದನೆಗಳನ್ನ ಏನಪ್ಪ ಏನ್ ದೇವರು ಹೀಗೆ ಹೇಳಿದ್ದಾರೆ ಅಂದ್ಬಿಟ್ಟು ನಾವೇನ್ ತಿಳ್ಕೊಳ್ಳುವಾಗ ನಮ್ಮ ರಕ್ಷಣೆ ಎಷ್ಟ ಹತ್ತಿರದಲ್ಲಿ, ಎಷ್ಟು ಮಟ್ಟಿಗೆ ಹತ್ತಿರದಲ್ಲಿ ನಾವು ತಿಳ್ಕೊಂಡು ನಮ್ಮ ರಕ್ಷಣೆಯನ್ನು ಪೂರೈಸುವುದ್ರಲ್ಲಿ ನಾವ್ ಏನ್ ಮಾಡ್ಬೋದು, ಪ್ರಯತ್ನ ಮಾಡ್ಬೋದು. ಸೊ ದೇವರ ಈ ವಾಕ್ಯಗಳನ್ನು ಆಶೀರ್ವಾದ ಮಾಡಿ ಎಷ್ಟು ತಾಳ್ಮೆಯಿಂದ ಕೇಳಿದ ಪ್ರತಿಯೊಂದು ಸಹೋದರಿಗೂ ದೇವರ ಮುಖಾಂತರ ಕ್ರಿಸ್ತನ ಮುಖಾಂತರ ಮನೆ ಹೇಳ್ತೀನಿ. ಸಹೋದರ ಮುಖಾಂತರ ನಮಗೆ ವಾಕ್ಯ ಸಂದೇಶವನ್ನು ನೀಡಿದಂತ ನಮ್ಮ ಪರಲೋಕ ದೇವರ ತಂದೆಯಾದ ಯೆಹೋವನಿಗೂ ರಕ್ಷಕನಾದ ಯೇಸು ಕ್ರಿಸ್ತನ ತನಿಗೂ ಧನ್ಯವಾದ ಅರ್ಪಿಸ್ತೇವೆ. ಹಾಗೆ ವಾಕ್ಯ ಸಂದೇಶವನ್ನು ನೀಡಿದಂತ ಸಹೋದರು ಕೂಡ ಸಮಯದಲ್ಲಿ ಎಲ್ಲ ಸಹೋದರ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೇವೆ.